So next resource person is Mrs. Vindhyashri. Vindhyashri ಅವರು ಸೀನಿಯರ್ ಇನ್ಸ್ಟ್ರಕ್ಷನಲ್ ಡಿಸೈನರ್ ಆಗಿ ಅಶ್ಯೂರೆಂಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ವೃತ್ತಿಪರ ಹಿನ್ನೆಲೆ ವೈವಿಧ್ಯಮಯವಾಗಿದೆ. ಇದರಲ್ಲಿ ವಿವಿಧ ಕಂಪನಿಗಳಲ್ಲಿ ಬೋಧನಾ ವಿನ್ಯಾಸಕಿಯಾಗಿ ಹಿಂದಿನ ಪಾತ್ರಗಳು ಮತ್ತು ಅವರ ವೃತ್ತಿ ಜೀವನದ ಆರಂಭದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದಾಗ ಜೈನ್ ಸ್ಕೂಲ್ ಆಫ್ ಡಿಸೈನ್, ಸಿಎಂಎಸ್ ಬಿಸಿನೆಸ್ ಸ್ಕೂಲ್, ಎನ್ಎಂಐಟಿ, ಬಿಐಟಿ ಮತ್ತು ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಂತಹ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿದ್ದರು. ಅವರು NTU ಸಿಂಗಾಪುರ್ ಮತ್ತು USA ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯದಿಂದ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ಇದು ಅವರ ಸ್ವಂತ ಉದ್ಯಮವಾದ ಕ್ಯಾಟರ್ಸಿಂಗ್ ಫುಡ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಪ್ರಾರಂಭಿಸುವ ಉತ್ಸಾಹವನ್ನು ಹೆಚ್ಚಿಸಿತು. ಅವರ ವೃತ್ತಿಪರ ಜೀವನದ ಹೊರಗೆ ಅವರು ಉತ್ಸಾಹಿ, ವನ್ಯಜೀವಿ, ಛಾಯಾಗ್ರಾಹಕಿ ಮತ್ತು ಪ್ರಯಾಣಿ. ಇವರು ಇಂದು AI ಇನ್ ಬಿಸಿನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. Thank you so much. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಟಾಪಿಕ್ ಬಂದು AI ಇನ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಆದರೆ ಫಸ್ಟ್ ನನ್ನ ಟಾಪಿಕ್ ಹೋಗೋಕ್ಕೂ ಮುಂಚೆ ಆಲ್ರೆಡಿ ಸರ್ ಒಂದಷ್ಟೊತ್ತು ಪಾಠ ಮಾಡಿದ್ದಾರೆ, ನೀವು ಎಲ್ಲ ಕೇಳಿಸ್ಕೊಂಡಿದ್ದೀರಾ. ಸೊ ನಾನಿವಾಗ ನಿಮ್ಗೆ ಚೇಂಜ್ ಇರಲಿ ಅಂತ ಒಂದು ಕತೆ ಹೇಳ್ತೀನಿ, ಓಕೆನಾ? ಎಲ್ಲರಿಗೂ ನಿದ್ದೆ ಬರ್ಸಲ್ಲ, ಜಸ್ಟ್ ಒಂದು ಪವರ್ಫುಲ್ ಕತೆ. ಇದು AI ಯೂಸ್ ಮಾಡಿಕೊಂಡು ಒಂದು ಮಗುವಿನ ಜೀವನನ ಬದಲಾಯಿಸಿರುವಂಥ ಕತೆ ಇದು. ನೀವೇ ಹೇಳಿ, ನೀವು ಬೆಳಗ್ಗೆ ನ್ಯೂಸ್ ಪೇಪರ್ ತೆಗ್ದಾಗ ಅಥವಾ ನೀವು ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ನ್ಯೂಸ್ ನೋಡ್ತಾರೆ ಅಲ್ವಾ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನ್ಯೂಸ್ ನೋಡ್ತೀರಾ. ಸೊ ನೀವು ನ್ಯೂಸ್ ತೆಗ್ದಾಗ ನೀವು ಎಂತೆಂಥ ನ್ಯೂಸ್ ಓದ್ತೀರಾ ಬೆಳಗ್ಗೆ? ಯಾವ ಥರ ನ್ಯೂಸ್ ನೀವು ಜಾಸ್ತಿ ನೋಡ್ತೀರಾ? ಸ್ಪೋರ್ಟ್ಸ್, ಆಮೇಲೆ ಪೊಲಿಟಿಕಲ್, ಬೇರೆ ಸ್ಟಾಕ್ ಮಾರ್ಕೆಟ್, ಜಿಯೋ ಪಾಲಿಟಿಕ್ಸ್, ಬೇರೆ ಏನಾದರೂ ನ್ಯೂಸ್ ಒಂಥರ ಲೈಕ್ ಏನು ನ್ಯೂಸ್, ಕ್ರೈಮ್ ನ್ಯೂಸ್ ಬರುತ್ತೆ. ಕ್ರೈಮ್ ನ್ಯೂಸ್, ಓಕೆ, ವಿಲ್ ಗೋ ಇನ್ ಟು ಕ್ರೈಮ್. ಕ್ರೈಮ್ ನ್ಯೂಸ್ಗೆ ಹೋದ್ರೆ ಯಾವ ಥರ ಕ್ರೈಮ್ಗಳು ಜಾಸ್ತಿ ನೋಡ್ತೀರಾ? ಇವಾಗ ಕಳ್ತನ ಅವೆಲ್ಲ ಇದೆ, ಬಟ್ ಈ ಏನದು ವಿಮೆನ್ ಸೇಫ್ಟಿ ಬಗ್ಗೆ ಇರೋ ಎಷ್ಟೊಂದು ಥರ ನ್ಯೂಸ್ ನೋಡ್ತೀರಾ, ಚೈಲ್ಡ್ ಸೇಫ್ಟಿ ಬಗ್ಗೆ ಎಷ್ಟೊಂದು ಥರ ನ್ಯೂಸ್ ನೋಡ್ತೀರಾ, ಆಮೇಲೆ ಚೈಲ್ಡ್ ಅಬ್ಯೂಸ್ ಬಗ್ಗೆ ನೋಡ್ತೀರಾ. ಎಷ್ಟೊಂದು ಜನ ಮೆಂಟಲ್ ಹೆಲ್ತ್ ಇಂದ ಏನೋ ತುಂಬ ಕಷ್ಟ ಪಡ್ತಾ ಇರೋವಂಥ ಜನ, ಸೂಯಿಸೈಡ್ ಮಾಡ್ಕೊಂಡಿರೋವಂಥದ್ದು, ಅದು ಎಲ್ಲ ಕೇಸಸ್ ನೋಡ್ತೀರಾ ಅಲ್ವಾ? ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಈ ಕತೆ ಏನು ಅಂತ ಅಂದರೆ, ಇದು ನಿಜವಾಗ್ಲೂ ಆಗಿರೋ ಅಂಥ ಕತೆ. ಇದು ನೈರೋಬಿಯಲ್ಲಿರೋ ಒಂದು 10 ವರ್ಷದ್ದು ಹುಡುಗಿ ಇದ್ಲು. ಈ ಹುಡುಗಿಗೆ ಅಪ್ಪ ಅಮ್ಮ ಇರಲಿಲ್ಲ, ಕಳ್ಕೊಂಡಿದ್ಲು ಈ ಹುಡುಗಿ ಅಪ್ಪ ಅಮ್ಮನ. ಸೊ ಅವಳು ಅಂಕಲ್ ಜೊತೆ ಇರ್ತಿದ್ಲು. ಈ ಹುಡುಗಿ ಸ್ಕೂಲ್ಗೆ ಡೈಲಿ ಹೋದಾಗ ಅವಳ ಸುತ್ತಲೂ ಇರೋ ಫ್ರೆಂಡ್ಸ್ ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ. ತುಂಬ ಸೈಲೆಂಟ್ ಆಗಿರುವಂಥ ಹುಡುಗಿ, ತುಂಬ ಒಂಥರ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗೋ ಅಂಥ ಹುಡುಗಿ, ಯಾರನ್ನೂ ನೋಡ್ತಾ ಇರಲಿಲ್ಲ, ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ, ತುಂಬ ಸೈಲೆಂಟು. ಆಮೇಲೆ ಕ್ಲಾಸಲ್ಲಿ ಒಂಚೂರು ಸೌಂಡ್ ಜೋರಾಗಿ ಬಂತು ಅಂತ ಅಂದರೆ ತುಂಬ ಬೆಚ್ಚಬೀಳೋ ಅಂಥ ಹುಡುಗಿ. ಆಮೇಲೆ ಎಲ್ಲ ಟೈಮು ಅದೇನೋ ಒಂಥರ ಭಯದಲ್ಲೇ ಇರೋ ಅಂಥ ಹುಡುಗಿ ಇವಳು. ಸ್ಕೂಲಲ್ಲಿ ಯಾರಾದರೂ ಕೇಳಿದ್ರೆ, ಯಾಕೆ ಈ ಹುಡುಗಿ ಹಿಂಗೆ ಯಾರ ಹತ್ರನೂ ಮಾತಾಡಲ್ವಲ್ಲ, ಯಾಕೆ ಇವಳು ತುಂಬ ಸೈಲೆಂಟ್ ಆಗಿದ್ದಾಳೆ, ಏನು ಕೇಳಿದ್ರು ಯಾಕೆ ತುಂಬ ಭಯದಲ್ಲೇ ಉತ್ತರ ಕೊಡ್ತಾಳೆ, ಯಾಕೆ ಅಂತ ಕೇಳಿದಾಗ, ಇಲ್ಲ ಅವಳು ತುಂಬ ಈ ಅವಳ ಫ್ಯಾಮಿಲಿ ಹೆಂಗೆ ಅಂತ ತುಂಬ ಸ್ಟ್ರಿಕ್ಟ್ ಫ್ಯಾಮಿಲಿ ಅವರು. ಸೊ ಅವಳು ತುಂಬ ಸೈಲೆಂಟಾಗೇ ಇರ್ತಾಳೆ, ಅಂಥದ್ದೆಲ್ಲ ಏನಿಲ್ಲ, ಅವಳು ಬೆಳೀತಾ ಚೆನ್ನಾಗೇ ಮಾತಾಡ್ತಾಳೆ, ಅವಳಿಗೆ ಜಸ್ಟ್ ಭಯ ಅಷ್ಟೇ ಅಂತ ಅಂತಾರೆ. ಸೊ ಸ್ಕೂಲಲ್ಲಿ ಆ ಹುಡುಗಿನ ಜಸ್ಟ್ ಮೇಲ್ಮೇಲೆ ನೋಡ್ಬಿಟ್ಟು ಟೀಚರ್ಸ್ ಹೇಳಿರ್ತಾರೆ, ಏನಿಲ್ಲ ಅವಳಿಗೆ ಜಸ್ಟ್ ಭಯ ಅಷ್ಟೇ, ಅವಳೊಂದು ಸ್ವಲ್ಪ ಶೈ ಕ್ಯಾರೆಕ್ಟರ್ ಇದೆ, ಅವಳಿಗೊಂದು ಸ್ವಲ್ಪ ಸಂಕೋಚ ಜಾಸ್ತಿ, ಅದಕ್ಕೆ ಅವಳು ಮಾತಾಡಲ್ಲ, ಇಲ್ಲಾಂದ್ರೆ ಏನಿಲ್ಲ, ಅವಳು ನಾರ್ಮಲ್ ಆಗಿದ್ದಾಳೆ. ಬಟ್ ನಮ್ಮಲ್ಲಿ ಎಷ್ಟು ಜನ ಮಾನಸಿಕ ರೋಗ ಬಗ್ಗೆ ಮಾತಾಡುವಷ್ಟು ನಾವು ಓಪನ್ನೆಸ್ ಇಟ್ಕೊಂಡಿರ್ತೀವಿ? ತುಂಬ ಕಮ್ಮಿ ಅಲ್ವಾ? ಇವಾಗ ಜಾಸ್ತಿ ಬರ್ತಾ ಇದೆ, ಬಟ್ ಅಂತ ಚಿಕ್ಕ ಮಗುಗೆ ಅದ್ರ ಬಗ್ಗೆ ಏನು ಅಂತನೂ ಗೊತ್ತಿರಲ್ಲ. ಸೊ ಏನಾಯ್ತು ಅಂತ ಅಂದರೆ, ಆ ಮಗು ಇರ್ತಾ ಇದ್ದಿದ್ದ ಅಂಕಲ್ಲು ಅವರು ಲೋಕಕ್ಕೆಲ್ಲ ಅವರು ನಾನು ಈ ಮಗುನ
ಕಾಪಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಔಟ್ ಆಫ್ ಮೈ ವೇ, ನಾನು ದುಡ್ದಿರೋ ದುಡ್ಡಲ್ಲಿ ನನ್ನ ಮಗುನ ನೋಡ್ಕೊಳ್ಳೋದಲ್ದೆ ಈ ಮಗುನು ನಾನು ನೋಡ್ಕೊತಾ ಇದ್ದೀನಿ ಅಂತ ನೋಡ್ಕೋತಾ ಇದ್ದಿದ್ದು ಅಂಕಲ್ ಇವರು. ಸೊ ಪ್ರಪಂಚಕ್ಕೆಲ್ಲ ಅವನು ತುಂಬಾ ಒಳ್ಳೆ ಮನುಷ್ಯ, ಏನು ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ, ನೋಡ್ಕೊತಾ ಇದ್ದಾನೆ ಅಂತ. ಬಟ್ ಬಿಹೈಂಡ್ ದ ಸೀನ್ಸ್ ಏನಾಗ್ತಾ ಇತ್ತು ಅಂತ ಅಂದ್ರೆ ತುಂಬಾ ಹೊಡೆಯೋದು ಬಡಿಯೋದು ಮಗುಗೆ. ಅವಳು ಸ್ಕೂಲ್ಗೆ ಎಲ್ಲ ಟೈಮು ಸ್ವೆಟರ್ ಹಾಕೊಂಡು ಹೋಗೋವಳು. ನೈರೋಬಿಯಲ್ಲಿ ಯೋಚನೆ ಮಾಡಿ, ಸಮ್ಮರ್ಸ್ ಅಂದ್ರೆ ಎಷ್ಟು ಬಿಸಿಲಿರುತ್ತೆ ಅಂತ ಕಡೆನೂ ಅವಳು ಸ್ವೆಟರ್ ಹಾಕೊಂಡು ಹೋಗೋಳು. ಏನಕ್ಕೆ ಅಂತಂದ್ರೆ ಗಾಯ ಕಾಣಿಸ್ಬಾರ್ದು. ಶಿ ಹ್ಯಾಡ್ ಸ್ಕ್ರಾಚಸ್ ಆನ್ ಹರ್ ಬ್ಯಾಕ್. ಸೊ ಇಂಥ ತುಂಬಾ ಅಬ್ಯೂಸ್ಗೆ ಒಳಗಾಗಿರುವಂತ ಈ ಮಗು ಏನಾಯ್ತು ಅಂತ ಅಂದ್ರೆ ಅವಳಿಗೆ ಯಾರ ಹತ್ರ ಹೇಳ್ಕೊಳ್ಳೋ ಅಷ್ಟು ಓಪನ್ನೆಸ್ ಇರ್ಲಿಲ್ಲ, ಭಯ ಇತ್ತು. ಯಾಕೆಂದ್ರೆ ಎಲ್ಲಿ ಹೇಳ್ಕೊಂಡ್ಬಿಟ್ರೆ ಮತ್ತೆ ಅವ್ರ ಅಂಕಲ್ ಗೊತ್ತಾಗುತ್ತೋ ಏನೋ ಆಗುತ್ತೋ ಅಂತ ಭಯ ಇತ್ತು. ಸೊ ಏನಾಯ್ತು, ಸ್ಕೂಲಲ್ಲಿ ಒಂದು NGO ಒಂದು ಪ್ರೋಗ್ರಾಮ್ ತಗೊಂಡ್ಬಂದ್ರು. ಈ NGO ಬಂದು ಚೈಲ್ಡ್ ವೆಲ್ಫೇರ್ ಒಂದು NGO ಇತ್ತು. ಈ ಚೈಲ್ಡ್ ವೆಲ್ಫೇರ್ NGO ಒಂದು AI ಪವರ್ಡ್ ರಿಸರ್ಚ್ ಗ್ರೂಪ್ನವ್ರ ಜೊತೆಗೆ ಸೇರಿ ಅವರು ಒಂದು ಚಾಟ್ ಬಾಟ್ ತರ ರೆಡಿ ಮಾಡಿದ್ರು. ಹೆಂಗೆ ಅಂತಂದ್ರೆ ವಿಡಿಯೋ ಚಾಟ್ ಬಾಟ್ ಇದು. ಸೊ ಈ ವಿಡಿಯೋ ಚಾಟ್ ಬಾಟ್ ಏನಾಗುತ್ತೆ ಅಂತ ಅಂದ್ರೆ, ಇವಾಗ ನಾವೆಂಗೆ ಅಲೆಕ್ಸಾ ಯೂಸ್ ಮಾಡ್ತೀವಿ, ಎಲ್ಲರೂ ಯೂಸ್ ಮಾಡಿದೀರಾ ಅಲೆಕ್ಸಾ, ಜೆಮಿನೈ ಯೂಸ್ ಮಾಡ್ತೀರಾ. ಸೊ ನಾವು ನಮ್ಮ ಫೋನ್ ಜೊತೆ ಮಾತಾಡ್ತೀವಿ, ಆಯ್ತಾ. ಬಟ್ ಇದು ಹೆಂಗಿತ್ತು ಅಂತಂದ್ರೆ ಇದು ಮಕ್ಳಿಗೋಸ್ಕರ ಮಾಡಿದ್ದು. ಸೊ ಹೆಂಗಿತ್ತು ಅಂತ ಅಂದ್ರೆ ಒಂದು ಡಾಲ್ ತರ ಸ್ಕ್ರೀನ್ ಅಲ್ಲಿ ಬರೋದು. ಈ ಡಾಲ್ ಹೆಸರು ಟೂಲಿಯಾ. ಸೊ ಟೂಲಿಯಾ ಸ್ವಹೀಲಿ ಬಂದು ಆಫ್ರಿಕನ್ ಲ್ಯಾಂಗ್ವೇಜ್. ಸ್ವಹೀಲಿ ಅಂದ್ರೆ ಪೀಸ್, ಟೂಲಿಯಾ ಅಂತ ಅಂದ್ರೆ ಪೀಸ್ ಅಂತ ಅರ್ಥ ಬರುತ್ತೆ. ಸೊ ಏನಾಯ್ತು ಅಂತ ಅಂದ್ರೆ ಈ ಮಗು ಆ ಟೂಲಿಯಾ ಜೊತೆ ಮಾತಾಡ್ಬೋದು. ಆ ಟೂಲಿಯಾ ಹಿಂಗೆ ವಾರಕ್ಕೆ ಒಂದ್ ದಿವಸ ಸ್ಕೂಲಲ್ಲಿ ಪ್ರಮೋಟ್ ಮಾಡೋರು ಇದನ್ನ. ಎಲ್ಲಾ ಮಕ್ಳುನು ಅವ್ರಿಗೆ 5 ರಿಂದ 10 ನಿಮಿಷ ಟೈಮ್ ಕೊಡೋರು. ಎಲ್ಲಾ ಮಕ್ಕಳು ಹೋಗಿ ಈ ಟೂಲ್ ಜೊತೆ ಮಾತಾಡ್ಬಿಟ್ಟು ಬರ್ಬೇಕು. ಟೂಲ್ ಎಲ್ಲಿರ್ತಿತ್ತು, ಒಂದು ಕ್ಲೋಸ್ಡ್ ರೂಮ್, ಒಂದು ಚಿಕ್ಕ ಪಾಡ್ ತರ ಇರೋದು. ಈ ಪಾಡ್ ಅಲ್ಲಿ ಈ ಟೂಲ್ ಒಂದು ಐಪ್ಯಾಡ್ ಅಲ್ಲಿ ಈ ಟೂಲ್ ಹಿಂಗ್ ಬರೋದು. ಆ ಟೂಲ್ ಜೊತೆಗೆ ಆ ಹುಡುಗಿನೂ ನೋಡ್ತಾ ಇತ್ತು, ಈ ಹುಡುಗಿನೂ ಆ ಗೊಂಬೆನ ನೋಡ್ಕೊಂಡು ಮಾತಾಡ್ಬೋದು. ನಮ್ಮಲ್ಲಿ ಸಣ್ಣ ಮಕ್ಕಳು ಫಿಲಮ್ ನೋಡಕ್ ಹೋದಾಗ್ಲು ಅಥವಾ ಈಚೆ ಕಡೆ ಹೋದಾಗ್ಲು ಕೈಯಲ್ಲಿ ಒಂದು ಗೊಂಬೆ ಇಟ್ಕೊಂಡಿರ್ತಾರೆ. ಸೊ ಆ ಥಾಟ್ ನೀವೇ ಯೋಚನೆ ಮಾಡಿ, ಏನಕ್ಕೆ ಅಲ್ಲಿ ಗೊಂಬೆ ಕೊಟ್ರು ಅಂತ. ಯಾಕಂದ್ರೆ ಗೊಂಬೆ ಅಂತಂದ್ರೆ ಮಕ್ಳಿಗೆ ಒಂಥರ ಸೇಫ್ ಅನ್ಸುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಗೊಂಬೆಗಳ ಜೊತೆ ಮಾತಾಡೋದಕ್ಕೆ. ಸೊ ಅಲ್ಲಿ ಒಂದು ಗೊಂಬೆನ ಒಂದು ಟೂಲ್ ಆಗಿ ಕ್ರಿಯೇಟ್ ಮಾಡಿ ಮಕ್ಳಿಗೆ ಕೊಟ್ರು. ಸೊ ಆ ಗೊಂಬೆ ಏನ್ ಮಾಡ್ತಾ ಇತ್ತು, ಟೂಲಿಯಾ ಏನ್ ಮಾಡ್ತಾ ಇತ್ತು, ಅದು ಡೈಲಿ ಮಕ್ಕಳನ್ನ ಮಾತಾಡ್ಸೋವಾಗ ಒಂಥರ ಸ್ಟೋರಿ ಟೆಲ್ಲಿಂಗ್ ಅನ್ನೋ ಒಂದು ರೀತಿನ ಯೂಸ್ ಮಾಡಿಕೊಂಡು ಕ್ವೆಶನ್ಸ್ ಕೇಳೋದು. ಬೆಳಗ್ಗೆಯಿಂದ ನೀನೇನ್ ಮಾಡ್ದೆ ಹೇಳು, ಆಮೇಲೆ ನೀನ್ ಇವತ್ತು ಹೆಂಗಿದ್ಯಾ ಹೇಳು, ನಿಂಗೆ ಇವತ್ತು ಏನ್ ಅನಿಸ್ತಾ ಇದೆ, ನಿನ್ ಮನೇಲಿ ಹೆಂಗಿದ್ಯಾ, ನೀನು ಮನೇಲಿ ಏನ್ ಮಾಡ್ತೀಯಾ ಅಂತ ಹಿಂಗೆಲ್ಲ ಕ್ವೆಶನ್ಸ್ ಕೇಳೋದು. ಸೊ ಒಂದು ಕ್ವೆಶನ್ ಕೇಳಿದಾಗ ಟೂಲ್ ಏನ್ ಸ್ಟಡಿ ಮಾಡ್ತಾ ಇತ್ತು ಮಗುವಲ್ಲಿ ಅಂತ ಅಂದ್ರೆ, ಆ ಮಗುವಲ್ಲಿ ನೋಡೋದು ಕಣ್ ಮೂವ್ಮೆಂಟ್ಸ್ ಹೆಂಗಿದೆ, ಎಂತೆಂಥ ಪದ ಬಳಸ್ತಾ ಇದೆ ಮಗು, ಅವಳ ಇಮೋಷನ್ ಯಾವ ತರ ಚೇಂಜ್ ಆಗ್ತಾ ಇದೆ, ಟೋನ್ ಯಾವ ತರ ಬದಲಾಗ್ತಾ ಇದೆ ಅಂತ ಸ್ಟಡಿ ಮಾಡೋದು. ಇವಾಗ ನಮ್ಗೆ ಏನೋ ಹೇಳ್ಕೊಳ್ಳೋವಾಗ, ಮಂದಾಳದಿಂದ ಏನೋ ಹೇಳ್ಕೊಳ್ಳೋವಾಗ ನಮ್ಗೆ ಏನಾಗುತ್ತೆ, ಒಂದೊಂದ್ಸತಿ ಅಳು ಬರುತ್ತೆ, ಅವಾಗ ಟೋನ್ ಚೇಂಜ್ ಆಗುತ್ತೆ, ಕರೆಕ್ಟಾ. ಅಥವಾ ನಾವೇನೋ ಸಡನ್ ಆಗಿ ಏನೋ ಯೋಚನೆಗೆ ಹೋದಾಗ ನಾವು ಪಾಸ್ ತಗೋತೀವಿ, ಪಾಸ್ ತಗೊಂಡು ಆಮೇಲೆ ಮಾತಾಡೋದಕ್ಕೆ ಶುರು ಮಾಡ್ತೀವಿ. ಇದನ್ನೆಲ್ಲ ಪ್ಯಾಟರ್ನ್ಸ್ ನ ಸ್ಟಡಿ ಮಾಡ್ತಾ ಇತ್ತು. ಸೊ ಹಿಂಗೆ ಒಂದ್ 3-4 ಸೆಷನ್ ಆಯ್ತು ಟೂಲಿಯಾ ಜೊತೆ. ಎಲ್ಲಾ ಸ್ಟೂಡೆಂಟ್ಸ್ನು ಟೂಲಿಯಾ ಮಾತಾಡಿಸ್ಕೊಂಡು ಅದ್ರ ಡೇಟಾನ ಕಲೆಕ್ಟ್ ಮಾಡ್ಕೊಂತ ಇದ್ದಿ ಟೂಲಿಯಾ 4 ಸೆಷನ್ ಆದ್ಮೇಲೆ ಫ್ಲಾಗ್ ಮಾಡ್ತು. ಈ ಹುಡುಗಿ ಬಂದು ಅಮೀನಾ ಅಂತ, ಈ ಹುಡುಗಿಗೆ ಏನೋ ಮಾನಸಿಕ ರೋಗ ಇದೆ, ಇಲ್ಲಿ ಏನೋ ಪ್ರಾಬ್ಲಮ್ ಇದೆ. ಏನಕ್ಕೆ ಅಂತ ಅಂದ್ರೆ ಅವಳು ಯೂಸ್ ಮಾಡ್ತಾ ಇರೋ ಪದ ಕತ್ತಲು, ಆಮೇಲೆ ಲಾಕ್ ಆಗಿರೋ ಅಂಥದ್ದು, ಅಥವಾ ನನಗೆ ತುಂಬಾ ಭಯ ಅನ್ನೋವಂಥದ್ದು, ಅಥವಾ ಡಾರ್ಕ್ನೆಸ್, ಹಂಗೆ ಅವಳು ಪದ. ಅಂಡ್ ಮೇನ್ ಥಿಂಗ್ ಇದೆಲ್ಲ ರಿಲೇಟ್ ಆಗಿದ್ದು ಮನೆಗೆ. ಮನೆ ಅಂತ ವಿಷಯ ಬಂದಾಗ ಈ ತರ ಪದಗಳು ಬರೋದು, ಅದೇ ಸ್ಕೂಲ್ ಅಂತ ಬಂದಾಗ ಈ ತರ ಪದ ಬರ್ತಾ ಇರ್ಲಿಲ್ಲ. ಬಟ್ ಮನೆ ಅಂತ ಬಂದಾಗ ಈ ಪದ ಬರ್ತಿತ್ತು. ಸೊ ನಮ್ಮಂತವ್ರು ಯಾರಾದ್ರೂ ಒಂದ್ ಮಗು ಜೊತೆ ಮಾತಾಡಿ ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಒಪ್ಕೋತೀರಾ. ಬಟ್ ಅಂತ ಒಂದು ಟೂಲ್ ಏನ್ ಮಾಡ್ತು ಅಂತ ಅಂದ್ರೆ,
ಇದನ್ನೆಲ್ಲ ಅರ್ಥ ಮಾಡ್ಕೊಂತು, ಇದೆಲ್ಲ ಪ್ಯಾಟರ್ನ್ಸ್ ನ ಕಲೆಕ್ಟ್ ಮಾಡ್ಕೊಂತು. ಬಟ್ ಒಂದು ಟೂಲ್ ಹೇಳಿರೋದ್ರಿಂದ ಇವಾಗ ನಾವ್ ಎಷ್ಟು ಜನ ಗೂಗಲ್ ಅಲ್ಲಿ ನನ್ನ ತಲೆನೋವು ಏನ್ ಮಾತ್ರೆ ತಗೊಳ್ಳಿ ಅಂತ ಹುಡುಕ್ತಿವಿ, ಬಟ್ ಅದನ್ನೇ ನಾವು ತಗೊಂಡ್ಬಿಟ್ರೆ ಅದು ಒಳ್ಳೇದಲ್ಲ ಅಲ್ವಾ? ಎಲ್ಲಾರನ್ನು ಒಂದ್ಸತಿ ಡಾಕ್ಟರ್ನ ಕೇಳಿ. ಇವಾಗ ನೀವು ಗೂಗಲ್ ಅಲ್ಲೂ ಕೇಳಿದಾಗ ಅದು ಕೊನೆಯಲ್ಲಿ ಬರ್ದಿರುತ್ತೆ, ಒಂದ್ಸತಿ ನಿಮ್ ಡಾಕ್ಟರ್ ಹತ್ರ ಚೆಕ್ ಮಾಡಿ ಅಂತ ಬರ್ದಿರುತ್ತೆ. ಸೊ ಸೇಮ್ ವೇ ಈ ಟೂಲು ಏನ್ ಮಾಡ್ತು ಅಂತ ಅಂದ್ರೆ, ಅದು ಒಂದು ಡಾಕ್ಟರ್ಗೆ, ಒಂದು ಸೈಕಾಲಜಿಸ್ಟ್ ಅವ್ರಿಗೆ ಈ ಡೇಟಾನೆಲ್ಲ ಕಳಿಸ್ತು. ಆ ಸೇಮ್ ಡಾಕ್ಟರ್ ಏನ್ ಮಾಡ್ತು ಅಂತ ಅಂದ್ರೆ, ಅವರು ಡಾಕ್ಟರು ಆ ಸ್ಕೂಲ್ಗೆ ಬಂದ್ರು. ಅವರು ಸ್ಕೂಲಿಗೆ ಬಂದಾಗ ಮಕ್ಕಳ ಜೊತೆಗೆ ಮಾತಾಡಿದಾಗ ಕೊನೆಗೆ ಈ ಮಗುವಿನ ಜೊತೆ ಒಂದು ಸೆಷನ್ ಇಟ್ಕೊಂಡ್ರು. ಮಗುವಿನ ಜೊತೆ 1 hour ಮಾತಾಡಿದ್ರು. ಅವ್ರಿಗೆ ಗೊತ್ತಾಯ್ತು, ಆ ಮಗು ಎಲ್ಲ ಹೇಳ್ಕೊಂತು. ಯಾಕೆಂದ್ರೆ ಈ ಸೈಕಾಲಜಿಸ್ಟ್ಗೆ ಆಲ್ರೆಡಿ ಗೊತ್ತಿತ್ತು ಏನಾಗಿತ್ತು ಅಂತ. ಬಟ್ ಅದೇ ತರ ಕ್ವೆಶ್ಚನ್ಸ್ ನ ಕೇಳಿದಕ್ಕೆ ಮಗು ಓಪನ್ ಅಪ್ ಆಗಿ ಎಲ್ಲ ಹೇಳ್ಕೊಂಡ್ಮೇಲೆ ಇವ್ರು ಇದನ್ನ ಹೈಯರ್ ಅಥಾರಿಟೀಸ್ಗೆ ಹೇಳಿದ್ರು. ಅಥಾರಿಟೀಸ್ ಬಂದ್ರು, ಅಂಕಲ್ನ ಅರೆಸ್ಟ್ ಮಾಡಿದ್ರು, ಈ ಮಗುನ ಫೋಸ್ಟರ್ ಹೋಮ್ಗೆ ಹಾಕಿದ್ರು. ಫೋಸ್ಟರ್ ಹೋಮ್ ಅಲ್ಲಿ ಈ ಮಗು ಇನ್ನೂ ಚೆನ್ನಾಗಿ ಬೆಳೀತು. ಈ ಒಂದು ಟೂಲ್ ಇಂದ ಅವಳಿಗೆ ಫಸ್ಟ್ ಹೆಜ್ಜೆ ಇಟ್ಟಿದ್ದು ಬೆಟರ್ ಲೈಫ್, ಟುವರ್ಡ್ಸ್ ಬೆಟರ್ ಲೈಫ್. ಒಪ್ಕೊಂತೀರಾ? ಸೊ ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಅಂಕಲ್ ಇಂದ ದೂರ ಬಂದ್ಬಿಟ್ರೆ ಆ ಹುಡುಗಿ ಹೋಗಿರೋ ಟ್ರಾಮಾ ಅದೆಲ್ಲ ವಾಶ್ ಔಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಬಟ್ ಏನಾಯ್ತು, ಮೊದಲನೇ ಹೆಜ್ಜೆ ಇಟ್ಲು ಟುವರ್ಡ್ಸ್ ಅ ರೆಸ್ಪೆಕ್ಟಬಲ್ ಲೈಫ್. ಯಾಕೆಂದ್ರೆ ಒಂದು ಸಣ್ಣ ವಯಸ್ಸಿನ ಹುಡುಗಿಗೆ ಹಿಂಗೆಲ್ಲ ಆಗಿತ್ತು, ಸುತ್ತಲೂ ಇರೋ ಜನ ಯಾರಿಗೂ ಗೊತ್ತಾಗ್ಲಿಲ್ಲ, ಆದ್ರೆ ಒಂದು ಟೂಲ್ ಈ ಕೆಲಸ ಮಾಡಕ್ಕಾಯ್ತು. ಸೊ ಕೊನೆಗೆ ಏನಾಯ್ತು ಅಂತ ಅಂದ್ರೆ, ಆ ಹುಡುಗಿ ಆ ಫೋಸ್ಟರ್ ಹೋಮ್ ಇಂದ ಇನ್ನೊಂದು ಮನೆಗೆಲ್ಲೋ ಅಡಾಪ್ಟ್ ಆಗಿ ಹೋಯ್ತು. ಆ ಮಗು ಅಲ್ಲಿಂದ ಮತ್ತೆ ಸ್ಕೂಲ್ಗೆ ಹೋಗಕ್ ಶುರು ಆದಾಗ ಆ ಟೀಚರ್ ಯಾರು ಇದ್ರ ಬಗ್ಗೆ, ಅವಳ ಕ್ಲಾಸ್ ಟೀಚರ್ ಯಾರು ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಎಲ್ಲ ಗೊತ್ತಿತ್ತು. ಒಂದು 5-6 ವರ್ಷ ಆದ್ಮೇಲೆ ಈ ಹುಡುಗಿನ ಡ್ರಾಯಿಂಗ್ ಕ್ಲಾಸಲ್ಲಿ ನೋಡಿದ್ರು. ಡ್ರಾಯಿಂಗ್ ಕ್ಲಾಸಲ್ಲಿ ಅವಳು ಚಿತ್ರ ಬಿಡಿಸುವಾಗ ಹೋಗಿ ನೋಡಿದಾಗ ಏನ್ ಚಿತ್ರ ಅಂತ ನೋಡಿದ್ರೆ, ಒಂದು ಮರದ ಕೆಳಗಡೆ ಒಂದು ಹುಡುಗಿ ಕೂತಿರೋದು, ಆ ಹುಡುಗಿ ಕೈಯಲ್ಲಿ ಒಂದು ಐಪ್ಯಾಡ್ ಇಟ್ಕೊಂಡಿರೋದು, ಐಪ್ಯಾಡ್ ಮೇಲೆ ಟೂಲಿಯಾ ಅಂತ ಹೆಸರು ಬರ್ದಿದ್ಲು. ಒಂದು ಆಪ್, ಒಂದು AI ಟೂಲ್ ಒಂದು ಮಗುಗೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತು, ಜೀವನನೇ ಬದಲಾಯಿಸ್ತು. ಸೊ ಇವತ್ತು AI ನಮ್ಮ ಕೈಯಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಪ್ಕೊಂತೀರಾ? ನೀವೇನೇನೆ ಹೇಳಿ, ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನೀವು AI ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ, ಅಥವಾ ನಿಮ್ಮ ಇಂಟರಾಕ್ಷನ್ AI ಜೊತೆ ಎಲ್ಲೆಲ್ಲಾಗಿದೆ? ಐ ಆಮ್ ಶೋರ್ ಎಲ್ಲರಿಗೂ ಏನೋ ಒಂದು ಇರುತ್ತೆ ಹೇಳೋದಕ್ಕೆ. ನಿಮ್ಗೆಲ್ಲರಿಗೂ ಎಲ್ಲೋ ಒಂದ್ ಕಡೆ ನೀವು AI ಜೊತೆ ಇಂಟರಾಕ್ಟ್ ಮಾಡಿದೀರಾ ಅನ್ನೋದು ಇರುತ್ತೆ. ಸೊ ನೀವೇ ಹೇಳಿ, ಎಲ್ಲಿ? ChatGPT. ಓಕೆ ಅಲ್ಲ, ನೀವು ಟೂಲ್ ಹೇಳ್ತಾ ಇದ್ದೀರಾ, ಬಟ್ ನೀವು ಎಲ್ಲೆಲ್ಲಿ ನೀವು AI ಜೊತೆ ನೀವು ಇಂಟರಾಕ್ಟ್ ಮಾಡಿದೀರಾ ಅಂತ ಹೇಳಿ. ಸ್ಟಡೀಸ್, ಓಕೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ, ಆಮೇಲೆ ಅಸೈನ್ಮೆಂಟ್ಸ್, ವೆರಿ ಗುಡ್. ಆಮೇಲೆ ಮೇಲ್ ಬರೆಯೋದಕ್ಕೆ, ವೆರಿ ಗುಡ್. ರಿಪೋರ್ಟ್ ಜನರೇಷನ್ ಅಲ್ಲಿ, ಪ್ರೆಸೆಂಟೇಷನ್ ಮಾಡೋದಕ್ಕೆ, ಓಕೆ.
ಮಾರ್ಕೆಟಿಂಗ್ ಮಾಡ್ತಾರಲ್ಲ ಅದು ನನಗೂ ಇಷ್ಟ ಆಗುತ್ತೆ. ಯಾರೇ ಕಸ್ಟಮರ್ ಆಗಲಿ ನಮ್ಗೆ ಅದೇ ಇಷ್ಟ ಆಗುತ್ತೆ. ಅಂಡ್ ಕಂಪ್ನಿಯವ್ರಿಗೂ ಅದು ಒಳ್ಳೇದು. ಏನಕ್ಕೆ ಅಂತಂದ್ರೆ ಅವ್ರ ಸೇಲ್ಸ್ ಜಾಸ್ತಿ ಆಗುತ್ತೆ. ಸಾಯಂಕಾಲ 5 ಗಂಟೆಗೆ ಕರೆಕ್ಟ್ ಆಗಿ ಒಂದಷ್ಟು ಜನಕ್ಕೆ ಮೆಸೇಜ್ ಬರುತ್ತೆ, ಸ್ನಾಕ್ಸ್ ಏನಾದ್ರು ಬೇಕಾ. ಅಂಡ್ ಝೊಮ್ಯಾಟೊ ಕನ್ನಡದಲ್ಲೇ ಕಳಿಸುತ್ತೆ, ಸ್ನಾಕ್ಸ್ ಬೇಕಾ, ನೀನೇ ನನ್ನ ಸಮೋಸ ಬೇಕಾ ಸಮೋಸ, ಹಿಂಗೆ ಎಷ್ಟೊಂದು ಅದು ಕನ್ನಡದಲ್ಲೂ ಹಾಕಿ ಎಲ್ಲ ಕಳ್ಸುತ್ತೆ. ಒಪ್ಕೋತೀರಾ? ನೀವು ನೋಡಿದೀರಾ ಕನ್ನಡದಲ್ಲಿ ಒಂಥರ ಮೆಸೇಜ್ ಕಳ್ಸೋದು ಝೊಮ್ಯಾಟೊ? ಇದೆಲ್ಲ ಏನಕ್ಕೆ ಮಾಡುತ್ತೆ? ಏನಕ್ಕೆ ಇಷ್ಟೊಂದು ಪರ್ಸನಲೈಸ್ ಆಗಿ ಮೆಸೇಜ್ ಕಳ್ಸುತ್ತೆ? ಆಲ್ ಆಫ್ ದಿಸ್ ಇಸ್ ಡ್ರಿವೆನ್ ಬೈ ಡೇಟಾ. ಸೊ ಸ್ಲೈಡ್. ಸೊ AI ಬಂದು ಇವಾಗ ನಾವು ಮುಂಚೆ ಹೇಳ್ತಾ ಇದ್ವಿ ಫ್ಯೂಚರ್ ಅಲ್ಲಿ AI ಅನ್ನೋದೇನೋ ಬರ್ತಾ ಇದೆ ಅಂತ. ಇವಾಗ ಅದು ರಿಯಾಲಿಟಿ. ನಾವೆಲ್ಲರೂ ಅದ್ರ ಜೊತೆ ಇಂಟರಾಕ್ಟ್ ಮಾಡ್ತಾ ಇದೀವಿ, ನಾವೆಲ್ಲರೂ ಅದನ್ನ ಯೂಸ್ ಮಾಡ್ತಾ ಇದೀವಿ. ನೀವೇ ಹೇಳ್ದಂಗೆ ನಿಮ್ ಡೇ ಟು ಡೇ ಲೈಫ್ ಅಲ್ಲಿ, ನಾನು ಇದೇ ಕಾಲೇಜಲ್ಲಿ ಓದಿದ್ದು. ಐ ಆಮ್ ಅ ಪ್ರಾಡಕ್ಟ್ ಆಫ್ BMS ಕಾಲೇಜ್. ನಾನು ಬಯೋಟೆಕ್ ಇಂಜಿನಿಯರಿಂಗ್ ಮಾಡಿರೋದು ಇಲ್ಲೇ. ಸೊ ನಮ್ಗೆ ಹೆಂಗಿತ್ತು ಅಂತಂದ್ರೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ರೆ ಅಯ್ಯೋ ಎಷ್ಟು ಕಷ್ಟ ಪಟ್ಟಿದೀವಿ ಈ ಕಾಲೇಜಲ್ಲಿ. ಅದೇನೇನೆ ಈ ಕಾಲೇಜ್ ಇಲ್ಲ, ಇದೇ ಕಾಲೇಜಲ್ಲೇ ಕಷ್ಟ ಪಟ್ಟಿರೋದು. ಆಮೇಲೆ ನಮ್ಗೆ ರಿಸರ್ಚ್ ಡೇಟಾ ಈ ಸುತ್ತ ಇರುತ್ತೆ, ನಮ್ ಬಯೋಟೆಕ್ ರಿಸರ್ಚ್ ಡೇಟಾ ಎಲ್ಲ ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ನಾವೇ ಕುತ್ಕೊಂಡು ಓದ್ಬೇಕಿತ್ತು. ಇವಾಗೆಲ್ಲ ChatGPT ಹಾಕ್ಬಿಟ್ಟು ಒಂದ್ ಸಂಬರಿ ಕೊಡು ಅಂತ ಅಂದ್ರೆ 5 ನಿಮಿಷದ ಕೆಲಸ. ಒಪ್ಕೊಂತೀರಾ ಎಲ್ಲಾರು? ಅಂಡ್ ಇವಾಗ ಕೂತ್ಕೊಂಡು ನಾವು ಯೋಚನೆ ಮಾಡಿದ್ರೆ ಅಯ್ಯೋ ಇಂಥ ಟೂಲ್ ನಮ್ಗೆ ಯಾಕೆ ಇರ್ಲಿಲ್ಲ ಅಂತ ಯೋಚನೆ ಬರುತ್ತೆ. Capable of processing data, recognizing patterns and supporting faster and accurate decisions. ಇವಾಗ ನಾನು ಕೊಟ್ಟಿದ್ದು ನಿಮ್ಗೆ ಎಕ್ಸಾಂಪಲ್ ಅದೇ ಅಲ್ವಾ? ತುಂಬಾ ವೇಗವಾಗಿ ಡಿಸಿಷನ್ ತಗೊಳ್ಳುವಂಥದ್ದು. ಆಮೇಲೆ ಈ ಪ್ಯಾಟರ್ನ್ಸ್ ಅನ್ನೋದೇನಿದೆ ಅದನ್ನ ರೆಕಗ್ನೈಸ್ ಮಾಡುತ್ತೆ. ಇವಾಗ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. AI ನ ನಮ್ಮ ಹ್ಯೂಮನ್ ಬ್ರೈನ್ಗೆ ರಿಲೇಟ್ ಮಾಡ್ತಾರೆ. ಏನಕ್ಕೆ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಇದೆ. ಇವಾಗ ಒಂದು ಮಗು ಅದು ಹುಟ್ಟಿದಾಗ ಅದಕ್ಕೆ ಯಾವುದಕ್ಕೆ ಭಯ ಪಡಬೇಕು, ಯಾವುದಕ್ಕೆ ಭಯ ಪಡಬಾರ್ದು ಅನ್ನೋದು ಗೊತ್ತಿರಲ್ಲ. ಸೊ ಒಂದು ಸ್ಟಡಿ ಮಾಡಿದ್ರು. ಎಷ್ಟು ಜನ ಈ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ದಿಸ್ ವಾಸ್ ಅ ರಿಯಲ್ ರಿಸರ್ಚ್ ಆಗಿದ್ದು. ಒಂದು ರೂಮ್ ಒಳಗಡೆ ಹಾವುಗಳಿತ್ತು, ಏನೋ ಪೈಥನ್ಸ್. ಈ ಪೈಥನ್ಸ್ ಜೊತೆ ಬರೀ ಸಣ್ಣ ಮಕ್ಕಳನ್ನ ಬಿಟ್ರು ಒಳಗಡೆ. 1 ವರ್ಷ 1.5 ವರ್ಷದ ಮಕ್ಕಳನ್ನ ಒಳಗಡೆ ಬಿಟ್ರು. ಅಂಬೆಗಾಲಿರುವಂತ ಮಕ್ಕಳು. ಅವ್ರ ಒಳಗಡೆ ಇದ್ದಾಗ ಪೇರೆಂಟ್ಸ್ ಒಂದು ಗ್ಲಾಸ್ ಇರುವಂತ ಶೀಲ್ಡ್ ಇರುವಂತ ರೂಮ್ ಈಚೆ ಕಡೆ ಪೇರೆಂಟ್ಸ್ ಇದ್ರು. ಪೇರೆಂಟ್ಸ್ ಹಾವು ನೋಡಿದಾಗ ಭಯ ಪಡ್ತಾ ಇದ್ರು. ಮಕ್ಕಳು ಎಲ್ಲ ಟೈಮು ನೋಡಿ ಅವ್ರು ಕಲಿತಾರೆ ಅಲ್ವಾ? ಅಂದ್ರೆ ಇವಾಗ ಯಾವ್ದಕ್ ಭಯ ಪಡ್ಬೇಕು, ನಾವ್ ಹೆಂಗ್ ರಿಯಾಕ್ಟ್ ಮಾಡ್ತೀವೋ ಮಕ್ಕಳು ಹಂಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಇಲ್ಲೇನಾಯ್ತು ಅಂತಂದ್ರೆ ಮಕ್ಕಳು ಪೇರೆಂಟ್ಸ್ ನೋಡೋದಕ್ಕೆ ಪೇರೆಂಟ್ಸ್ ಅಲ್ಲಿ ಇರ್ಲಿಲ್ಲ, ಬರೀ ಹಾವುಗಳು ಮಾತ್ರ ಇತ್ತು. ಅದನ್ನ ಮುಟ್ಟಿದ್ರು, ಹಾವು ಅದಕ್ಕೆ ಏನು ಮಾಡ್ಲಿಲ್ಲ. ಇವರು ಆರಾಮಾಗಿದ್ರು, ಹಾವು ಆರಾಮಾಗಿದ್ರು. ಹಾವು ಯಾವಾಗ ಕಡಿಯುತ್ತೆ? ಅದಕ್ಕೆ ಡೇಂಜರ್ ಅನ್ನಿಸ್ದಾಗ. ಮಕ್ಕಳು ಅವ್ರಿಗೆ ಡೇಂಜರ್ ಅಂತ ಅನ್ನಿಸ್ಲೇ ಇಲ್ಲ, ಯಾಕಂದ್ರೆ ಮಕ್ಕಳು ಅದಕ್ಕೆ ಏನು ಮಾಡೋದಕ್ಕೆ ಹೋಗ್ಲಿಲ್ಲ. ಅದ್ರ ಪಾಡಿಗೆ ಅದಿತ್ತು, ಇವ್ರ ಪಾಡಿಗೆ ಇವ್ರಿದ್ರು. ಆದ್ರೆ ಈಚೆ ಕಡೆ ಪೇರೆಂಟ್ಸ್ ಭಯ ಪಡ್ತಾ ಇದ್ರು. ಕೊನೆಗೆ ಏನಾಯ್ತು, ಮಕ್ಕಳನ್ನ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಟೈಮ್ ಹಾವು ಜೊತೆಗೆ ಮಕ್ಕಳನ್ನ ಮತ್ತೆ ಪೇರೆಂಟ್ಸ್ ಇಬ್ರು ಬಿಟ್ರು. ಅದಾದ್ಮೇಲೆ ಮಕ್ಕಳೇನಾಯ್ತು, ಭಯ ಪಡೋದಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಪೇರೆಂಟ್ಸ್ ಭಯ ಪಡ್ತಾ ಇದ್ರು, ಅಯ್ಯೋ ಇದು ಹಾವು ಅಂತ. ಸೇಮ್ ವೇ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ, ಪಾಸ್ಟ್ ಡೇಟಾ ಇರುತ್ತಲ್ಲ, ಆ ಡೇಟಾನ ಎಲ್ಲ ಗ್ಯಾದರ್ ಮಾಡ್ಕೊಂಡು ಅದು ನಿಮ್ಗೆ ಸ್ಟಡಿ ಮಾಡಿ ನಿಮ್ಗೆ ಒಂದು ಸೊಲ್ಯೂಷನ್ ಅಂತ ಕೊಡುತ್ತೆ, ಒಂದು ಕನ್ಕ್ಲೂಷನ್ ಅಂತ ಕೊಡುತ್ತೆ. ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ನ ಯೂಸ್ ಮಾಡಿಕೊಂಡು ಅಥವಾ ಮುಂಚೆ ಇರುವ ಡೇಟಾನ ಯೂಸ್ ಮಾಡಿಕೊಂಡು. AI ಎಥಿಕ್ಸ್ ಅಂತ ಒಂದು ಟಾಪಿಕ್ ನಿಮಗೆ ನಾಳೆ ಒಂದು ಟಾಪಿಕ್ ಇದೆ, ಬಟ್ ಅದಕ್ಕೂ ಸೇರಿನೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಮ್ಮ ರಿಕ್ರೂಟ್ಮೆಂಟ್ ಅಲ್ಲಿ AI ಯೂಸ್ ಮಾಡ್ತಾರೆ. ಏನಾಗುತ್ತೆ ಅಂತ ಅಂದ್ರೆ, ರಿಕ್ರೂಟ್ಮೆಂಟ್ ಪಾಸ್ಟ್ ಡೇಟಾ ರಿಕ್ರೂಟ್ಮೆಂಟ್ ನೀವು ಯೂಸ್ ಮಾಡಿದ್ರೆ ತುಂಬಾ ಮೇಲ್ಸ್ ನ ರಿಕ್ರೂಟ್ ಮಾಡ್ತಾ ಇದ್ದಿದ್ದು, ಹೆಣ್ಮಕ್ಳನ್ನ ಜಾಸ್ತಿ ರಿಕ್ರೂಟ್ ಮಾಡ್ತಾ ಇರಲಿಲ್ಲ. ಅಮೆಝಾನ್ ಫಸ್ಟ್ ಟೈಮ್ AI ನ ಯೂಸ್ ಮಾಡಿದಾಗ ಏನಾಯ್ತು ಅಂತ ಅಂದ್ರೆ, ಅದು ರಿಕ್ರೂಟ್ಮೆಂಟ್ ಅಲ್ಲಿ ಜಾಸ್ತಿ ಮೇಲ್ಸ್ ನ ಅವರು ರಿಕ್ರೂಟ್ ಮಾಡ್ಕೊಂಡಿದ್ರು. ಏನಕ್ಕೆ ಅಂತ ನೋಡಿದಾಗ, ಇವಾಗ ಟೈಮ್ ಚೇಂಜ್ ಆಗಿದೆ. ಇವಾಗ ನೀವು ಯಾವುದೇ ಕಾರ್ಪೊರೇಟ್ ಕಂಪ್ನಿಗೆ ಹೋದ್ರೂ ಡೈವರ್ಸಿಫೈ
ಅಂತ ಮಾತಾಡ್ತಾರೆ. ಎಲ್ಲ ಕಡೆ ಡೈವರ್ಸ್ ಗ್ರೂಪ್ ಆಫ್ ಪೀಪಲ್ ಇರಬೇಕು, ಹೆಣ್ಮಕ್ಳು ಇರಬೇಕು, ಗಂಡ್ಮಕ್ಳು ಇರ್ಬೇಕು, ಎಲ್ಲ ತರ ಡೈವರ್ಸ್ ಸೆಟ್ ಆಫ್ ಪೀಪಲ್ ಶುಡ್ ಬಿ ದೇರ್. ಎಲ್ಲ ಕಡೆ ಈಕ್ವಾಲಿಟಿ ಅನ್ನೋದು ಇನ್ ವರ್ಕ್ ಪ್ಲೇಸ್ ಬಂದಿದೆ. ನೀವೆಲ್ಲ ಯಾವುದೇ ಕಾರ್ಪೊರೇಟ್ ಕಂಪ್ನಿಗೆ ಹೋದ್ರೂ ನೀವು ನೋಡ್ತೀರಾ ಎಷ್ಟು ಇದ್ರ ಬಗ್ಗೆ ಸ್ಟ್ರೆಸ್ ಮಾಡ್ತಾರೆ ಅನ್ನೋದು. ಎಲ್ಲ ಕಂಪ್ನಿಯಲ್ಲೂ ಈವನ್ LGBTQ ಕಮ್ಯುನಿಟಿ ಅವರನ್ನು ಇನ್ಕ್ಲೂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಸ್ಟ್ರೆಸ್ ಮಾಡ್ತಾರೆ. ಏನಕ್ಕೆ ಅಂತ ಅಂದ್ರೆ ಇವಾಗ ಕಾಲ ಬದಲಾಗಿದೆ. ಸೊ ಇಂಥ ಟೈಮಲ್ಲಿ ಬರೀ AI ಅಲ್ಲಿ ಏನಾದ್ರು ಯೂಸ್ ಮಾಡಿಕೊಂಡು ಪಾಸ್ಟ್ ಡೇಟಾನ ಯೂಸ್ ಮಾಡಿಕೊಂಡು ನಾವ್ ಇವಾಗ ರಿಕ್ರೂಟ್ಮೆಂಟ್ ಮಾಡಿದ್ರೆ ಅದು ತಪ್ಪು ಆಗುತ್ತೆ. ಸೊ ಇಲ್ಲಿ ನಮ್ಗೆ AI ಎಥಿಕ್ಸ್ ಅನ್ನೋ ವಿಷಯ ಬರುತ್ತೆ. ಬಟ್ ನೀವಿಂತ ರಿಸರ್ಚ್ಗೆ ಅಥವಾ ಏನಾದ್ರು ನಿಮ್ಮ CV ಇದೆ ಮತ್ತೆ ರಿಕ್ವೈರ್ಮೆಂಟ್ಸ್ ಇದೆ ಫಾರ್ ಅ ರೋಲ್, ಅದಕ್ಕೆ ನೀವು ಮ್ಯಾಪ್ ಮಾಡೋದು, ಅದಕ್ಕೆಲ್ಲ ನಾವು AI ಯೂಸ್ ಮಾಡಿ. ಸೊ ಅದಕ್ಕೆ ನಾವು ಎಲ್ಲಿ AI ಯೂಸ್ ಮಾಡಬೇಕು, ಎಲ್ಲಿ AI ಯೂಸ್ ಮಾಡಬಾರ್ದು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಗೆ ಎಲ್ಲರಿಗೂ ಪ್ಲೇಜಿಯರಿಸಮ್ ಇಶ್ಯೂ ಬರುತ್ತಾ? ಸೊ ಪ್ಲೇಜಿಯರಿಸಮ್ ಇಶ್ಯೂ ಬರಬಾರ್ದು ಅಂತಂದ್ರೆ AI ಯೂಸ್ ಮಾಡಬಾರ್ದು. ಆದ್ರೆ ಯು ಶುಡ್ ನೋ ಟು ವಾಟ್ ಎಕ್ಸ್ಟೆಂಟ್ ನೀವು AI ಯೂಸ್ ಮಾಡಬೇಕು ಅಂತ. ಒಪ್ಕೊಂತೀರಾ? ಶಿ ಸ್ಮೈಲಿಂಗ್ ಅಲ್ಲಿ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, so why AI matters in business? Business ಅಲ್ಲಿ ಓಕೆ, ಇಲ್ಲಿ MBA ರಿಲೇಟೆಡ್ ಆರ್ ನಿಮ್ಗೆ ನನ್ನ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಅಲ್ಲಿ ಏನೇನ್ ವಿಂಗ್ಸ್ ಇದೆ? ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ರನ್ನಿಂಗ್ ಅ ಬಿಸ್ನೆಸ್? HR ಇದೆ, ಮಾರ್ಕೆಟಿಂಗ್ ಇದೆ, ಫಿನಾನ್ಸ್, R&D, ಆಮೇಲೆ ಕ್ವಾಲಿಟಿ ಇಶ್ಯೂಸ್, ಅನಾಲಿಟಿಕ್ಸ್ ಇದೆ. ಎಸ್, ಸೊ ಎಲ್ಲ ಪಾರ್ಟ್ ಆಫ್ ಬಿಸ್ನೆಸ್, ಎವ್ರಿ ಸ್ಮಾಲ್ ಬ್ರಾಂಚ್ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಿ, ವೆದರ್ HR ಆಗಿರ್ಲಿ, ಮಾರ್ಕೆಟಿಂಗ್ ಆಗಿರ್ಲಿ, ಎಲ್ಲಾದ್ರಲ್ಲೂ ನಾವು ಇವಾಗ AI ಯೂಸ್ ಮಾಡ್ತಾ ಇದ್ದೀವಿ. ನಾನು ಟುವರ್ಡ್ಸ್ ದಿ ಎಂಡ್ ಆಫ್ ದ ಸೆಷನ್ ನಾನು ನಿಮ್ಗೆ ನನ್ನ ಕೆಲಸ ಅಂದ್ರೆ ಲೈಕ್ ಡೇ ಟು ಡೇ ನಾನು ಕೆಲಸ ಮಾಡ್ತಾ ಇರೋ ಕಂಪ್ನಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ AI ಲೆಟ್ಸ್ ಸೇ ನೀವು ಕಾಲೇಜ್ಗೆ ಇವಾಗ ಎಂಟರ್ ಆದಾಗ್ಲಿಂದ ನೀವು ಎಕ್ಸಿಟ್ ಆಗೋವರೆಗೂ ನೀವೇನೇ ಯೋಚನೆ ಮಾಡ್ಬೋದು ಎಲ್ಲೆಲ್ಲಿ ನೀವು AI ನ ಉಪಯೋಗಿಸ್ಬೋದು ಅಂತ. ನೀವು ಎಂಟ್ರೆನ್ಸ್ ಅಲ್ಲಿ ID ಕಾರ್ಡ್ ಚೆಕ್ ಮಾಡ್ತಾರ, ಇವಾಗ್ಲೂ ಚೆಕ್ ಮಾಡ್ತಾರ ಅಲ್ವಾ? ಚೆಕ್ ಮಾಡಿದಾಗ ಅಲ್ಲಿ ನೀವು AI ಯೂಸ್ ಮಾಡ್ಬೋದಾ? ದೇರ್ ಇಸ್ ಅ ಪಾಸಿಬಿಲಿಟಿ, ಒಪ್ಕೋತೀರಾ? ಸೊ ಅಥವಾ ಪಾರ್ಕಿಂಗ್ ಮಾಡೋದಕ್ಕೂ AI ಯೂಸ್ ಮಾಡ್ತಾ ಇದಾರೆ. US ಅಲ್ಲಿ ಇವಾಗ ಕರೆಂಟ್ಲಿ ಅದಿದೆ. US ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ AI ನ ಹೆಂಗ್ ಉಪಯೋಗಿಸ್ಬೋದು ಅಂತ ಅವ್ರು ಆಲ್ರೆಡಿ ನೋಡ್ತಾ ಇದ್ದಾರೆ. ಅದೇನೇ ನಾವು ಇಲ್ಲಿ ಒಂದು ಕಾಲೇಜ್ ಪ್ರೆಮೈಸಸ್ ಅಲ್ಲಿ ನಾವು ಪಾರ್ಕಿಂಗ್ಗೆ ಹೆಂಗೆ AI ಯೂಸ್ ಮಾಡ್ಬೋದು ಅನ್ನೋದು ಇಟ್ ಇಸ್ ಅ ಪಾಸಿಬಿಲಿಟಿ. ಸೊ ಬಿಸ್ನೆಸ್ ಅಂತ ಬಂದ್ಮೇಲೆ ಬಿಸ್ನೆಸ್ ಅಲ್ಲಿರೋ ಎಲ್ಲ ಪಾರ್ಟ್ಸ್ ಆಫ್ ಬಿಸ್ನೆಸ್, ಎಲ್ಲ ಪ್ರಾಸೆಸ್ ಆಫ್ ಬಿಸ್ನೆಸ್, ಮಾರ್ಕೆಟಿಂಗ್, ಫಿನಾನ್ಸ್, HR ಎಲ್ಲಾದ್ರಲ್ಲೂ ನೀವು AI ಯೂಸ್ ಮಾಡ್ಬೋದು. ಅಂಡ್ ಕರೆಂಟ್ಲಿ AI ಯೂಸ್ ಅಲ್ಲಿ ಇದೆ. ಅದಕ್ಕೆ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಕಂಪ್ನೀಸ್ ಲೆವರೇಜಿಂಗ್ AI gain efficiency and can reimagine business models. ಸೊ ಏನಾಗುತ್ತೆ, ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಅಥವಾ ನಿಮ್ಮ ಫೇಸ್ಬುಕ್ ಓಪನ್ ಮಾಡಿದಾಗ ನೀವು ನೋಡಿರ್ಬೋದು ಕಂಪ್ನೀಸ್ ಅಲ್ಲಿ ಇವಾಗ ತುಂಬಾ ಲೇ ಆಫ್ ಮಾಡ್ತಾ ಇದ್ದಾರೆ. ಒಪ್ಕೋತೀರಾ? ನೋಡಿದೀರಾ? ಮೊನ್ನೆ TCS ಲೇ ಆಫ್ ಮಾಡಿದ್ರು. ಏನಕ್ಕೆ ಲೇ ಆಫ್ ಮಾಡ್ತಾ ಇದ್ದಾರೆ? ಲೇ ಆಫ್ ಮಾಡ್ತಾ ಇರೋದು ಬಿಕಾಸ್ AI ಇಸ್ ಟೇಕಿಂಗ್ ಓವರ್. ತುಂಬಾ ಜನದ ಕೆಲಸ ಹೋಗ್ತಾ ಇದೆ. AI ಬಂದು ಕೆಲಸ ಕಿತ್ಕೋತಾ ಇದೆ ಅಂತ ಜನ ಮಾತಾಡ್ತಾರೆ. ಬಟ್ ಅದ್ ನಿಜ. ಏನಕ್ಕೆ ಅಂತ ಅಂದ್ರೆ AI ಮಾಡೋ ಒಂದು ಕೆಲಸ 10 ಜನ ಮಾಡೋ ಕೆಲಸನ ಒಂದು AI ಟೂಲ್ ಮಾಡ್ಬೋದು. ಸೊ ಅದಕ್ಕೆ ಅವರು ಎಫಿಷಿಯನ್ಸಿ ಬಗ್ಗೆ ಮಾತಾಡಿರೋದು. ಮ್ಯಾನೇಜರ್ಸ್ ಶಿಫ್ಟ್ ಫ್ರಮ್ ಸೂಪರ್ವೈಸರ್ಸ್ ಟು ಸ್ಟ್ರಾಟಜಿಕ್ ಡಿಸಿಷನ್ ಮೇಕರ್ಸ್. ಸೊ ಇವಾಗ ನಿರ್ಧಾರ ತಗೊಳ್ಳುವಂಥದ್ದು ಹೆಂಗೆ ನಿರ್ಧಾರ ತಗೊಳ್ತಾರೆ? ಡೇಟಾ ಇರುತ್ತೆ. ಇವಾಗ ಸರ್ ಹೇಳ್ತಾ ಇದ್ರು ಅವಾಗಲೇ ಹೆಂಗೆ ಸ್ವಿಗ್ಗಿಯಲ್ಲಿ ಕರೆಕ್ಟಾಗಿ 4 ಗಂಟೆಗೆ ಜಾಮೂನ್ ಆರ್ಡರ್ ಮಾಡ್ಬೋದು ಅಂತ. ಬಟ್ ನೀವು ನೋಡ್ಬೋದು
ನಮ್ಗಿರೋ ಡೇಟಾ ಅಲ್ಲಿ ಯಾವ ತರ ನಾವು ಡಿಸಿಷನ್ಸ್ ತಗೋಬಹುದು ಅಂತ ಅಂದ್ರೆ ಸೊ ಏನಾಗುತ್ತೆ ಅಂತ ಅಂದ್ರೆ ನಾವು ನೀವು ಬ್ಲಿಂಕಿಟ್ ಅಲ್ಲಿ ನೋಡ್ಬೋದು ನಿಮಗೆ ಅಂತ ಕರೆಕ್ಟ್ ಆಗಿ ನೀವು ಏನೇನು ಆರ್ಡರ್ ಮಾಡಿದೀರಾ ಮುಂಚೆ ನೀವು ಪ್ರಾಬಬ್ಲಿ ಏನೋ ಚಪಾತಿ ಆರ್ಡರ್ ಮಾಡಿರ್ಬೋದು ಅಥವಾ ಮಿಲ್ಕ್ ಆರ್ಡರ್ ಮಾಡಿರ್ಬೋದು. ಮಾರ್ನಿಂಗ್ಸ್ ನೀವು ಮಿಲ್ಕ್ ಆರ್ಡರ್ ಮಾಡ್ಬೋದು, ಈವ್ನಿಂಗ್ಸ್ ಏನೋ ಸ್ನ್ಯಾಕ್ಸ್ ಆರ್ಡರ್ ಮಾಡ್ಬೋದು. ಇದೆಲ್ಲ ಡೇಟಾನ ಅದು ಇಟ್ಕೊಂಡು ನಿಮಗೆ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ನಿಮಗೆ ರಿಮೈಂಡರ್ಸ್ ಕೊಡುತ್ತೆ. ನಾನು ಇವಾಗ ಆ್ಯಪ್ ಓಪನ್ ಮಾಡಿದ್ರೆ ಆ್ಯಪ್ ನನಗೆ ಹೆಂಗೆ ಕಾಣಿಸುತ್ತೋ ನಿಮಗೆ ಅದೇ ಥರ ಕಾಣಿಸಲ್ಲ. ಆ್ಯಪ್ ನನಗೆ ಬರೋ ಸಜೆಷನ್ಸ್ ನಿಮಗೆ ಬರಲ್ಲ. ಏನಕ್ಕೆ ಅಂತಂದ್ರೆ ಅದು ನನಗೆ ಕ್ಯೂರೇಟ್ ಮಾಡಿರೋಂಗೆ ನಿಮಗೂ ಕ್ಯೂರೇಟ್ ಮಾಡುತ್ತೆ. ನೀವು ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್ ಓಪನ್ ಮಾಡಿದಾಗ ನಿಮಗೆ ಬರೋ ಆ್ಯಡ್ಸ್ ಬೇರೆ, ನನಗೆ ಬರೋ ಆ್ಯಡ್ಸ್ ಬೇರೆ. ಒಪ್ಕೊಂತೀರಾ? ನಾನಿವಾಗ ಪ್ರಾಬಬ್ಲಿ ಇಲ್ಲಿ ನಿಂತ್ಕೊಂಡು ನನ್ನ ಫೋನ್ ಪಕ್ಕ ನಿಂತ್ಕೊಂಡು ನಾನು ಯಾವುದೋ ಸೇಲ್ ಬಗ್ಗೆ ನಾನು ಮಾತಾಡಿದ್ರೆ ಒಂದು 5 ನಿಮಿಷ ಆದ್ಮೇಲೆ ನನ್ನ ಆ್ಯಪ್ ಓಪನ್ ಮಾಡಿದ್ರೆ ನನಗೆ ಅದ್ರ ಬಗ್ಗೆ ಆ್ಯಡ್ಸ್ ಬಂದಿರುತ್ತೆ. ಸೊ ಇದೆಲ್ಲ ಡಿಸಿಷನ್ಸ್ನ ಬೇಸ್ಡ್ ಆನ್ AI ತಗೊಂತಾ ಇದ್ದಾರೆ. ಯಾರು ಹಿಂದೆಗಡೆ ಬ್ಯಾಕ್ ಇನ್ ದ ಬ್ಯಾಕ್ ಸೈಡ್ ಯಾರು ಕುತ್ಕೊಂಡು ಹೇಳ್ತಾ ಇಲ್ಲ ಓಕೆ ಇವ್ರಿಗೆ ಇದೇ ತರ ಕಳಿಸ್ಬೇಕು, ಇವ್ರಿಗೆ 5 ಗಂಟೆಗೆ ಮೆಸೇಜ್ ಕಳಿಸ್ಬೇಕು. ನೋಬಡಿ ಇಸ್ ಡೂಯಿಂಗ್ ಇಟ್ ಮ್ಯಾನ್ಯುಯಲಿ. ಬಟ್ ಎಲ್ಲಾನು AI ಮಾಡ್ತಾ ಇರುವಂತದ್ದು. ಇದಲ್ಲದೆ ಇವಾಗ AC ಸೇಲ್ಸ್ ಇದು ಒಂದು ಒಳ್ಳೆ ಕೇಸ್ ಸ್ಟಡಿ ಆಗಿತ್ತು. AC ಸೇಲ್ನ ಮುಂಚೆ ಹೆಂಗಾಗ್ತಾ ಇತ್ತು ಅಂತಂದ್ರೆ ಸ್ಯಾಮ್ಸಂಗ್ ಈ ಸ್ಟಡಿ ಮಾಡಿದ್ದು. ಸ್ಯಾಮ್ಸಂಗ್ ಅವರು ಬಿಗಿನಿಂಗ್ ಅಲ್ಲಿ ಅವ್ರದ್ದು AC ಸೇಲ್ಸ್ ಜಾಸ್ತಿ ಮಾಡಬೇಕಿತ್ತು. ಸೊ AC ಸೇಲ್ಸ್ ಅವ್ರು ಮುಂಚೆ ಹೆಂಗ್ ಜಾಸ್ತಿ ಮಾಡ್ತಾ ಇದ್ರು, 1 ವರ್ಷ ಪೂರ್ತಿ ಸ್ಟಡಿ ಮಾಡೋರು. ಯಾವ ಟೈಮಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಎಲ್ಲಾ ಕಡೆಗೂ ಕಾಲ್ ಮಾಡಿ, ಎಲ್ಲಾ ಸೆಂಟರ್ ಸ್ಯಾಮ್ಸಂಗ್ ಎಲ್ಲೆಲ್ಲಿ ಸೇಲ್ಸ್ ಹಾಕಿದಾರೋ ಎಲ್ಲಾ ಸೆಂಟರ್ಗೂ ಕಾಲ್ ಮಾಡಿ ಕೇಳೋರು, ಈ ತಿಂಗಳು ನಿಮ್ದು ಎಷ್ಟು ಸೇಲ್ ಆಗಿದೆ, ಈ ತಿಂಗಳು ಎಷ್ಟು AC ಸೇಲ್ ಆಗಿದೆ. ಇದೆಲ್ಲ 1 ವರ್ಷದ ಡೇಟಾ ತಗೊಂಡು ಅದಾದ್ಮೇಲೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿ ಆಮೇಲೆ ಯಾವ ತಿಂಗಳಲ್ಲಿ ಅವರು ಜಾಸ್ತಿ AC ಸೇಲ್ ಮಾಡಬೇಕು ಅವಾಗ ಮಾಡ್ತಾ ಇದ್ರು. ಬಟ್ ಇವಾಗ ಹಂಗ ವರ್ಕ್ ಆಗಲ್ಲ. ಇವಾಗ ಇನ್ನ ಕ್ವಿಕ್ ಆಗಿರ್ತಾರೆ. ಏಕೆ ಅಂತಂದ್ರೆ ಇವಾಗ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ಗೆ ವೇಸ್ಟ್ ನ ಕಮ್ಮಿ ಮಾಡುವಂಥದ್ದು. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಓಲಾ ಕತೆ ಗೊತ್ತಾ? ಇವಾಗ ಓಲಾ 2 ವೀಲರ್ಸ್ ತುಂಬಾ ಇನ್ವೆಂಟ್ರಿ ಇದೆ, ಬಟ್ ತಗೊಳ್ಳೋರು ಯಾರು ಇಲ್ಲ. ಒಪ್ಕೊಂತೀರಾ? ಕೇಳಿದೀರಾ? ಯಾರು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಓಲಾನ. ಯಾಕೆಂದ್ರೆ ಅದು ಸಿಸ್ಟಮ್ ಫೇಲ್ ಆಯ್ತು. ಜನ ಅದನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆಸ್ ಅ 2 ವೀಲರ್ ಅದು ಫೇಲ್ ಆಗಿದೆ ಇವಾಗ. ಬಟ್ ಅವ್ರ ಇನ್ವೆಂಟ್ರಿ ತುಂಬಾ ಇದೆ. ಸೊ ಒಂದು ಕಂಪ್ನಿಗೆ ಇನ್ವೆಂಟ್ರಿ ಅಂತ ಅಂದ್ರೆ ಅವರು ಕಷ್ಟಪಟ್ಟು ತುಂಬಾ ದುಡ್ಡು ಹಾಕಿ ಅವ್ರದ್ದೊಂದು ಸಿಸ್ಟಮ್, ಅವ್ರದ್ದೊಂದು ಪ್ರಾಡಕ್ಟ್ ನ ಅವ್ರು ರೆಡಿ ಮಾಡಿರ್ತಾರೆ. ಸೊ ಅವ್ರಿಗೆ ವೇಸ್ಟೇಜ್ ಆಗ್ಬಾರ್ದು. ವೇಸ್ಟೇಜ್ ಆದ್ರೆ ಕಂಪ್ನಿಗೆ ಲಾಸ್ ಆಗುತ್ತೆ. ಸೊ ಇಂಥದ್ದು ಇದು ಬಿಸ್ನೆಸ್ ಆಸ್ಪೆಕ್ಟ್ ಬರುತ್ತೆ ಇಲ್ಲಿ. ಸೊ ಈ ಬಿಸ್ನೆಸ್ ಅಲ್ಲಿ ಅವ್ರಿಗೆ ಲಾಸ್ ಅನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ AI ನ ಯೂಸ್ ಮಾಡ್ಕೊಂಡು ಡಿಸಿಷನ್ ತಗೊಂತಾರೆ. ಹೆಂಗೆ? ಓಕೆ, ಫಸ್ಟ್ 1 ಮಂತ್ ಅಲ್ಲಿ ನನಗೆ ಇಷ್ಟು ಸೇಲ್ಸ್ ಆಗಿದೆ, ಇನ್ನ ನೆಕ್ಸ್ಟ್ 2 ತಿಂಗಳಲ್ಲಿ ನನ್ಗೆ ಇಷ್ಟು ಸೇಲ್ಸ್ ಆಗಿದೆ, ಆದ್ರೆ ಕಸ್ಟಮರ್ ರಿಯಾಕ್ಷನ್ ನನಗೆ ಪಾಸಿಟಿವ್ ಆಗಿಲ್ಲ. ಸೊ ಪಾಸಿಟಿವ್ ಆಗಿಲ್ಲ ಅಂತಂದ್ರೆ ನಾನು ನನ್ನ ಸೇಲ್ಸ್ ಕಮ್ಮಿ ಮಾಡ್ಕೋಬೇಕು ಅನ್ನೋದು. ಸೇಮ್ ವೇ ಸ್ಯಾಮ್ಸಂಗ್ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ ಅವ್ರಿಗೆ AC ಸೇಲ್ಸ್ ಯಾವ್ಯಾವ ತಿಂಗಳಲ್ಲಿ ಜಾಸ್ತಿ ಆಗಿತ್ತು ಅಂತ AI ಒಂದು ರಿಪೋರ್ಟ್ ಕೊಡ್ತು. ಅದು ಏನು ಬರೀ 1 ತಿಂಗಳು ಮುಂಚೆ ಕೊಟ್ಟಿದ್ದಲ್ಲ, ಎಷ್ಟೋ ತಿಂಗಳು ಮುಂಚೆ ಅವ್ರಿಗೆ AI ಯೂಸ್ ಮಾಡಿಕೊಂಡು ವಿತ್ ಡೇಟಾ ಅವೈಲಬಲ್ ಫಾರ್ ಆಲ್ಮೋಸ್ಟ್ 4-5 ವರ್ಷದ ಡೇಟಾನ ಯೂಸ್ ಮಾಡಿಕೊಂಡು ಅದೊಂದು ರಿಸಲ್ಟ್ ಕೊಡ್ತು. ಯಾವ ತಿಂಗಳಲ್ಲಿ ನಮ್ದು AC ಸೇಲ್ಸ್ ಜಾಸ್ತಿ ಆಗಿದೆ ಅಂತ. ಆ ಡೇಟಾನ ಇಟ್ಕೊಂಡು ಕಂಪ್ನಿ AC ಸೇಲ್ಸ್ ನ ಸಮ್ಮರ್ ಅಲ್ಲೇ ಜಾಸ್ತಿ ಮಾಡುದು. ಅಫ್ಕೋರ್ಸ್ ನೀವು ಹೇಳ್ಬೋದು ಕಾಮನ್ ಸೆನ್ಸ್, ಅದು ಸಮ್ಮರ್ ಅಲ್ಲೇ ಜಾಸ್ತಿ ಆಗುತ್ತೆ ಅಂತ. ಬಟ್ ಅವ್ರ ಇನ್ವೆಂಟ್ರಿನ ರೆಡಿ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಟೈಮ್ ತಗೊಳುತ್ತೆ. ಅಂಡ್ ಎಷ್ಟೊಂದು ಜನ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಬೇರೆ ಬೇರೆ ಟೈಮ್ ಅಲ್ಲಿ, ಇವಾಗ ಸಿಂಗಪೂರ್, ಮಲೇಷ್ಯಾ ಇವೆಲ್ಲ ಈಕ್ವೇಟರ್ ಮೇಲಿರುವಂತ ರೀಜನ್ಸ್. ಸೊ ನಿಮ್ಗೆ ರೀಜನ್ ಮೇಲೂ ಡಿಪೆಂಡ್ ಆಗುತ್ತೆ ಎಲ್ಲೆಲ್ಲಿ AC ಸೇಲ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಕಾಲೇಜಸ್ ಅಲ್ಲಿ ಇವಾಗ ಎಲ್ಲೋ ಒಂದ್ ಕಡೆ ಒಂದು ಹೊಸ ಕಾಲೇಜ್ ಬಿಲ್ಡ್ ಆಗ್ತಾ ಇದೆ ಅಥವಾ ಎಲ್ಲೋ ಒಂದ್ ಕಡೆ ಹೊಸ ಟೌನ್ಶಿಪ್ ರೆಡಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಎಷ್ಟೊಂದು AC ಗಳು ಬೇಕಾಗುತ್ತೆ. ಸೊ ಈ ಎಲ್ಲಾ ತರ ಡೇಟಾ ಯೂಸ್ ಮಾಡಿಕೊಂಡು
ಸ್ಯಾಮ್ಸಂಗ್ನವರು ಒಂದು AI ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಅವ್ರ ಇನ್ವೆಂಟ್ರಿನ ಕಮ್ಮಿ ಮಾಡಿಕೊಂಡ್ರು. ಆ ಕಂಪ್ನಿ ಇವತ್ತು ಆಪಲ್ಗಿಂತ ಸ್ಯಾಮ್ಸಂಗ್ ಇನ್ನೂ ಚೆನ್ನಾಗಿ ಓಡ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ಸ್ಯಾಮ್ಸಂಗ್ AI ಆಪಲ್ಗೂ ಮುಂಚೆ ತುಂಬಾ ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ನೆಕ್ಸ್ಟ್ ಒನ್, ಕೀ ಅಪ್ಲಿಕೇಶನ್ಸ್ ಆಫ್ AI. ಎಲ್ಲೆಲ್ಲಿ ನಾವು AI ಬಳಸ್ಬೋದು? ಸೊ ನಮ್ಮ ಡೇ ಟು ಡೇ ಟಾಸ್ಕ್ಸ್ ಅಲ್ಲಿ ನಾವು AI ಯೂಸ್ ಮಾಡ್ತೀವಿ. ಎಲ್ಲಿ ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ AI ಚಾಟ್ ಬಾಟ್. ಸೊ AI ಚಾಟ್ ಬಾಟ್ ಇವಾಗ ಹೆಂಗೆ ಅಂತಂದ್ರೆ ರೀಸೆಂಟ್ ಆಗಿ ಯಾವುದೋ ಒಂದು ಬ್ಯಾಂಕ್ಗೆ ಅಂತ ಕಾಲ್ ಮಾಡಬೇಕಿತ್ತು. ಸೊ ಬ್ಯಾಂಕ್ ಕಾಲ್ ಮಾಡಿದಾಗ ನಾವು ಡೈರೆಕ್ಟ್ ಆಗಿ ನಮ್ಮ ಕಸ್ಟಮರ್ ಸರ್ವಿಸ್ ಏಜೆಂಟ್ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ, ಈಸಿ ಆಗಿರುತ್ತೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಅವ್ರಿಗೆ ಏನೇನು ಅಂತ. ಬಟ್ ಮುಂಚೆ ಏನಾಗ್ತಾ ಇತ್ತು, ನಾವು ಅವ್ರ ಜೊತೆ ಮಾತಾಡಿದಾಗ ನಿಮ್ ಹೆಸರೇನು, ನಿಮ್ ಡೇಟ್ ಆಫ್ ಬರ್ತ್ ಏನು, ನಾನು ನಿಮ್ಮ ಹತ್ರ ಕನ್ಫರ್ಮೇಶನ್ ತಗೊಂತೀವಿ, ನಾನು ಮಾತಾಡ್ತಾ ಇರೋದು ನಿಮ್ ಜೊತೆಗೇನೋ, ಆಮೇಲೆ ನಾನು ಏನಾದ್ರು ಯಾವ ತರ ಪ್ರಾಬ್ಲಮ್ ಇದೆ ನಿಮ್ದು, ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮುಂಚೆನೆ ಇದೆಯಾ ಅಥವಾ ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾನು ಇವಾಗ ಹುಡುಕಿ ಕೊಡ್ಬೇಕಾ, ಎಲ್ಲಾನು ಮುಂಚೆ ಡಿಸಿಷನ್ ತಗೊಂತಾ ಇದ್ದಿದ್ದು ಒಬ್ಬ ಮನುಷ್ಯ. ಮುಂಚೆ ನಿಮಗೆ ಕಾಲ್ ಎತ್ತದಕ್ಕೂ ಮುಂಚೆ ನಿಮಗೆ ಒಂದು ನೋಟ್ ಬರ್ತಾ ಇತ್ತು, ದಿಸ್ ಕಾಲ್ ಮೇ ಬಿ ರೆಕಾರ್ಡೆಡ್ ಫಾರ್ ಟ್ರೈನಿಂಗ್ ಅಂಡ್ ಕ್ವಾಲಿಟಿ ಪರ್ಪಸ್. ಸೊ ಏನಾಗುತ್ತೆ ಅಂತ ಅಂದ್ರೆ ಅವ್ರು ರೆಕಾರ್ಡ್ ಮಾಡ್ಕೊಂಡು ಅವ್ರು ಅದನ್ನ ಟ್ರೈನು ಮಾಡ್ಕೊಂಡು ಅಲ್ಲಿರೋ ಒಬ್ಬ ಮನುಷ್ಯ ನಿಮ್ ಜೊತೆ ಮಾತಾಡ್ಕೊಂಡು ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇಸ್ಕೊಂತಾ ಇದ್ರು. ಇವಾಗ ಹಂಗ್ ನಡೆಯೋದು. ಇವಾಗ ಹೆಂಗಾಗುತ್ತೆ ಅಂತಂದ್ರೆ ನೀವು ಕಾಲ್ ಮಾಡಿದಾಗ್ಲೂ ನೀವು ಚಾಟ್ ಬಾಟ್ ಜೊತೆನೆ ಮಾತಾಡ್ತಾ ಇರ್ತೀರ. ನೀವು ಎಷ್ಟು ಜನ ರೀಸೆಂಟ್ ಆಗಿ ಯಾವಾಗಾದ್ರೂ ನೀವು ಒಂದು ಬ್ಯಾಂಕ್ ಕಾಲ್ ಮಾಡಿದಿರೋ, ಅವ್ರದ್ದು ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದಿರೋ, HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇವ್ರು ಎಲ್ಲಾರ್ಗು ಇವಾಗ ಚಾಟ್ ಬಾಟ್ ಬಂದು AI ಪವರ್ಡ್ ಇದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೀವು ಕಾಲ್ ಮಾಡಿದಾಗ ಅವ್ರಿಗೆ ಒಂದ್ ಚಾಟ್ ಬಾಟ್ ನಿಮ್ ಜೊತೆ ಮಾತಾಡಿ ಎಲ್ಲ ಕನ್ಫರ್ಮೇಶನ್ ತಗೊಳುತ್ತೆ. ಬಿಕಾಸ್ ಅದು ರೊಟೀನ್ ಟಾಸ್ಕ್. ಒಪ್ಕೊಂತೀರಾ? ರೊಟೀನ್ ಟಾಸ್ಕ್ ಏನು, ಹೋಗಿದ ತಕ್ಷಣ ಕೇಳ್ತಾರೆ ನಿಮ್ ಹೆಸರೇನು, ನಿಮ್ ಅಕೌಂಟ್ ನಂಬರ್ ಏನು, ಮತ್ತೆ ನಿಮ್ ಪ್ರಾಬ್ಲಮ್ ಯಾವ್ದ್ರ ಬಗ್ಗೆ ಇದೆ ಅಂತ ಕೇಳ್ತಾರೆ. ನೀವ್ ಯಾವ್ದ್ರ ಬಗ್ಗೆ ಅಂತ ಹೇಳಿದಾಗ ಅಲ್ಲೊಂದು ಕೋಡ್ ವರ್ಡ್ ಇರುತ್ತೆ. ಆ ಕೋಡ್ ವರ್ಡ್ ಅನ್ನ ಅದು ತಗೊಂಡು ರೆಕಗ್ನೈಸ್ ಮಾಡಿ ಅದಕ್ಕೆ ರಿಲೇಟ್ ಆಗಿರೋ ಒಬ್ಬ ಮನುಷ್ಯರಿಗೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಎಷ್ಟೊಂದು ಕೆಲಸ ಒಬ್ಬ ಮನುಷ್ಯ ಮಾಡುವಂಥದ್ದು ಒಂದು ಚಾಟ್ ಬಾಟ್ ಮಾಡ್ತಾ ಇದೆ. ಸೊ ಇಂಥ ಕೆಲಸಗಳು ಮಾಡಿಕೊಂಡು ನಮ್ಮ ಕೆಲಸ ಕಮ್ಮಿ ಆಗಿದೆ. ನಮ್ಗೆ ಎಷ್ಟೊಂದು ಜನ ಜಾಬ್ ಹೋಗ್ತಾ ಇರೋದು ಏನಕ್ಕೆ ಅಂತ ಅಂದ್ರೆ AI ಬಂದು ಈ ತರ ರೊಟೀನ್ ಟಾಸ್ಕ್ ಮುಂಚೆ ಮಾಡೋದಕ್ಕೆ ಒಬ್ಬ ಮನುಷ್ಯ ಬೇಕಿತ್ತು. ಇವಾಗ ರೊಟೀನ್ ಟಾಸ್ಕ್ ಮಾಡೋದಕ್ಕೆ AI ಇದೆ. ಇದರಿಂದ ಎಷ್ಟೊಂದು ಜನ ಲೇ ಆಫ್ಸ್ ಆಗ್ತಾ ಇರೋದು, ಎಷ್ಟೊಂದು ಕಂಪ್ನಿಯಲ್ಲಿ ಜನ ಬಿಟ್ಟು ಹೋಗ್ತಾ ಇರೋದು, ಅಥವಾ ಜನಕ್ಕೆ ಬೇರೆ ತರ ಎಕ್ಸ್ಪೀರಿಯನ್ಸ್. ಇವಾಗ ನಮ್ ಕಾಲೇಜಲ್ಲಿ ನಾನು ಓದಿದ ಟೈಮಲ್ಲಿ, ನಾನು ಇಲ್ಲಿ ಪಾಸ್ ಔಟ್ ಆಗಿದ್ದು 2016 ಅಲ್ಲಿ. ಇಲ್ಲಿ ಮುಂಚೆ ಮಷೀನ್ ಲರ್ನಿಂಗ್ ಸ್ಕೂಲ್ ಇರಲಿಲ್ಲ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಜಿನಿಯರಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿಲ್ಲ ಇಲ್ಲಿ. ದೀಸ್ ಆರ್ ಟಾಪಿಕ್ಸ್ ಇವಾಗ ಬಂದಿರೋದು ಇಲ್ಲಿ. ನಾವು ಓದಿದ ಟೈಮಲ್ಲಿ ನನ್ ಆಫ್ ದೀಸ್ ವಾಸ್ ಅನ್ ಆಪ್ಷನ್. ವಿ ಡಿಡ್ ನಾಟ್ ಹ್ಯಾವ್ ದೀಸ್ ಆಪ್ಷನ್ಸ್. ಬಟ್ ಇವಾಗ ಏನಕ್ಕೆ ಇದೆಲ್ಲ ಕಾಲೇಜಸ್ ಅಲ್ಲೂ ಹೇಳ್ಕೊಡ್ಬೇಕು ಅಂತ ಬರ್ತಾ ಇದೆ? ಯಾಕೆ ಅಂತಂದ್ರೆ ಅದು ಅಷ್ಟು ಯೂಸ್ ಆಗ್ತಾ ಇದೆ ಈಚೆ ಕಡೆ. ಬಿಸ್ನೆಸ್ ಅಲ್ಲಿ ನೀವು ಯಾವುದೇ ಬಿಸ್ನೆಸ್ ಹೋದ್ರೂ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೂ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ, ನಿಮ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ನೆಕ್ಸ್ಟ್ ಒನ್, ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್. ತುಂಬಾ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ತುಂಬಾ ವಾಸ್ಟ್ ಅಮೌಂಟ್ ಆಫ್ ಡೇಟಾನ ವಿತ್ ಇನ್ ಸೆಕೆಂಡ್ಸ್ AI ಅದನ್ನ ಸ್ಟಡಿ ಮಾಡಿ ಅದನ್ನ ಪ್ಯಾಟರ್ನ್ಸ್ ನ ಹುಡುಕ್ಬಿಟ್ಟು ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಈ ರಿಸಲ್ಟ್ ಕೊಡೋದ್ರಿಂದ ಯಾವುದೇ ಬಿಸ್ನೆಸ್ ಆದ್ರೂ ಆಗ್ಲಿ, ಯಾವುದೇ ಕಂಪ್ನಿ ಆದ್ರೂ ಆಗ್ಲಿ, ತುಂಬಾ ಸ್ಮಾರ್ಟ್ ಆಗಿ ಅವರು ಡಿಸಿಷನ್ ತಗೋಬಹುದು. ಅಂಡ್ ತುಂಬಾ ಲೈಕ್ ಏನಾಗುತ್ತೆ ಅಂತ ಅಂದ್ರೆ ನಾವೆಲ್ಲಾನು ಸ್ಟಡಿ ಮಾಡಿರ್ತೀವಿ, ಎಲ್ಲೋ ಒಂದ್ ಕಡೆ ಏನೋ ಒಂದ್ ಮರ್ತಿರ್ತೀವಿ ಅಂತ ಹೇಳ್ತಾರಲ್ಲ, AI ಜೊತೆ ಅಂತ ಕೆಲಸ ಆಗಲ್ಲ, ಅಂತ ತಪ್ಪು ನಡೆಯಲ್ಲ. ಯಾಕೆ ಅಂತ ಅಂದ್ರೆ AI ಯೂಸ್ ಮಾಡೋದ್ರಿಂದ
ಯು ಟೇಕ್ ಅ ವೆರಿ ವೆಲ್ ಇನ್ಫಾರ್ಮ್ ಡಿಸಿಷನ್. ತುಂಬಾ ಎಲ್ಲ ಸ್ಟಡಿ ಮಾಡಿ ನಿಮ್ಗೆ ಫೈನಲ್ ಒಂದು ಔಟ್ಪುಟ್ ಕೊಡುತ್ತೆ. ಸೊ ನಿಮ್ಗೆ ಎಲ್ಲೋ ಏನೋ ಮಿಸ್ ಆಗಿದೆ ಅನ್ನೋ ಅಂತ ಡೌಟ್ ಯಾವತ್ತೂ ನಿಮ್ಗೆ ಬರಲ್ಲ. ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಅಂದ್ರೆ ಇವಾಗ ನಮ್ಮಲ್ಲಿ ಎಷ್ಟು ಕಂಪ್ನಿ ಇದೆ ಒಂದೇ ತರ ಸರ್ವಿಸ್ ಕೊಡುವಂಥದ್ದು. ನಾವು ಬ್ಯಾಂಕ್ಸ್, ತುಂಬಾ ತರ ಬ್ಯಾಂಕ್ಸ್ ಇದೆ ನಮ್ಮಲ್ಲಿ. ಆಮೇಲೆ ಇವಾಗ ಫುಡ್ ಡೆಲಿವರಿನೇ ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಅಮೆಝಾನ್ ಅಲ್ಲೂ ಫುಡ್ ಡೆಲಿವರಿ ಮಾಡ್ತಾರೆ ಇವಾಗ, ಕರೆಕ್ಟ್. ಆಮೇಲೆ ಗ್ರೋಸರಿ ಡೆಲಿವರಿ ಅಂತೂ ಎಲ್ಲರೂ ಮಾಡ್ತಾರೆ. ಕೋವಿಡ್ ಟೈಮಲ್ಲಿ ಡಾಮಿನೋಸ್ ಪಿಜ್ಜಾ ಕೂಡ ಗ್ರೋಸರಿ ಡೆಲಿವರಿ ಮಾಡೋದಕ್ಕೆ ಅಂತ ಬಂದಿದ್ರು. ಇವಾಗ ಗ್ರೋಸರಿ ಡೆಲಿವರಿ ಎಷ್ಟೊಂದು ಕಂಪ್ನಿಗಳು ಮಾಡ್ತಾ ಇರುವಂಥದ್ದು. ಆಮೇಲೆ ಡನ್ಸೋ ಮಾಡ್ತಾ ಇರುವಂತ ಕೆಲಸ. ವಾಟ್ ವಾಸ್ ಡನ್ಸೋಸ್ ವರ್ಕ್? ಒಂದು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ನಿಮ್ಮ ಪ್ರಾಡಕ್ಟ್ ಏನೇ ಇದ್ರು ಅಥವಾ ನಿಮ್ದು ಏನೇ ಐಟಮ್ ಇದ್ರು ಅದನ್ನು ತಗೊಂಡು ಡೆಲಿವರಿ ಮಾಡುವಂಥದ್ದು. ಇವಾಗ ಓಲಾ, ಊಬರ್, ಆಮೇಲೆ ಪೋರ್ಟರ್ ಎಲ್ಲಾನು ಈ ಕೆಲಸ ಮಾಡುತ್ತೆ. ಸೊ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗಿದೆ ನೀವೇ ನೋಡ್ಬೋದು. ಒಂದ್ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಈ ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ಬೇಕು. ಎಲ್ಲಾ ಕಂಪ್ನಿನೂ ಆಬ್ವಿಯಸ್ಲಿ ಎಲ್ಲಾ ಕಂಪ್ನಿನೂ ಬಂದಿರೋದನ್ನೇ ದುಡ್ಡು ಮಾಡ್ಕೋಬೇಕಲ್ವಾ. ಅವರು ಸಕ್ಸಸ್ಫುಲ್ ಆಗ್ಬೇಕು. ಸಕ್ಸಸ್ಫುಲ್ ಆಗೋದಕ್ಕೆ ಏನ್ ಮಾಡ್ತಾರೆ? AI ಯೂಸ್ ಮಾಡ್ತಾರೆ. AI ಯೂಸ್ ಮಾಡೋದ್ರಿಂದ ಬೇರೆ ಕಂಪ್ನಿದು ಡೇಟಾ ಏನಿದೆ, ಬೇರೆ ಕಂಪ್ನಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಈ ಕಂಪ್ನಿಗಳು ಒಂದ್ರ ಜೊತೆ ಒಂದು ಕಾಂಪೀಟ್ ಮಾಡ್ತಾ ಇದೆ. ಇವಾಗ ನೀವು ನೋಡಿದ್ರೆ, ನೀವು ಸ್ವಿಗ್ಗಿ ಅಂಡ್ ಝೊಮ್ಯಾಟೊ ಕಂಪೇರ್ ಮಾಡಿದ್ರೆ ತುಂಬಾ ಜನ ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಸ್ವಿಗ್ಗಿಯಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ಅಲ್ಲಿ ಫೋಕಸ್ ಬೇರೆ ಇದೆ. ನೀವು ಝೊಮ್ಯಾಟೊಗೆ ಹೋದ್ರೆ ನಿಮ್ಗೆ ಡಿಸ್ಕೌಂಟ್ಸ್ ಜಾಸ್ತಿ ಇರ್ಬೋದು, ಬಟ್ ಸ್ವಿಗ್ಗಿಯಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ಎಲ್ಲೆಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನೋದೇನಿದೆಯೋ ಅದನ್ನ ಎಲ್ಲಾ ಕಡೆ ಎಲ್ಲಾ ಕಂಪ್ನಿಗಳನ್ನು ಯೂಸ್ ಮಾಡ್ತಾ ಇರುವಂತದ್ದು. ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಕೋಕಾ ಮತ್ತೆ ಪೆಪ್ಸಿ. ಕೋಕಾ ಅಂಡ್ ಪೆಪ್ಸಿ ಅವ್ರು ಮಾರ್ಕೆಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಪೆಪ್ಸಿನವರು ಮಾರ್ಕೆಟಿಂಗ್ ಒಂಥರ ಮಾಸ್ ಆಡಿಯನ್ಸ್ ಮಾರ್ಕೆಟಿಂಗ್ ಮಾಡ್ತಾರೆ. ಕೋಕಾನವ್ರು ಹಂಗ್ ಮಾಡಲ್ಲ. ಕೋಕಾನವರು ಪರ್ಸನಲೈಸ್ ಮಾರ್ಕೆಟಿಂಗ್ ಮಾಡ್ತಾರೆ. ಏನಕ್ಕೆ ಪರ್ಸನಲೈಸ್ ಮಾರ್ಕೆಟಿಂಗ್ ಯೂಸ್ ಮಾಡ್ತಾರೆ? ಬಿಕಾಸ್ ಎನಿ ಪರ್ಸನಲ್ ಟಚ್ ಆಲ್ವೇಸ್ ವರ್ಕ್ಸ್. ನೀವು ಇವಾಗ DIY ಅಂತ ಡೂ ಇಟ್ ಯೋರ್ ಸೆಲ್ಫ್ ಪ್ರಾಡಕ್ಟ್ಸ್ ಬರುತ್ತಲ್ಲ. ಸೊ DIY ಅಲ್ಲಿ ಏನಾಗುತ್ತೆ, ನಮ್ಗೆ ಇಷ್ಟ, ನಾವು ತಗೊಂಡು ನಮಗೂ ಮನೇಲಿ ಒಳ್ಳೆ ಲೆಗೋ ಯೂಸ್ ಮಾಡೋ ತರ ನಾವೇ ಕುತ್ಕೊಂಡು ಬಿಲ್ಡ್ ಮಾಡುವಂಥದ್ದು ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಆಸ್ ಅ ಕಸ್ಟಮರ್ ನನ್ಗೆ ಇಂಟ್ರೆಸ್ಟ್ ಬರುತ್ತೆ. ಇಂಥದ್ದು ಅಮೆಝಾನ್ ಅಲ್ಲಿ ಮತ್ತೆ ಐಕಿಯಾ ಅಲ್ಲಿ ಪ್ರಾಡಕ್ಟ್ಸ್ ಜಾಸ್ತಿ ಇದೆ. ನೀವು ಅಮೆಝಾನ್ ಅಥವಾ ಐಕಿಯಾ ಅಲ್ಲಿ ನೀವು ಯಾವುದೇ ಫರ್ನಿಚರ್ ತಗೊಂಡ್ರು ಅವರು ಒಂದು ಇಷ್ಟುದ್ದ ಬಾಕ್ಸ್ ಕಳಿಸ್ತಾರೆ. ಬಟ್ ಆ ಬಾಕ್ಸ್ ಅಲ್ಲಿರೋ ಎಲ್ಲಾನು ನೀವೇ ಸೆಟಪ್ ಮಾಡಿದ್ರೆ ಅದು ನಿಮ್ಗೆ ಒಂದು ಟೇಬಲ್ ರೆಡಿ ಆಗುತ್ತೆ. ಏನಕ್ಕೆ ಇದು ಈ ನಡುವೆ DIY ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ಜನ ಅದನ್ನ ಇಷ್ಟಪಡ್ತಾ ಇದ್ದಾರೆ. ಹೆಂಗೆ ಕಂಪ್ನಿಗೆ ಇದು ಗೊತ್ತಾಯ್ತು? ದೇ ಯೂಸ್ AI ಅಲ್ಲಿ ಅವರು ಡೇಟಾ ಕಲೆಕ್ಟ್ ಮಾಡಿದ್ರು, ಒಂದು ಕಸ್ಟಮರ್ ಬಿಹೇವಿಯರ್ನ ಅಬ್ಸರ್ವ್ ಮಾಡಿದ್ರು, ಕಸ್ಟಮರ್ಗೆ ಏನ್ ಇಷ್ಟ ಆಗ್ತಾ ಇದೆ ಅಂತ ಕಲೆಕ್ಟ್ ಮಾಡಿಕೊಂಡ್ರು. ಈ ಎಲ್ಲಾ ಡೇಟಾನು ಕಲೆಕ್ಟ್ ಮಾಡಿಕೊಂಡು ಅವರು ಪ್ರಾಡಕ್ಟ್ಸ್ ಅನ್ನ ನಮ್ಮಂತ ಕಸ್ಟಮರ್ಸ್ಗೆ ಕೇಟರ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ಬೋದು, ರಿಲೇಟಬಿಲಿಟಿ ಅನ್ನೋದೊಂದು ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ನಾವು ಏನೇ ಕಾನ್ಸೆಪ್ಟ್ ನೋಡಿದ್ರು ನಮ್ಗೆ ಇಂಟ್ರೆಸ್ಟ್ ಇರೋದನ್ನೇ ನಮ್ಗೆ ಬರ್ತಾ ಹೋಗುತ್ತೆ. ಒಪ್ಕೋತೀರಾ? ನಮ್ಗೆ ಲೆಟ್ಸ್ ಒಬ್ರಿಗೆ ವೈಲ್ಡ್ ಲೈಫ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಇನ್ನೊಬ್ರಿಗೆ ಟ್ರಾವೆಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ಇನ್ನೊಬ್ರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನೀವು ಯಾವ್ದ್ರ ಬಗ್ಗೆ ಜಾಸ್ತಿ ನೀವು ಇಂಟ್ರೆಸ್ಟ್ ಕೊಡ್ತಾ ಇರ್ತೀರೋ ಅದೇ ನಿಮ್ಗೆ ನಿಮ್ ಫೋನಲ್ಲಿ ಬರುತ್ತೆ. ಅದ್ರ ಮೇಲೆ ರೀಲ್ಸ್ ಬರುತ್ತೆ. ಇವಾಗ ರೀಸೆಂಟ್ ಆಗಿ ಕಾಂತಾರ ಮೂವಿ ಬಂತು. ಎಲ್ಲರೂ ಕಾಂತಾರ ಬಗ್ಗೆ ಮಾತಾಡ್ತಾರ, ಬರೀ ಅದ್ರದ್ದೇ ರೀಲ್ಸ್ ಬರುತ್ತೆ. ಅಂಡ್ ಮುಂಚೆ ನೀವು ಹೌ ಮೆನಿ ಆಫ್ ಯು ನೋ ಕೂಲಿ ಅಂತ ಒಂದು ಮೂವಿ ಬಂತು ಗೊತ್ತಾ? ಸೊ ಕೂಲಿ ಮೂವಿಯಲ್ಲಿ ರಜನಿಕಾಂತ್ ವಾಯ್ಸ್ ಬಂದು AI ಯೂಸ್ ಮಾಡಿಕೊಂಡು ರಜನಿಕಾಂತ್ ವಾಯ್ಸ್ ಅನ್ನ ಯೂಸ್ ಮಾಡಿದ್ದು. ಅದು ರಜನಿಕಾಂತ್ ಮಾತಾಡಿರೋದು ಅಲ್ವೇ ಅಲ್ಲ, ಅದು ಮಾತಾಡಿರೋದು AI.
ನೀವು AI ನ ಯೂಸ್ ಮಾಡಿಕೊಂಡು ಏನೇನೆಲ್ಲ ಇವಾಗ ಮಾಡ್ಬೋದು, ಎಲ್ಲಾ ತರ ಬಿಸ್ನೆಸ್ ಅಲ್ಲೂ AI ಯೂಸ್ ಇದೆ ಇವಾಗ. ಕಸ್ಟಮರ್ ಎಕ್ಸ್ಪೀರಿಯನ್ಸ್, ನಾನು ಇವಾಗ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ ನಮ್ಮ ಕಸ್ಟಮರ್ ಅನುಭವದ ಬಗ್ಗೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ನಾವು ಯಾವುದೇ ಸ್ಟೋರ್ಗಾದ್ರೂ ಹೋಗ್ಲಿ, ನಾವು ಒಂದೊಂದ್ಸತಿ ದೇರ್ ಆರ್ ಹೋಟೆಲ್ಸ್, ನೀವು ಒಂದಷ್ಟು ಹೋಟೆಲ್ಗೆ ಹೋದ್ರೆ ಅವರು ನಿಮ್ಮ ಟೇಸ್ಟ್ ಅನ್ನ ಸ್ಟಡಿ ಮಾಡಿ AI ಟೂಲ್ ಇರುತ್ತೆ. AI ಟೂಲ್ ನಿಮ್ಮ ಅಂದ್ರೆ ಇದು ಇಂಡಿಯಾಗ ಇನ್ನ ಬಂದಿಲ್ಲ, US ಅಲ್ಲಿ ದೇರ್ ಇಸ್ ಅ ಜಾಪನೀಸ್ ಹೋಟೆಲ್. ಸೊ ಈ ಹೋಟೆಲ್ ನಾವು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ ಟೇಸ್ಟ್ ಪ್ರಕಾರ ನಿಮ್ಗೊಂದಷ್ಟು ಕ್ವೆಶನ್ಸ್ ಕೇಳ್ತಾರೆ. ನೀವು ಟೇಬಲ್ಗೆನೆ ಇಂಥದ್ದೊಂದು ಐಪ್ಯಾಡ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇಟ್ಸ್ ಅ ಟಚ್ ಸ್ಕ್ರೀನ್ ಟೇಬಲ್ ಅನ್ನುವಂಥದ್ದು. ಸೊ ನಾನು ಈ ಕಡೆ ಕುತ್ಕೊಂಡಿದ್ದೀನಿ, ಲೆಟ್ಸ್ ಸೇ ಅನದರ್ ಪರ್ಸನ್ ಇಸ್ ಸಿಟ್ಟಿಂಗ್ ಆನ್ ದಿ ಅದರ್ ಸೈಡ್. ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ಒಂದಷ್ಟು ಕ್ವೆಶನ್ ಕೇಳುತ್ತೆ. ನಿಮ್ಗೆ ಎಂತ ತರ ಊಟ ಇಷ್ಟ, ನಿಮ್ಗೆ ಖಾರ ಎಷ್ಟಿರ್ಬೇಕು, ನಿಮ್ಗೆ ಏನ್ ಪ್ರಿಫರೆನ್ಸ್ ನಿಂದು ಅಂತ ಇದೆಲ್ಲ ಮುಂಚೆನೆ ನೋಟ್ ಮಾಡಿಕೊಂಡು, ಅಂಡ್ ನಮ್ಗೆಲ್ಲರಿಗೂ ಒಂದಷ್ಟು ಪ್ರಾಡಕ್ಟ್ಸ್ಗೆ ಅಲರ್ಜಿ ಇರುತ್ತೆ. ಆ ಅಲರ್ಜಿನೂ ಎಲ್ಲ ನೋಟ್ ಮಾಡಿಕೊಂಡು ಅದು ಶೆಫ್ಗೆ ಹೇಳುತ್ತೆ ಏನ್ ಬೇಕು, ಇವ್ರಿಗೆ ಹೆಂಗೆ ನೀನು ಅಡುಗೆ ಮಾಡಬೇಕು ಅಂತ. ಸೊ ಇನ್ಫಾರ್ಮ್ ಡಿಸಿಷನ್ ತಗೊಳ್ಳುವಂಥದ್ದು. ಸೊ ನನ್ನ ಕಸ್ಟಮರ್ ಆಸ್ ಎ ಕಸ್ಟಮರ್ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಾಯ್ತು, ನನಗೆ ಆ ಜಾಗದಲ್ಲಿ ನನಗೆ ಯಾವುದೂ ಪ್ರಾಬ್ಲಮ್ ಬರಲೇ ಇಲ್ಲ. ಸೊ AI ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಟ್ ಇಸ್ ಡೂಯಿಂಗ್ ವಂಡರ್ಸ್. ನೆಕ್ಸ್ಟ್ ಥಿಂಗ್, ಸಪ್ಲೈ ಚೈನ್ ಆಪ್ಟಿಮೈಸೇಷನ್. ಸೊ ಇಲ್ಲಿ ಡಿಮ್ಯಾಂಡ್ ನ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಸ್ಯಾಮ್ಸಂಗ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟನಲ್ಲ, ದಟ್ ಈಸ್ ಅಬೌಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ವಾಲ್ಮಾರ್ಟ್ನವರು ಅವ್ರ ಇನ್ವೆಂಟ್ರಿ ತುಂಬಾ ಜಾಸ್ತಿ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಇವಾಗ ವಾಲ್ಮಾರ್ಟ್ ಅಂಡ್ ಬ್ಲಿಂಕಿಟ್ ಇವರಿಬ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರು AI ಯೂಸ್ ಮಾಡಿಕೊಂಡು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ನ ಇವರು ವೇರ್ ಹೌಸ್ ಅಲ್ಲಿ ಜಾಸ್ತಿ ಇಟ್ಕೋಬೇಕು ಅಂತ ದೇ ಆರ್ ಡಿಸೈಡಿಂಗ್. ಹೆಂಗೆ ಅಂತಂದ್ರೆ ಬೆಳಗ್ಗೆ ಹೊತ್ತು ಜಾಸ್ತಿ ಮಿಲ್ಕ್ ಪ್ರಾಡಕ್ಟ್ಸ್ ನ ತಗೊಂಬಂದು ಇಟ್ಕೊಳ್ಳೋಂಥದ್ದು. ಯಾಕೆಂದ್ರೆ ಮಾರ್ನಿಂಗ್ ಟೈಮಲ್ಲಿ ಎಗ್ಸ್ ಮತ್ತೆ ಮಿಲ್ಕ್ ಜಾಸ್ತಿ ಸೇಲ್ ಆಗುತ್ತೆ. ಸೊ ಅವ್ರ ವೇರ್ ಹೌಸ್ ಅಲ್ಲಿ ಅಷ್ಟು ಇರ್ಬೇಕಲ್ಲ. ಸೊ ಸಪ್ಲೈ ಚೈನ್ ಅಲ್ಲಿ ಇಷ್ಟು ಸಪ್ಲೈ ಇರಬೇಕು, ಬಿಕಾಸ್ ದರ್ ಇಸ್ ಅ ಡಿಮ್ಯಾಂಡ್. ಸೊ ಆ ಸಪ್ಲೈ ಅಂಡ್ ಡಿಮ್ಯಾಂಡ್ ನ ಸ್ಟಡಿ ಮಾಡೋದಕ್ಕೆ AI ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್. ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ರಿಕ್ರೂಟ್ಮೆಂಟ್ ಅಲ್ಲಿ ಇವಾಗ ಎಷ್ಟೊಂದು ಕಡೆ ನೀವು ಅಪ್ಲೈ ಮಾಡಿದಾಗ, ಲಿಂಕ್ಡ್ಇನ್ ಅಲ್ಲಿ ಜಾಬ್ ಅಪ್ಲೈ ಮಾಡಿದಾಗ ಅಥವಾ ನೌಕರಿಯಲ್ಲಿ ಜಾಬ್ ಅಪ್ಲೈ ಮಾಡಿದಾಗ ಇಟ್ ಇಸ್ AI ಸ್ಟಡಿಂಗ್ ಯೋರ್ ನಿಮ್ಮ CV ನ ಸ್ಟಡಿ ಮಾಡಿಕೊಂಡು ಜಾಬ್ ಡಿಸ್ಕ್ರಿಪ್ಷನ್ಗೆ ಮ್ಯಾಚ್ ಮಾಡೋದು AI. ಯೂಶಲಿ AI ಮಾಡೋದು. ಏನಕ್ಕೆ ಅಂತ ಅಂದ್ರೆ ಒಬ್ಬ ಮನುಷ್ಯ ಮಾಡೋದಕ್ಕೆ ಪ್ರಾಬಬ್ಲಿ ಅವ್ರಿಗೆ 1 hour 1.5 ಗಂಟೆ ಬೇಕಾಗ್ಬೋದು, ಅಥವಾ ನಿಮ್ಮನ್ನು ಒಂದ್ಸತಿ ಕಾಲ್ ಮಾಡಿ ಮಾತಾಡಿಸಿ ಆಮೇಲೆ ಡಿಸಿಷನ್ ತಗೋಬಹುದು. ಬಟ್ AI ಅಂತ ಕೆಲಸ ಮಾಡಬೇಕಾಗಿಲ್ಲ. AI ನೀಟಾಗಿ ಸ್ಟಡಿ ಅದಕ್ಕೇನೆ ಈ ನಡುವೆ ಹ್ಯಾಕ್ಸ್ ಅಂತ ಬರುತ್ತೆ, CV ಕ್ರಿಯೇಟ್ ಮಾಡೋದಕ್ಕೆ ಹ್ಯಾಕ್ಸ್ ಅಂತ ಬರುತ್ತೆ. ಹೆಂಗೆ ಅಂತಂದ್ರೆ ನಿಮ್ ಜಾಬ್ ಡಿಸ್ಕ್ರಿಪ್ಷನ್ ನ AI ಯಾವ್ದಾದ್ರು ಟೂಲ್ಗೆ ಹಾಕ್ಬಿಟ್ಟು ಆಮೇಲೆ ನನ್ನ CV ನ ಈ ಜಾಬ್ ಡಿಸ್ಕ್ರಿಪ್ಷನ್ಗೆ ಮ್ಯಾಚ್ ಮಾಡಿ ರೆಡಿ ಮಾಡುವಂತಂದ್ರೆ ರೆಡಿ ಮಾಡುತ್ತೆ, ಆಮೇಲೆ ಅಲ್ಲಿ ಯೂಸ್ ಮಾಡುವಂಥದ್ದು. ನಾವು ಅದನ್ನ ಹೆಂಗೆ ಫಾರ್ವರ್ಡ್ ಆಗು ಯೂಸ್ ಮಾಡ್ತೀವೋ ಹಂಗೆ ರಿವರ್ಸ್ ಆಗು ಯೂಸ್ ಮಾಡುವಂಥದ್ದು. AI ಇನ್ ಮ್ಯಾನೇಜ್ಮೆಂಟ್ ಚೇಂಜಿಂಗ್ ರೋಲ್ಸ್. ಸೊ ಏನಾಗ್ತಾ ಇದೆ, ಪ್ರಿಡಿಕ್ಟಿವ್ ಅನಾಲಿಸಿಸ್ ಮತ್ತೆ ರಿಯಲ್ ಟೈಮ್ ಇನ್ಸೈಟ್ಸ್. ಸೊ ಇವಾಗ ಹೈವೇ ಅಲ್ಲಿ ಹೋಗೋವಾಗ ಟ್ರಾಫಿಕ್ ಸಿಗ್ನಲ್ಸ್ ಬರುತ್ತಲ್ಲ. ಸೊ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯು ವುಡ್ ಹ್ಯಾವ್ ಸೀನ್ ವಿಜುವಲಿ ಮಾನಿಟರ್ಡ್ ಸಿಸ್ಟಮ್ ಅಂತನೋ, ಐ ಫರ್ಗಾಟ್ ದಿ ಎಕ್ಸಾಕ್ಟ್ ಅದು ವರ್ಬಿಯೇಜ್ ಏನಿದೆ ಅಂತ ನನಗೆ ಮರ್ತೋಯ್ತು. ಬಟ್ ಅದು ಹೆಂಗೆ ಅಂತಂದ್ರೆ ಇವಾಗ ರೆಡ್ ಲೈಟ್ ಬಿದ್ದಿರುತ್ತೆ, ಅಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ AI ಅದನ್ನ ಸ್ಟಡಿ ಮಾಡಿ ನಿಮಗೆ ಗ್ರೀನ್ ಲೈಟ್ ಕೊಡುತ್ತೆ. ಅಂಡ್ ಅದು ಎಷ್ಟೊತ್ತು ನಿಮಗೆ ಗ್ರೀನ್ ಇದಿದೆ, ಯಾಕೆಂದ್ರೆ ಬೆಂಗಳೂರಲ್ಲಿ ಇಟ್ ಇಸ್ ಆಲ್ರೆಡಿ ಇದೆ. ಇನ್ ಎಷ್ಟೊಂದು ಏರಿಯಾಗಳಲ್ಲಿ AI ಪವರ್ಡ್ ಟ್ರಾಫಿಕ್ ಲೈಟ್ಸ್ ಆಲ್ರೆಡಿ ಇದೆ. ಯಾರಾದ್ರೂ ನೋಡಿದೀರಾ ಅದನ್ನ? ಸುಮ್ಮನೆ ಅಬ್ಸರ್ವ್ ಮಾಡಿ. ಒಂದೊಂದ್ ಕಡೆ ಮ್ಯಾನ್ಯುಯಲ್ ಸಿಸ್ಟಮ್ ಅಂತ ಇರುತ್ತೆ, MSL ಅಂತ ಇರುತ್ತೆ, ಇನ್ನೊಂದ್ ಕಡೆ VSL ಅಂತ ಇರುತ್ತೆ.
ASL ಅಂತ ಆಟೋಮೇಟೆಡ್ ಸಿಸ್ಟಮ್ ಅಂತ ಇರುತ್ತೆ, ಇನ್ನೊಂದ್ ಕಡೆ ಮ್ಯಾನ್ಯುಯಲ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಆಟೋಮೇಟೆಡ್ ಸಿಸ್ಟಮ್ ಅಂತ ಅಂದ್ರೆ ಅಲ್ಲಿ ಮ್ಯಾನ್ಯುಯಲ್ ಆಗಿ ಯಾರು ಕುತ್ಕೊಂಡು ಇವಾಗ ರೆಡ್ ಲೈಟ್ ಬರ್ಬೇಕು, ಇವಾಗ ಗ್ರೀನ್ ಲೈಟ್ ಕೊಡ್ಬೇಕು ಅನ್ನೋದು ಯಾರು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇರೋದು. ಆಟೋಮೇಟೆಡ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಅಲ್ಲಿಂದ ಸ್ಟಡಿ ಮಾಡುತ್ತೆ, ಓ ಈ ರೋಡಲ್ಲಿ ತುಂಬಾ ಟ್ರಾಫಿಕ್ ಇದೆ, ಸೊ ಇವಾಗ ಇವ್ರು ಜಾಸ್ತಿ ಹೊತ್ತು ಗ್ರೀನ್ ಲೈಟ್ ಕೊಡ್ಬೇಕು ಅಂತ ಹಂಗೆ ಗ್ರೀನ್ ಲೈಟ್ ಕೊಡುತ್ತೆ. ಏನಿಲ್ಲ, ನೀವು ಜಸ್ಟ್ ಟ್ರಾವೆಲ್ ಮಾಡ್ತಾ ಇರ್ತೀರ, ಇಲ್ಲಿಂದ ಕಾಲೇಜಿಂದ ನಿಮ್ ಮನೆಗೆ ಹೋಗೋಗ್ಲೇ ಎಲ್ಲಾದ್ರೂ ಸ್ಟಡಿ ಮಾಡಿ ನಿಮ್ಗೆ ಆ ಪೋಲ್ ಇಂದ ಫಸ್ಟ್ ಬ್ಲಾಕ್ ಬಂದು ಅದರಲ್ಲಿ MSL or ASL ಅಂತ ಬರ್ತಿರುತ್ತೆ. ಸೊ ಅದರಲ್ಲಿ ಯು ವಿಲ್ ಗೆಟ್ ಟು ನೋ ಇದು ಮ್ಯಾನ್ಯುಯಲ್ ಆಟೋಮೇಟೆಡ್. ಯಾಕೆಂದ್ರೆ ಮ್ಯಾನ್ಯುಯಲ್ ಅಂತಂದ್ರೆ ಅಲ್ಲಿ ಒಬ್ರು ಪೊಲೀಸ್ನವ್ರು ಕುತ್ಕೊಂಡು ಮಾಡ್ಬೇಕಾಗಿರೋಂಥದ್ದು, ಬಟ್ ASL ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇದೆ. ಶಿಫ್ಟ್ ಟು ಸ್ಟ್ರಾಟಜಿಕ್ ವರ್ಕ್, ಫೋಕಸ್ ಆನ್ ಇನ್ನೋವೇಷನ್, ಪ್ಲಾನಿಂಗ್ ಮತ್ತೆ ಲೀಡರ್ಶಿಪ್. ಸೊ ಇವಾಗ ನಾವು AI ಅಂತ ಮಾತಾಡಿದಾಗ ರಿಕ್ರೂಟ್ಮೆಂಟ್ ಅಲ್ಲಿ ವರ್ಕ್ ಫೋರ್ಸ್ ಪ್ಲಾನ್ ಮಾಡೋದಕ್ಕೆ ಇವಾಗ ಒಂದು ಟಾಸ್ಕ್ ನ ಮಾಡೋದಕ್ಕೆ ಮುಂಚೆ ಪ್ರಾಬಬ್ಲಿ 10 ಜನ ಬೇಕಾಗಿತ್ತು. ಇವಾಗ AI ನ ಇಟ್ಕೊಂಡು ಬರೀ ಇಬ್ರು ಮಾಡ್ಬೋದು ಅಂತ ಕೆಲಸ. ಸೊ ವರ್ಕ್ ಫೋರ್ಸ್ ನ ಪ್ಲಾನ್ ಮಾಡ್ತಾರೆ, ಏನಕ್ಕೆ ಅಂತಂದ್ರೆ AI ಅರ್ಧ ಕೆಲಸ AI ಮಾಡುತ್ತೆ. ಸೊ ಜನ ಕಮ್ಮಿ ಬೇಕಾಗುತ್ತೆ, ನಮ್ ಕಾಸ್ಟ್ ಕಮ್ಮಿ ಆಗುತ್ತೆ, ಆಸ್ ಅ ಕಂಪನಿ ನನಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಬಿಸ್ನೆಸ್ ಅಲ್ಲಿ AI ಇಸ್ ಟೇಕಿಂಗ್ ಅ ವೆರಿ ಬಿಗ್ ಸ್ಟೆಪ್. ಪರ್ಸನಲೈಸ್ ಲೀಡರ್ಶಿಪ್. ಈ ಪರ್ಸನಲೈಸ್ ಲೀಡರ್ಶಿಪ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಇವಾಗ ನೀವೆಲ್ಲರೂ ಕಾಲೇಜಿಗೆ ಬರ್ತೀರಾ, ನಿಮ್ ಕ್ಲಾಸ್ ರೂಮ್ ಅಲ್ಲಿ ಸ್ಟೂಡೆಂಟ್ಸ್ ಎಂತೆಂಥ ಸ್ಟೂಡೆಂಟ್ಸ್ ಇರ್ತಾರೆ. ಆಸ್ ಅ ಫ್ಯಾಕಲ್ಟಿ, ಆಸ್ ಅ ಟೀಚರ್, you can say that any faculty here, I know ma'am, okay, in a classroom what kind of students do you see when it comes to how andre avaru eshtu samarthya ide annೋಂತದ್ದು ಎಂತೆಂಥ ಸ್ಟೂಡೆಂಟ್ಸ್ ನ ನೋಡ್ತೀರಾ ಕ್ಲಾಸ್ ಅಲ್ಲಿ? ಒಂದು ಕ್ಲಾಸ್ ರೂಮ್ ಅಲ್ಲಿ ನಿಮ್ಗೆ ಎಂತೆಂಥ ಸ್ಟೂಡೆಂಟ್ಸ್ ಇರ್ತಾರೆ ಅಂದ್ರೆ ಲೈಕ್ ಅವರು ಲೆಥಾರ್ಜಿಕ್, ಪ್ರೋಆಕ್ಟಿವ್, ಆಮೇಲೆ ತುಂಬಾ ಇಂಟ್ರೆಸ್ಟ್ ಇರುವಂತದ್ದು. ಸೊ ಒಬ್ಬೊಬ್ರಿಗೆ ನಮ್ಗೆಲ್ಲ ಮುಂಚೆ ಹೆಂಗೆ ಹೇಳ್ಕೊಡ್ತಾ ಇದ್ರು ಅಂದ್ರೆ ಟೀಚಿಂಗ್ ಅಲ್ಲಿ ನಾವು ಹೋಗ್ತೀವಿ, ಒಂಥರ ಪಾಠ ಮಾಡ್ತೀವಿ, ಬರ್ತೀವಿ, ಕರೆಕ್ಟ್? ಸೊ ನಾನು ಯಾವ ತರ ಪಾಠ ಮಾಡ್ತಾ ಇದೀನೋ ಅದು ಒಬ್ಬ ತುಂಬಾ ಕಷ್ಟ ಇರುತ್ತೆ ಒಬ್ಬಗೆ ಓದ್ಕೊಳ್ಳೋದಕ್ಕೆ ಅಥವಾ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬೊಬ್ರಿಗೂ ಒಂದೊಂದಷ್ಟು ಟೈಮ್ ಹಿಡಿಯುತ್ತೆ, ಒಪ್ಕೊಂತೀರಾ? ನನಗೆ ಮ್ಯಾಥ್ಸ್ ಅಂತ ಬಂದ್ರೆ ನನಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 1 hour ಬೇಕು. ಅದನ್ನೇ ಇನ್ನೊಬ್ರಿಗೆ ಹೂ ಇಸ್ ವೆರಿ ಗುಡ್, ಹೂ ಹ್ಯಾಸ್ ಅ ಗುಡ್ ಲಾಜಿಕಲ್ ಥಿಂಕಿಂಗ್ ಇರೋರಿಗೆ ಮ್ಯಾಥ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಬಬ್ಲಿ ಒಂದು 10 ನಿಮಿಷ ಸಾಕು. ಒಬ್ಬೊಬ್ರಿಗೆ ಒಂದೊಂದ್ ತರ ಸಾಮರ್ಥ್ಯ ಇರುತ್ತೆ. ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ ಪ್ರಿಡಿಕ್ಟಿವ್ ಟೀಚಿಂಗ್ ಅನ್ನೋದು ಒಂದು ಪ್ರಾಡಕ್ಟ್ ಬಂದಿದೆ. ಈ ಪ್ರಿಡಿಕ್ಟಿವ್ ಟೀಚಿಂಗ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೇಮ್ ಆ ಟೂಲಿಯಾ ಅಂತ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಅದೇ ತರ ಒಂದು ಟೂಲ್ ಇದೆ. ಈ ಟೂಲ್ ನಿಮ್ಗೆ ಒಂದೊಂದು ಕಾನ್ಸೆಪ್ಟ್ ಹೇಳ್ಕೊಡುತ್ತೆ. ಸೊ ಆ ಟೂಲ್ ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಹೇಳ್ಕೊಡುತ್ತೆ ಅಂತಂದ್ರೆ ಅದು ರೀಇಟರೇಟ್ ಮಾಡ್ತಾನೆ ಇರುತ್ತೆ, ಬೇರೆ ಬೇರೆ ತರ ಕ್ವೆಶ್ಚನ್ಸ್ ಕೇಳುತ್ತೆ. ನಿಮ್ಗೆ ಒಂದು ಕಾನ್ಸೆಪ್ಟ್ ಫುಲ್ಲಿ ಅರ್ಥ ಆಗೋವರೆಗೂ ನಿಮ್ಮನ್ನ ಥರೋ ಆಗಿ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡಿಸಿ ಆಮೇಲೆ ಇನ್ನೊಂದು ಟಾಪಿಕ್ಗೆ ಅದು ಮೂವ್ ಆನ್ ಆಗುತ್ತೆ. ಸೊ ಇವಾಗ ಪ್ರಾಬಬ್ಲಿ ಮಲ್ಟಿಪ್ಲಿಕೇಶನ್ ಇವ್ರಿಗೆ ಪ್ರಾಬಬ್ಲಿ 5 ನಿಮಿಷದಲ್ಲಿ ಅರ್ಥ ಆದ್ರೆ ಇನ್ನೊಬ್ರಿಗೆ ಪ್ರಾಬಬ್ಲಿ ಒಂದು 1 hour ತಗೋಬಹುದು. ಇವ್ರಿಗೆ 10 ನಿಮಿಷದಲ್ಲಿ ಅದೆಲ್ಲ ಟೆಸ್ಟ್ ಮಾಡಿ ಓಕೆ ಶೀಸ್ ಥರೋ ಇನ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾರೆ. ಇನ್ನೊಬ್ರಿಗೆ 1 hour ತಗೊಳುತ್ತೆ, ಬಟ್ ಅದು ಹೇಳ್ಕೊಡುತ್ತೆ. 1 hour ಅಲ್ಲಿ ಅದು ನಿಮ್ಗೆ ಟೀಚಿಂಗ್ ಅಂಡ್ ಟ್ರೈನಿಂಗ್ ನ ಕ್ಯೂರೇಟ್ ಮಾಡುತ್ತೆ. ಸೊ ಇದು ತುಂಬಾ ಥಾಟ್ಫುಲಿ ಡನ್ ಪ್ರಾಡಕ್ಟ್. ಏನಕ್ಕೆ ಅಂತಂದ್ರೆ ನಾವು ಹುಟ್ಟಾಗ್ಲಿಂದ ನಾವು ಫಸ್ಟ್ ಇಂಟರಾಕ್ಟ್ ಮಾಡೋದು ಅಂತ ಅನ್ನೋದು ಪೇರೆಂಟ್ಸ್, ಅದಾದ್ಮೇಲೆ ಟೀಚರ್ಸ್. ಸೊ ಟೀಚರ್ಸ್ ನಮ್ಗೆ ಹೆಂಗ್ ಹೇಳ್ಕೊಡ್ತಾರೆ, ನಮ್ ಕಾನ್ಸೆಪ್ಟ್ ಅರ್ಥ ಆಗಿದೆಯೋ ಇಲ್ವೋ? ಯಾಕೆಂದ್ರೆ ನೀವ್ ಇವಾಗ ನೋಡಿದ್ರೆ ಎವ್ರಿಥಿಂಗ್ ಇಸ್ ಪರ್ಸನಲೈಸ್ಡ್. ನಮ್ಗೆ ಒಂದು ಕಾರ್ಡ್ ಕೂಡ ಪರ್ಸನಲೈಸ್ ಆಗಿ ಬರುತ್ತೆ, ಅಥವಾ ಮಾರ್ಕೆಟಿಂಗ್ ಕೂಡ ನಮಗ್ ಪರ್ಸನಲೈಸ್ ಆಗಿ ಮಾಡುತ್ತೆ.
ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಇವರೆಲ್ಲ ಪರ್ಸನಲೈಸ್ ಆಗಿ ನಮಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಹಿಂಗೆಲ್ಲ ಮಾಡಿದಾಗ ಟೀಚಿಂಗ್ ಕೂಡ ನಮಗೆ ಪರ್ಸನಲೈಸ್ ಆಗಬೇಕು ಅಂತ ಅನ್ಸುತ್ತೆ ಅಲ್ವಾ? ಯಾಕೆಂದ್ರೆ ನನಗೆ ಟೀಚ್ ಮಾಡೋದಕ್ಕೂ ಇನ್ನೊಬ್ರು ಟೀಚ್ ಮಾಡೋದಕ್ಕೂ ಟೈಮ್ ಜಾಸ್ತಿ ತಗೋಬಹುದು ಅಥವಾ ಕಮ್ಮಿ ತಗೋಬಹುದು. ನಾನು ಯಾವ್ದ್ರಲ್ಲೂ ಥರೋ ಇರ್ಬೋದು, ಇನ್ನೊಬ್ರು ಪ್ರಾಬಬ್ಲಿ ಇನ್ನೊಂದು ಟಾಪಿಕ್ ಅಲ್ಲಿ ಥರೋ ಇರ್ಬೋದು. ಇವ್ರಿಗೆ 5 ನಿಮಿಷ ತಗೊಳ್ಳೋದು, ಇನ್ನೊಬ್ರಿಗೆ 1 hour ತಗೋಬಹುದು. ಸೊ ಇದನ್ನ AI ಟೂಲ್ ಅರ್ಥ ಮಾಡ್ಕೊಂಡು ಕ್ಯೂರೇಟ್ ಮಾಡಿ ಟೀಚ್ ಮಾಡುವಂಥದ್ದು. ಸೊ ನಾನು ಇವಾಗ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಲ್ಲ, ಫ್ರಮ್ ದ ಬಿಗಿನಿಂಗ್ ಟಿಲ್ ನಾವು, ಇದೆಲ್ಲದರಲ್ಲೂ ನೀವು ನೋಡ್ಬೋದು ಎಲ್ಲ ಫೀಲ್ಡ್ ನಲ್ಲೂ AI ಹೆಂಗ್ ಯೂಸ್ ಮಾಡಿದ್ದಾರೆ ಅನ್ನೋದು ನಾನು ಮೆನ್ಷನ್ ಮಾಡಿದ್ದೀನಿ. ಟೀಚಿಂಗ್ ಅಲ್ಲಿ ಹೇಳಿದ್ದೀನಿ, ಹೆಲ್ತ್ ಕೇರ್ ಅಲ್ಲಿ ಹೇಳಿದ್ದೀನಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಳಿದ್ದೀನಿ. ಎಲ್ಲದರಲ್ಲೂ ನೀವು AI ಹೆಂಗೆ ಉಪಯೋಗಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಂದು ಇವಾಗ ಮೇನ್ಲಿ ಫಾರ್ ಫಿನಾನ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ AI ಯೂಸ್ ಮಾಡುವಂಥದ್ದು. ಫಿನಾನ್ಸ್ ಅಲ್ಲಿ ಇವಾಗ ಫೋರ್ಕಾಸ್ಟ್ ಮಾಡೋದು. ಮೆನಿ ಕಂಪ್ನೀಸ್, ಎಲ್ಲ ಕಂಪ್ನಿಯಲ್ಲೂ ಫಿನಾನ್ಸ್ ಟೀಮ್ ಇರುತ್ತೆ. ಎಲ್ಲ ಫಿನಾನ್ಸ್ ಟೀಮ್ನವ್ರು ತುಂಬಾ ಡೇಟಾ ಇರುತ್ತೆ. ದೇ ಓನ್ಲಿ ಪ್ಲೇ ವಿತ್ ಎಕ್ಸೆಲ್ ಶೀಟ್ಸ್. ತುಂಬಾ ಎಕ್ಸೆಲ್ ಶೀಟ್ಸ್ ಇರುತ್ತೆ, ತುಂಬಾ ಡೇಟಾ ಇರುತ್ತೆ. ಇವನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಪ್ರಾಬಬ್ಲಿ ಡೇಸ್ ಟುಗೆದರ್. ಯಾಕೆಂದ್ರೆ ನಮ್ಗೆ ಅನಾಲಿಸಿಸ್ಗೆ ಅಂತಾನೆ ಟೈಮ್ ಕೊಟ್ಟಾಗ ಅನಾಲಿಸಿಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ನಾನು 3 ದಿವಸದ ಕೆಲಸ ಆಗ್ಬೋದು. ಬಟ್ AI ಇರೋದ್ರಿಂದ ಈ ಎಲ್ಲಾನು ಸ್ಟಡಿ ಮಾಡಿ ನನಗೆ ಒಂದು ಚಾರ್ಟ್ ಅನ್ನ ಕೊಡು, ಅಥವಾ ಈ ಎಲ್ಲಾನು ಸ್ಟಡಿ ಮಾಡಿ ನನ್ಗೊಂದು ಸಮ್ಮರಿ ಕೊಡು ಅಂತ ಅಂದ್ರೆ ಅದು ಸಮ್ಮರಿ ಕೊಡುತ್ತೆ. ಸೊ ಬೇಸ್ಡ್ ಆನ್ ದಟ್ ಸಮ್ಮರಿ ನಾನು ಫ್ರಾಡ್ ಡಿಟೆಕ್ಟ್ ಮಾಡ್ಬೋದು, ನಾನು ರಿಸ್ಕ್ ಅಸೆಸ್ಮೆಂಟ್ ಮಾಡ್ಬೋದು, ನಾನು ಫೋರ್ಕಾಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇಯರ್ಗೆ ನನ್ನ ಕಂಪ್ನಿ ಉದ್ಧಾರ ಆಗುತ್ತೋ ಇಲ್ವೋ, ನನ್ನ ಕಂಪ್ನಿಗೆ ಎಷ್ಟು ರೆವೆನ್ಯೂ ಬರ್ಬಹುದು, ನಾನು ಎಷ್ಟು ಫೋರ್ಕಾಸ್ಟ್ ಮಾಡ್ಬೋದು, ನನಗೆ ಎಷ್ಟು ಜನ ಎಂಪ್ಲಾಯೀಸ್ ತಗೊಂಡ್ರೆ ನನ್ನ ಕಂಪ್ನಿ ಚೆನ್ನಾಗಾಗುತ್ತೆ, ಎಲ್ಲಾನು ನಾನು AI ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಬೆನಿಫಿಟ್ಸ್ ಆಫ್ AI. ಸೊ ನಾನು ಹೇಳಿರೋಂಗೆ ಬೆನಿಫಿಟ್ಸ್ ಅಲ್ಲಿ ಎಫಿಷಿಯನ್ಸಿ ಮತ್ತು ಪ್ರೊಡಕ್ಟಿವಿಟಿ, ಇದೆಲ್ಲದನ್ನು ನಾನು ಇಲ್ಲಿರೋದನ್ನ ಓದೋದ್ರ ಬದಲು ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನಿವಾಗ ನನ್ನ ಕೆಲಸ ಏನು ಅಂತ ಹೇಳಿ, ಐ ಆಮ್ ಎನ್ ಇನ್ಸ್ಟ್ರಕ್ಷನಲ್ ಡಿಸೈನರ್. ಇನ್ಸ್ಟ್ರಕ್ಷನಲ್ ಡಿಸೈನಿಂಗ್ ಅಂದ್ರೆ ಇವಾಗ ನಿಮಗೆ ಆನ್ಲೈನ್ ಅಲ್ಲಿ ಲೆಸನ್ಸ್ ಬರುತ್ತಲ್ಲ, ಆನ್ಲೈನ್ ಮೆಟೀರಿಯಲ್, ಲರ್ನಿಂಗ್ ಮೆಟೀರಿಯಲ್ ಬರುತ್ತಲ್ಲ. ಸೊ ಈ ಆನ್ಲೈನ್ ಲರ್ನಿಂಗ್ ಮೆಟೀರಿಯಲ್ನ ನಾನು ಡಿಸೈನ್ ಮಾಡುವಂಥದ್ದು. ಹೆಂಗೆ ಅಂತ ಅಂದ್ರೆ ನಮಗೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್, ಓಕೆ ಮ್ಯಾನೇಜ್ಮೆಂಟ್ ಒಂದು ಕಾನ್ಸೆಪ್ಟ್ ಅಂತ ಅಂದ್ರೆ ಈ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬಗ್ಗೆ ನನಗೆ ಒಂದಷ್ಟು ಅಮೌಂಟ್ ಆಫ್ ಡೇಟಾ ಕೊಡ್ತಾರೆ. ಪವರ್ ಪಾಯಿಂಟ್ಸ್ ಕೊಡ್ಬೋದು, ಅಥವಾ ಒಂದು ಟೆಕ್ಸ್ಟ್ ಬುಕ್ ಕೊಡ್ಬೋದು, ಅಥವಾ ಏನದು ಒಂದು PDF ಕೊಡ್ಬೋದು. ಇಂಥದ್ದು ಒಂದಷ್ಟು ಡೇಟಾ ಕೊಟ್ಬಿಟ್ಟು ನಮ್ಗೆ ಹೇಳ್ತಾರೆ ಈ ಡೇಟಾನೆಲ್ಲ ಯೂಸ್ ಮಾಡಿಕೊಂಡು ನೀವೊಂದು ಕೋರ್ಸ್ ಕ್ರಿಯೇಟ್ ಮಾಡ್ಕೊಡಿ ಅಂತ. ಸೊ ನಾವು ಕೋರ್ಸ್ ಕ್ರಿಯೇಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಫಸ್ಟ್ ಥಿಂಗ್ ಇದಿಷ್ಟು ಡೇಟಾನ ನಾನು ಸ್ಟಡಿ ಮಾಡ್ತೀನಿ. ಸೊ ನಾನು ಹೇಳೋದು ಏನು ಅಂತಂದ್ರೆ, ಒಂದೊಂದು ಸ್ಟೇಜ್ ನೀವು ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನನಗೆ ಡೇಟಾ ಇಷ್ಟೆಲ್ಲ ಬಂದಾಗ ಡೇಟಾನ ಅನಲೈಸ್ ಮಾಡಬೇಕು. ಯಾಕಂದ್ರೆ ನಾನು ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅದ್ರ ಬಗ್ಗೆ ನಾನು ಒಂದು ಕೋರ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನನ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು, ಕರೆಕ್ಟಾ? ಸೊ ನಾನು ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಪ್ರಾಬಬ್ಲಿ ಒಂದು 5 ದಿವಸ ಟೈಮ್ ತಗೊಳ್ತೀನಿ. ಸ್ಟಡಿ ಮಾಡ್ತೀನಿ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನ ಡಿಸೈನ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಡಿಸೈನ್ ಮಾಡೋದಂತ ಅಂದ್ರೆ ಇವಾಗ ಒಂದು ಟೂಲ್ ಇದೆ. ನಾವೆಲ್ಲ ಇನ್ಸ್ಟ್ರಕ್ಷನಲ್ ಡಿಸೈನಿಂಗ್ ಅಲ್ಲಿ ನಾವು ಯೂಸ್ ಮಾಡೋ ಟೂಲ್ ಬಂದು ಆರ್ಟಿಕ್ಯುಲೇಟ್, ಸ್ಟೋರಿ ಲೈನ್, ರೈಸ್ 360, ಇವೆಲ್ಲ ಬೇರೆ ಬೇರೆ ಆನ್ಲೈನ್ ಟೂಲ್ಸ್ ಇದೆ. ದೀಸ್ ಆರ್ ಆಲ್ ಪೇಡ್ ಟೂಲ್ಸ್. ಈ ಪೇಡ್ ಟೂಲ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಟು ಅನ್ ಎಕ್ಸ್ಟೆಂಟ್ ನಿಮಗೆ ಫ್ರೀ ಆಗಿರುತ್ತೆ, ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಆಮೇಲೆ ನೀವು ಅದಕ್ಕೆ ಪೇ ಮಾಡಿ ಯೂಸ್ ಮಾಡ್ಬೇಕಾಗಿರುವಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನಾನು ಇವಾಗ ಅನಲೈಸ್ ಮಾಡಿರೋ ಡೇಟಾನ ನಾನೆಲ್ಲ ಕ್ಯೂರೇಟ್ ಮಾಡಿ ನಾನು ಇಟ್ಕೊಂಡಿರ್ತೀನಿ 5 ದಿವಸ. ಅದಾದ್ಮೇಲೆ ಆ ಡೇಟಾನೆಲ್ಲ ಯೂಸ್ ಮಾಡ್ಕೊಂಡು ನಾನು ಫಸ್ಟ್ ಡಿಸೈನ್ ಮಾಡ್ತೀನಿ. ಲುಕ್ ಅಂಡ್ ಫೀಲ್ ನನಗೆ ಹೆಂಗಿರ್ಬೇಕು, ನನ್ನ ಪವರ್ ಪಾಯಿಂಟ್ ಆರ್ ನನ್ನ ಆನ್ಲೈನ್ ಟ್ರೈನಿಂಗ್ ಹೆಂಗ್ ಕಾಣಿಸ್ಬೇಕು ಅದನ್ನ ನಾನು ಡಿಸೈನ್ ಮಾಡ್ತೀನಿ. ಎಷ್ಟೊತ್ತು ಕೂತ್ಕೊಂಡು ಯಾವ ತರ ಡಿಸೈನ್ ಮಾಡ್ಬೋದು, ಯಾವ ಕಲರ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ಯಾವ ತರ ಡಿಸೈನ್ ಇದೆ ಎಲ್ಲಾನು ಕೂತ್ಕೊಂಡು ನೆಕ್ಸ್ಟ್ ಇನ್ನೊಂದು 5 ದಿವಸ ಬರೀ ಡಿಸೈನಿಂಗ್ ಮಾಡ್ತೀನಿ.
ಡಿಸೈನ್ ರೆಡಿಯಾಗಿ ನನ್ನ ಕಂಟೆಂಟ್ ರೆಡಿ ಆದ್ಮೇಲೆ ಕಂಟೆಂಟ್ ಡಿಸೈನ್ ನಾನು ಮ್ಯಾಪ್ ಮಾಡ್ತೀನಿ. ಇಲ್ಲಿರೋ ಕಂಟೆಂಟ್ ಈ ಡಿಸೈನ್ಗೆ ಹಾಕ್ಬಿಟ್ಟು ಯಾವ್ದು ಕ್ಲಿಕ್ ಮಾಡಿದ್ರೆ, ನೀವು ಆನ್ಲೈನ್ ಕೋರ್ಸಸ್ ತಗೊಂಡಿರ್ತೀರಲ್ವ ಎಲ್ಲರೂ, ಆನ್ಲೈನ್ ಇಂಟರಾಕ್ಟಿವ್ ಆನ್ಲೈನ್ ಕೋರ್ಸಸ್ ತಗೊಂಡಾಗ ಯಾವುದೋ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಅದು ಟೆಕ್ಸ್ಟ್ ಓಪನ್ ಅಪ್ ಆಗುತ್ತೆ. ಆಮೇಲೆ ಅದನ್ನ ಡಿಸೈನ್ ಮಾಡೋದು ನಾನು. ಯಾವ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಏನ್ ಕಂಟೆಂಟ್ ಓಪನ್ ಮಾಡಬೇಕು ಈ ಎಲ್ಲಾನು ಡಿಸೈನ್ ಮಾಡೋದು ನಾನು. ಸೊ ಏನಾಗುತ್ತೆ ಅಂತಂದ್ರೆ ಅದು ಆ ಫಂಕ್ಷನಾಲಿಟಿ ಇದನ್ನೆಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ 1 ತಿಂಗಳ ಕೆಲಸ. ಇದೊಂದೇ ಅಲ್ಲದೆ ಇನ್ನೂ ಒಂದು ಏನಾಗುತ್ತೆ ಅಂತ ಅಂದ್ರೆ, ಇವಾಗ ಒಂದು ಸ್ಟೂಡೆಂಟ್ ಇದ್ದಾರೆ, ಅವ್ರು ಆನ್ಲೈನ್ ಕಲಿತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಬರೀ ಒಬ್ರು ನಿಂತ್ಕೊಂಡು ಪಾಠ ಮಾಡ್ತಾ ಇರೋದು ಇಷ್ಟ ಆಗಲ್ಲ. ಯಾಕಂದ್ರೆ ನೀವು ಕಂಪ್ಯೂಟರ್ ನೋಡ್ತಾ ಇರೋದು, ಒಬ್ಬ ಮನುಷ್ಯನ್ ನೋಡ್ತಾ ಇದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ. ಬಟ್ ನೀವು ಆನ್ಲೈನ್ ಅಲ್ಲಿ ನೀವೊಂದು ಕ್ಲಾಸ್ ತಗೋತಾ ಇದ್ದೀರಾ ಅಂತಂದ್ರೆ, ನೀವೊಂದು ಕಂಪ್ಯೂಟರ್ ಅಲ್ಲಿ ಕ್ಲಾಸ್ ತಗೋತಾ ಇದ್ದೀರಾ ಅಂತಂದ್ರೆ ಏನಿಲ್ಲ, ಅದು ಪ್ಲೇ ಆಗ್ತಾ ಇದ್ರೆ ನಾನು ಹಂಗೆ ನಿದ್ದೆ ಹೋಗ್ತೀನಿ. ಕರೆಕ್ಟಾ? ಅದು ಪಾಠ ಮಾಡಿದ್ರು ಸೊ ನಾವು ಪಾಠ ಮಾಡಿದಾಗ ಸೊ ಏನಾಗುತ್ತೆ ಅಂತ ಅಂದ್ರೆ, ಈ ಆನ್ಲೈನ್ ಅಲ್ಲಿ ನಾವು ಕೋರ್ಸಸ್ ಡಿಸೈನ್ ಮಾಡಿದಾಗ ನಮ್ಗೆ ಬೇರೆ ಬೇರೆ ಥಿಯರೀಸ್ ಯೂಸ್ ಮಾಡ್ತೀವಿ. ಆ ಥಿಯರೀಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಒಂದಷ್ಟು ನಾವು ವಿ ಮೈಟ್ ಹ್ಯಾವ್ ಟು ಗಿವ್ ಒಂದಷ್ಟು ಇಂಟರಾಕ್ಷನ್ಸ್, ಕ್ಲಿಕ್ಕಬಲ್ ಇಂಟರಾಕ್ಷನ್ಸ್ ಕೊಡಬೇಕು, ಒಂದಷ್ಟು ಆಕ್ಟಿವಿಟೀಸ್ ಕ್ರಿಯೇಟ್ ಮಾಡಬೇಕು, ಒಂದಷ್ಟು ವಿಡಿಯೋಸ್ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ವಿಡಿಯೋಸ್ ಕ್ರಿಯೇಟ್ ಮಾಡೋದು ನನ್ನ ಕೆಲಸನೇ. ಏನಾಗುತ್ತೆ ಅಂತ ಅಂದ್ರೆ, ಒಂದು ಕಾನ್ಸೆಪ್ಟ್ ಇದೆ, ಏನು ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ಕಾನ್ಸೆಪ್ಟ್. ಈ ರಿಕ್ರೂಟ್ಮೆಂಟ್ ಕಾನ್ಸೆಪ್ಟ್ ಅನ್ನ ನಾನು ಒಬ್ರಿಗೆ ಅರ್ಥ ಮಾಡಿಸ್ಬೇಕು. ನನ್ನ ಕೋರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಕಾನ್ಸೆಪ್ಟ್ ಬಂದಾಗ ಅಲ್ಲಿ ವಿಡಿಯೋ ಬರ್ಬೇಕು ನಮ್ಗೆ. ಆ ವಿಡಿಯೋನ ನಾನು ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ರೆ, ಅದಕ್ಕೆ ಬೇರೆ ಟೂಲ್ ಇದೆ. ಆ ಟೂಲ್ಗೆ ಹೋಗಿ ಆ ಟೂಲ್ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು 10 ದಿವಸ ಕುತ್ಕೊಂಡು ಒಂದು ವಿಡಿಯೋನ ಆನಿಮೇಷನ್ ಕ್ರಿಯೇಟ್ ಮಾಡಿ, ರಿಕ್ರೂಟ್ಮೆಂಟ್ ಒಂದು ಎಕ್ಸಾಂಪಲ್ ತೋರಿಸಿ, ಅಲ್ಲಿ ಕಾನ್ಸೆಪ್ಟ್ಸ್ ಎಲ್ಲ ವರ್ಡ್ ಟು ವರ್ಡ್ ಬರೋಂಗೆ ಮತ್ತೆ ಆಡಿಯೋ ಬರೋಂಗೆ ನಾನು ಕ್ಯೂರೇಟ್ ಮಾಡಿ ಆ ವಿಡಿಯೋನ ಡೌನ್ಲೋಡ್ ಮಾಡಿ ಈ ಕೋರ್ಸ್ಗೆ ಅಪ್ಡೇಟ್ ಮಾಡ್ತೀನಿ. ಇದೆಲ್ಲ ಆದ್ಮೇಲೆ ಈ ಕೋರ್ಸ್ ಒನ್ಸ್ ಫಾರ್ ಆಲ್ ಕ್ರಿಯೇಟ್ ಆದ್ಮೇಲೆ ಈ ಕೋರ್ಸ್ನ ಪಬ್ಲಿಷ್ ಮಾಡಿ ನಾನು ರಿವ್ಯೂಗೆ ಅಂತ ಕಳಿಸ್ತೀನಿ. ರಿವ್ಯೂ ಆದ್ಮೇಲೆ ಒಂದಷ್ಟು ಕಮೆಂಟ್ಸ್ ಬರುತ್ತೆ. ನಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರೇ ಇದ್ರು, ನನಗೆ ಲೆಟ್ಸ್ ಮೇಡಮ್ ಇಂದ ಒಂದು ಕೋರ್ಸ್ ಬಂದಿದೆ ಮ್ಯಾನೇಜ್ಮೆಂಟ್ ಬಗ್ಗೆ ಕ್ರಿಯೇಟ್ ಮಾಡೋದು. ನಾನು ಕ್ರಿಯೇಟ್ ಏನೋ ಮಾಡಿದ್ದೀನಿ, ಆದ್ರೆ ನನ್ನ ಅನುಭವಕ್ಕೆ ತಕ್ಕಂಗೆ ನಾನು ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಮೇಡಮ್ಗೆ ಅನುಭವ ಜಾಸ್ತಿ ಇರ್ಬೋದು. ಸೊ ಅವ್ರೇನ್ ಮಾಡ್ತಾರೆ, ನಾನು ಕ್ರಿಯೇಟ್ ಮಾಡಿರೋದನ್ನ ಸ್ಟಡಿ ಮಾಡಿ ಎಲ್ಲೆಲ್ಲಿ ಏನೇನ್ ಚೇಂಜಸ್ ಬೇಕು ಅಂತ ಹೇಳ್ತಾರೆ. ಆ ಚೇಂಜಸ್ನ ನಾನು ಮಾಡಿ ವಾಪಸ್ಸು ಪಬ್ಲಿಷ್ ಮಾಡ್ತೀನಿ ಕೋರ್ಸ್. ಅವಾಗ ಸ್ಟೂಡೆಂಟ್ಸ್ ಎಲ್ಲ ತಗೋಬಹುದು. ಇದು ನನ್ನ ಪ್ರಾಸೆಸ್, ನಾನ್ ಕೆಲಸ ಮಾಡುವಂತ ಪ್ರಾಸೆಸ್ ಇದು. ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ, ಆಲ್ಮೋಸ್ಟ್ 1.5 ತಿಂಗಳು ಮಾಡೋ ಕೆಲಸನ ನಾನು ಸುಳ್ಳು ಹೇಳ್ತಲ್ಲ, ಇವಾಗ ತಾನೇ ಈ ಕ್ಲಾಸಿಗೆ ಬರೋದಕ್ಕೂ ಮುಂಚೆ ನಾನೊಂದು ಕಾಲ್ ಮುಗಿಸಿ, ನನ್ನ ಮ್ಯಾನೇಜರ್ ಜೊತೆ ಒಂದು ಕಾಲ್ ಮುಗಿಸಿ ಇಲ್ಲಿಗೆ ಬಂದಿದ್ದು 2 ದಿವಸದಲ್ಲಿ ಒಂದು ಎಂಟೈರ್ ಕೋರ್ಸ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಅಂದ್ರೆ, 1.5 ತಿಂಗಳು ಮಾಡೋ ಅಂತ ಕೆಲಸನ 2 ದಿವಸದಲ್ಲಿ ಮಾಡ್ಬಿಟ್ಟು ಅವ್ರಿಗೆ ಒಂದು ಕೋರ್ಸ್ ಕ್ರಿಯೇಟ್ ಮಾಡಿ ಇವಾಗ ಕೊಟ್ಟು ನಾನು ಇಲ್ಲಿ ಕ್ಲಾಸಿಗೆ ಬಂದಿದ್ದೀನಿ. ಏನಕ್ಕೆ ಅಂತ ಅಂದ್ರೆ, AI ಯೂಸ್ ಮಾಡ್ಕೊಂಡು. AI ಅಲ್ಲಿ ಏನಾಗುತ್ತೆ, ನನ್ನ ಡೇಟಾ ಏನೇನಿದೆಯೋ ಅದನ್ನೆಲ್ಲ AI ಸ್ಟಡಿ ಮಾಡುತ್ತೆ. ಅದು ನನಗೆ ಈ ಕಾನ್ಸೆಪ್ಟ್ಸ್ ನ ಮಾತ್ರ ನಿನ್ PPTಗೆ ಹಾಕು ಅಂತ ಬರುತ್ತೆ. ಆ ಕಾನ್ಸೆಪ್ಟ್ ನ ತಗೊಂತೀನಿ. ಮತ್ತೆ ಡಿಸೈನ್ಗೆ ಇವಾಗ ಕ್ಯಾನ್ವಾ ಅಂತ ಒಂದು ಟೂಲ್ ಇದೆ, ಯೂಸ್ ಮಾಡ್ತೀರಾ ಎಲ್ಲರೂ? ಸೊ ಕ್ಯಾನ್ವಾ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಟೆಂಪ್ಲೇಟ್ಸ್ ಇದೆ. ಸೊ ನಿಮ್ಗೆ ಯಾವಾಗಕ್ಕೆ ಎಂತೆಂತ ಟೆಂಪ್ಲೇಟ್ ಬೇಕು ಅಂತಂದ್ರೆ ಅದು ನಿಮ್ಗೆ ಟೂಲ್ ಆಲ್ರೆಡಿ ಕೊಡುತ್ತೆ. ಆ ಟೆಂಪ್ಲೇಟ್ ಹಾಕಿ ನಾನೊಂದಷ್ಟು ಡಿಸೈನ್ ರೆಡಿ ಮಾಡಿದೆ. ಈ ಡಿಸೈನ್ ನ ನಾನು ನಮ್ಮ ಕೋರ್ಸ್ ನ ಕ್ರಿಯೇಟ್ ಮಾಡೋ ಟೂಲ್ಗೆ ಅಪ್ಲೋಡ್ ಮಾಡಿದೆ. ಸೊ ಅಲ್ಲಿ 1 ದಿನದ ಕೆಲಸ ಆಯ್ತು ನನಗೆ. ಎಲ್ಲ ಅಪ್ಲೋಡ್ ಮಾಡಿ ಎಲ್ಲ ಈ ಫಂಕ್ಷನಾಲಿಟಿನ ಟೆಸ್ಟ್ ಮಾಡುವಂಥದ್ದನ್ನ 1 ದಿನದ ಕೆಲಸ. ಅದಾದ್ಮೇಲೆ ಕ್ವೆಶ್ಚನ್ಸ್ ಕ್ರಿಯೇಟ್ ಮಾಡಬೇಕು. ಎಲ್ಲರಿಗೂ ಒಂದು ಕೋರ್ಸ್ ಆದ್ಮೇಲೆ ಕ್ವೆಶ್ಚನ್ಸ್ ಕೇಳ್ತಾರೆ ಅಲ್ವಾ, ನಿಮ್ ನಾಲೆಡ್ಜ್ ನ ಚೆಕ್ ಮಾಡೋದಕ್ಕೆ. ಆ ಕ್ವೆಶ್ಚನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಟಾಪಿಕ್ ಗೊತ್ತಿರಬೇಕು. ಬಟ್ ನಮ್ಮಲ್ಲಿ ಟಾಪಿಕ್ಸ್ ಮ್ಯಾನೇಜ್ಮೆಂಟ್, ಹೆಲ್ತ್ ಕೇರ್ ಅಂತ ಹಂಗೆಲ್ಲ ಬರಲ್ಲ. ನಮ್ಗೆಲ್ಲ ತುಂಬಾ ಟೆಕ್ನಿಕಲ್ ಟಾಪಿಕ್ಸ್ ಇರುತ್ತೆ. ಯಾವುದೋ ಒಂದು ಆಕ್ಟ್ ಬಗ್ಗೆ ಇರುತ್ತೆ. ನಮ್ದು ಇನ್ಶೂರೆನ್ಸ್ ಕಂಪ್ನಿ, ಅಶ್ಯೂರೆಂಟ್ ಇಸ್ ಅ ಇನ್ಶೂರೆನ್ಸ್ ಕಂಪ್ನಿ. ಇವರು ಇನ್ಶೂರೆನ್ಸ್, ದೇ ಪ್ರೊವೈಡ್ ಇನ್ಶೂರೆನ್ಸ್ ವರ್ಲ್ಡ್ ವೈಡ್ ಟು ಆಲ್ ದ ಆಟೋಮೊಬೈಲ್ ಬ್ರ್ಯಾಂಡ್ಸ್, Mercedes, BMW. It is a B2B ಇನ್ಶೂರೆನ್ಸ್ ಕಂಪ್ನಿ. ಸೊ ಅವರು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿ
ಮಾಡಿ ಇನ್ಶೂರೆನ್ಸ್ ಕೊಡುವಂಥದ್ದು. ಸೊ ಇವ್ರೇನ್ ಮಾಡ್ತಾರೆ, ಇವ್ರದೆಲ್ಲ ಬರೀ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಮೇಲೆ ನಮಗೆ ಕೋರ್ಸಸ್ ಕ್ರಿಯೇಟ್ ಮಾಡುವಂಥದ್ದು. ಸೊ ಇನ್ಶೂರೆನ್ಸ್ ಮೊದಲೇ ಇಷ್ಟುದ್ದ ಡಾಕ್ಯುಮೆಂಟ್. ಸೊ ಅದ್ರ ಮೇಲೆ ನಾನು ಕೋರ್ಸ್ ಕ್ರಿಯೇಟ್ ಮಾಡಬೇಕು, ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅಂತಂದ್ರೆ ನನ್ನ ಕೆಲಸ ಜಾಸ್ತಿ ಇರಬೇಕು. ಬಟ್ AI ಇಂದ ನನಗದು ತುಂಬಾ ಸುಲಭ ಆಗಿದೆ. ಏನ್ ಮಾಡ್ತೀನಿ ಅಂತ ಅಂದ್ರೆ 2 ದಿವಸದಲ್ಲಿ ಕೋರ್ಸ್ ಕ್ರಿಯೇಟ್ ಮಾಡೋದಕ್ಕೆ ವಿಡಿಯೋ ಕ್ರಿಯೇಟ್, ಆ ಕೋರ್ಸ್ ಅಲ್ಲಿ 2 ವಿಡಿಯೋ ಕ್ರಿಯೇಟ್ ಮಾಡ್ತೀನಿ. ಹೆಂಗೆ ಅಂತ ಅಂದ್ರೆ AI ಟೂಲ್ ಇದೆ, AI ಟೂಲ್ಗೆ ಹೋಗ್ಬಿಟ್ಟು ಇದು ನನ್ನ ಟ್ರಾನ್ಸ್ಕ್ರಿಪ್ಟ್, ಈ ಟ್ರಾನ್ಸ್ಕ್ರಿಪ್ಟ್ಗೆ ಒಂದು ವಿಡಿಯೋ ರೆಡಿ ಮಾಡಿಕೊಡು, ವಿಡಿಯೋ ರೆಡಿ ಮಾಡಿಕೊಡ್ತು ಅದನ್ನ ಡೌನ್ಲೋಡ್ ಮಾಡಿ ಕೋರ್ಸ್ಗೆ ಅಪ್ಲೋಡ್ ಮಾಡಿದ್ವಿ. ಪ್ರಾಬಬ್ಲಿ ನಾನು 2 ವಾರ ಮಾಡುವಂತ ಕೆಲಸ ಜಸ್ಟ್ 1 ಕ್ಲಿಕ್ ಅಲ್ಲಿ ನನಗೆ ಕೆಲಸ ಮುಗೀತು. ಸೊ ನಮ್ಮ ಬಿಸ್ನೆಸ್ ಅಲ್ಲಿ ಡೇ ಟು ಡೇ ನನ್ಗೆ ಏನೇನಾಯ್ತು, ಇವಾಗ ನೋಡೋಣ ಬೆನಿಫಿಟ್ಸ್. ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ನನ್ ಜಾಸ್ತಿ ಆಯ್ತು. ಇವಾಗ ನಾನು ಒಂದು ಪ್ರಾಜೆಕ್ಟ್ ನ 1.5 ತಿಂಗಳು ಮಾಡೋ ಕಡೆ ಬರೀ 2 ದಿವಸದಲ್ಲಿ ನಾನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೋದು. ಕಾಸ್ಟ್ ರಿಡಕ್ಷನ್, ಕಂಪ್ನಿಗೆ ಇವ್ರು ಇಷ್ಟೊಂದು ದಿನ ಕೆಲಸ ಮಾಡಬೇಕು, ಇದಕ್ಕೆ ನಾನೊಬ್ರು ಗ್ರಾಫಿಕ್ ಡಿಸೈನರ್ನ ತಗೊಂಬಂದ್ರೆ ಇವಳು ಈ ಕಡೆ ಕೋರ್ಸ್ ಕ್ರಿಯೇಟ್ ಮಾಡುವಾಗ ಅವನು ವಿಡಿಯೋ ರೆಡಿ ಮಾಡ್ಬೋದು ಅನ್ನೋದು ಮುಂಚೆ ಇತ್ತು, ಇವಾಗ ಬೇಕಾಗಲ್ಲ. ಯಾಕೆ ಅಂತಂದ್ರೆ AI ಅದ್ ಮಾಡ್ತಾ ಇದೆ. ಸೊ ಕಾಸ್ಟ್ ರಿಡಕ್ಷನ್ ಆಯ್ತು. ಇಂಪ್ರೂವ್ಡ್ ಕಸ್ಟಮರ್ ಎಂಗೇಜ್ಮೆಂಟ್ ಇಂಪ್ರೂವ್ ಆಯ್ತು. ಯಾಕೆ ಅಂತಂದ್ರೆ AI ನ ಯೂಸ್ ಮಾಡಿಕೊಂಡು ನಾನು ಒಂದು ಪರ್ಟಿಕ್ಯುಲರ್ ಟಾಪಿಕ್ ನನಗೆ ವಿಡಿಯೋ ಮಾಡಿಕೊಡು ಅಂದಾಗ ನನ್ನ ಆಡಿಯನ್ಸ್ ಯಾರು ಅಂತ ನಾನು ಆಲ್ರೆಡಿ ಡಿಫೈನ್ ಮಾಡಿರ್ತೀನಿ. ನನ್ನ ಆಡಿಯನ್ಸ್ ಯಾರು ಅನ್ನೋದ್ರ ಮೇಲೆ ಅದು ವಿಡಿಯೋ ನನಗೆ ಕೊಡುತ್ತೆ. ಸೊ ಅದು ಸಾರ್ಟ್ ಆಯ್ತು. ನನಗೆ ಡೇಟಾ ಡ್ರಿವೆನ್ ಸ್ಟ್ರಾಟಜೀಸ್, ಮುಂಚೆ ಇರುವ ಡೇಟಾ ಯೂಸ್ ಮಾಡ್ಕೊಂಡೇನೆ ಅದು ನನಗೆ ಕಸ್ಟಮರ್ಗೆ ಬೇಕಾಗಿರುವಂತ ವಿಡಿಯೋನ ಅದು ಮಾಡಿಕೊಟ್ಟಿದ್ದು. ಆಮೇಲೆ ಕಾಂಪಿಟೇಟಿವ್ ಅಡ್ವಾಂಟೇಜ್, ಇವಾಗ ಪ್ರಾಬಬ್ಲಿ ಯಾವುದೋ ಇನ್ನೊಂದು ಕಂಪ್ನಿ, ನಾನು ಮುಂಚೆ ಕೆಲಸ ಮಾಡ್ತಾ ಇದ್ದೆ ಲರ್ನಿಂಗ್ ಮೇಟ್ ಅಂತ ಒಂದು ಕಂಪ್ನಿ ಇದೆ. ಲರ್ನಿಂಗ್ ಮೇಟ್ ಅಲ್ಲೂ ನನ್ನ ಜಾಬ್ ರೋಲ್ ಸೇಮ್ ಇತ್ತು, ಕೋರ್ಸ್ ನ ಕ್ರಿಯೇಟ್ ಮಾಡೋದು. ಬಟ್ ಲರ್ನಿಂಗ್ ಮೇಟ್ ಅಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಅವ್ರು AI ನ ಉಪಯೋಗಿಸಿದ್ದು ತುಂಬಾ ಲೇಟ್. ನಾವು ಇದ್ದಾಗಲೇ AI ಆಲ್ರೆಡಿ ತುಂಬಾ ಹೆಸರು ಮಾಡಿತ್ತು, ಬಟ್ ಅವ್ರಿಂದ AI ತಗೊಂಡಿರ್ಲಿಲ್ಲ, ಸರ್ವಿಸಸ್ AI ತಗೊಂಡಿರ್ಲಿಲ್ಲ. ಬಟ್ ಇವಾಗ ಈ ಕಂಪ್ನಿಯಲ್ಲಿ ಏನಾಯ್ತು ಅಂತಂದ್ರೆ ಅವ್ರು AI ತಗೊಂಡಿರೋದ್ರಿಂದ ಆ ಕಂಪ್ನಿಗಿಂತ ಇವ್ರು ಬೆಟರ್ ಇದ್ದಾರೆ. ಇವಾಗ ನೀವು ಯಾವುದೇ ಕಂಪ್ನಿಗೆ ಹೋದ್ರೂ ಆಸ್ ಅ ಕಸ್ಟಮರ್ ಆರ್ ಆಸ್ ಅ ಎಂಪ್ಲಾಯಿ ನೀವು ಒಂದು ಕಂಪ್ನಿಗೆ ಹೋದಾಗ ಪ್ಲೀಸ್ ಕೇಳಿ, ನಿಮ್ ಕಂಪ್ನಿಯಲ್ಲಿ AI ಎಲ್ಲೆಲ್ಲಿ ಉಪಯೋಗಿಸ್ತಾ ಇದ್ದೀರಾ, ನಿಮ್ ಕಂಪ್ನಿಯಲ್ಲಿ AI ಎಲ್ಲಾದ್ರೂ ಬಳಸ್ತಾ ಇದ್ದೀರಾ, ಯಾವ ಪ್ರಾಸೆಸ್ ಬಳಸ್ತಾ ಇದ್ದೀರಾ. ಏನಕ್ಕೆ ಅಂತ ಅಂದ್ರೆ ಅವ್ರು AI ಆಲ್ರೆಡಿ ಬಳಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮನ್ನ ರಿಕ್ರೂಟ್ ಮಾಡೋದಕ್ಕೆ ಅವ್ರಿಗೆ ಒಂದು ಅರ್ಥ ಇದೆ. ಅಲ್ಲಿ AI ಇಲ್ಲ ಅಂತಂದ್ರೆ ನಿಮ್ ಜಾಬ್ ಅನ್ನ ಅವ್ರು ಯಾವಾಗ ಬೇಕಾದ್ರೂ ರಿಪ್ಲೇಸ್ ಮಾಡ್ಬೋದು. ಯಾಕಂದ್ರೆ ಯಾವತ್ತೋ ಒಂದ್ ದಿವಸ ಅವ್ರು AI ತಗೊಳ್ಳೇಬೇಕಾಗುತ್ತೆ. ಕರೆಕ್ಟ್? ಚಾಲೆಂಜಸ್ ಅಂಡ್ ಎಥಿಕಲ್ ಕನ್ಸರ್ನ್ಸ್. ಸೊ ನಾನು ನಿಮ್ಗೆ ಬಿಗಿನಿಂಗ್ ಅಲ್ಲೇ ಹೇಳಿದೆ ಎಥಿಕಲ್ ಕನ್ಸರ್ನ್ ಏನಾಯ್ತು. ಅಮೆಝಾನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಅಮೆಝಾನ್ ಅಲ್ಲಿ ಏನಾಯ್ತು ಅಂತಂದ್ರೆ ಹಳೆ ಡೇಟಾ ಅಲ್ಲಿ ಬರೀ ಮೇಲ್ಸ್ ನ ಅವರು ರಿಕ್ರೂಟ್ ಮಾಡಿರುವಂತದ್ದು. ಇನ್ ದ ಪಾಸ್ಟ್ ಸರ್ಟನ್ ಜಾಬ್ಸ್ಗೆ ಬರೀ ಮೇಲ್ಸ್ ನ ರಿಕ್ರೂಟ್ ಮಾಡ್ತಾ ಇದ್ರು. ಬಟ್ ಇವಾಗ ಡೈವರ್ಸಿಟಿ ಕೇಳ್ತಾ ಇದ್ದಾರೆ. ಡೈವರ್ಸಿಟಿ ಕೇಳೋದ್ರಿಂದ ಇವಾಗ ರಿಕ್ರೂಟ್ಮೆಂಟ್ಗೂ ಮುಂಚೆ ರಿಕ್ರೂಟ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದು ಎಥಿಕಲ್ ಕನ್ಸರ್ನ್ ಆಗುತ್ತೆ. ಜಾಬ್ ಡಿಸ್ಪ್ಲೇಸ್ಮೆಂಟ್, ಆಟೋಮೇಷನ್ ಇಂಪ್ಯಾಕ್ಟ್ಸ್ ಲೋ ಸ್ಕಿಲ್ ರೋಲ್ಸ್. ಏನಾಗುತ್ತೆ ಅಂತ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಎಷ್ಟೊಂದು ನನ್ನ ಕೆಲಸನೇ 1.5 ತಿಂಗಳು ಮಾಡುವಂತ ಕೆಲಸ 2 ದಿವಸದಲ್ಲಿ ನಾನ್ ಮಾಡ್ಬೋದು ಅಂತಂದ್ರೆ ನನ್ನ ಜೊತೆಗೆ ಲೆಟ್ಸೆ AI ತಗೊಂಡ್ಮೇಲೆ ನಮ್ಮ ಕಂಪ್ನಿಯಲ್ಲಿ ಲೆಟ್ಸೆ ಒಂದು 10 ಜನ ಇದ್ದಿದ್ ಕಡೆ ಇವಾಗ ಬರೀ 5 ಜನ ಆಗಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಇನ್ನು 5 ಜನ ಬೇಕಾಗಿರ್ಲಿಲ್ಲ ಅವ್ರಿಗೆ. ಬರೀ ಒಬ್ಬರನ್ನೇ ಇಷ್ಟೊಂದು ಬೇಗ ಕೆಲಸ ಮಾಡ್ಬೋದು ಅಂತಂದ್ರೆ ಸುಮ್ಮನೆ ಏನಕ್ಕೆ ಕಂಪ್ನಿ ಕಾಸ್ಟ್ ಆಗುತ್ತೆ ಅಲ್ಲ. ಸೊ ಎಷ್ಟೊಂದು ಜನ ಕೆಲಸ ಕಳ್ಕೊಂತಾರೆ. ಸೊ ಅದು ಒಂದು ಚಾಲೆಂಜ್. ಬಯಸ್ ಇನ್ AI ಮಾಡೆಲ್ಸ್, ಡೇಟಾ ಕ್ವಾಲಿಟಿ ಅಫೆಕ್ಟ್ಸ್ ಫೇರ್ನೆಸ್. ನಾನು ಅಮೆಝಾನ್ ಎಕ್ಸಾಂಪಲ್ ಕೊಟ್ಟನಲ್ಲ, ಫೇರ್ನೆಸ್ ಇಸ್ ದ ಇಶ್ಯೂ ದೇರ್. I want to add Yeah. a small example. Sure, sir.
US ಅಲ್ಲಿ ಈ ಪೊಲೀಸ್ ಫಂಕ್ಷನಾಲಿಟಿನಲ್ಲಿ ಕ್ರಿಮಿನಲ್ ಟೆಂಡೆನ್ಸೀಸ್ ನ ಐಡೆಂಟಿಫೈ ಮಾಡೋದಕ್ಕೆ ಒಂದು ಯೂನಿವರ್ಸಿಟಿ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದು. ಅಂದ್ರೆ ಯಾರು ಕ್ರಿಮಿನಲ್ ಆಗ್ಬೋದು, ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಜಾಸ್ತಿ ಭಾಗವಹಿಸಬಹುದು ಅಂತ ಪ್ರೆಡಿಕ್ಟಿವ್ ಮಾಡೆಲ್. ಮುಂಚೆ ಪ್ರೆಡಿಕ್ಟ್ ಮಾಡಕ್ಕಾದ್ರೆ ಈ ಮನುಷ್ಯ ಹಿಂಗ್ ಮಾಡ್ತಾ ಇದ್ದಾನೆ, ಅದರಿಂದ ಇವ್ರು ಕ್ರೈಮ್ ಮಾಡೋ ಸಂಭಾವ್ಯತೆ ಜಾಸ್ತಿ ಇದೆ ಅನ್ನೋ ಒಂದು ಪ್ರೆಡಿಕ್ಷನ್ ಸಿಕ್ಕಿದ್ರೆ ಅವ್ರು ಕೌನ್ಸಿಲಿಂಗ್ ಕೊಟ್ಟು ಅವ್ರನ್ನ ಸರಿ ಮಾಡ್ಬೋದು, ಕ್ರೈಮ್ ಆಗದೆ ಇರುವಂತ ಒಂದು ಸ್ಟೆಪ್ ತಗೋಬಹುದು ಅನ್ನೋ ಒಂದು ಸದುದ್ದೇಶದಿಂದ ಅವರು ಶುರು ಮಾಡಿರುವ ಒಂದು ಪ್ರಾಜೆಕ್ಟ್. ಇದರಲ್ಲಿ ಇಂಟರ್ನೆಟ್ ಮೂಲಕ ಮತ್ತೆ ಇತರ ಸರ್ವೆಗಳ ಮೂಲಕ ಅವರು ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದನ್ನ ಒಂದು AI ಮಾಡೆಲ್ಗೆ ಫೀಡ್ ಮಾಡೋದು, ಮಾದರಿ ಕೃತ್ರಿಮ ಬುದ್ಧಿಮತ್ತೆಯ ಮಾದರಿಗೆ ಅದನ್ನ ಫೀಡ್ ಮಾಡ್ತಾ ಹೋದ್ರು. ಅದು ಮಾಡ್ತಾ ಇದ್ದಾಗ ಅದರಲ್ಲಿ ಅವರಿಗೆ ಗೊತ್ತಿಲ್ದಿರ ಆಗಿರೋ ಒಂದು ವಿಚಾರ ಏನಂದ್ರೆ, ಈ ಬ್ಲ್ಯಾಕ್ ಕಮ್ಯುನಿಟೀಸ್ ಎಲ್ಲಿ ಜಾಸ್ತಿ ಇರ್ತಾವೋ ಆ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ತೊಡಗೋದಕ್ಕೆ ಜಾಸ್ತಿ ಸಂಭಾವ್ಯತೆ ಇರೋದಂತ ಮಾಡೆಲ್ ಸೂಚಿಸಿದೆ. ಅದು ಬೇಕಂತ ಮಾಡಿರೋದಲ್ಲ, ಆದ್ರೆ ಅವ್ರು ಡೇಟಾ ಕಲೆಕ್ಟ್ ಮಾಡ್ತಾ ಇದ್ರಲ್ವ ಎಲ್ಲರಿಗಿಂತ, ಆ ಡೇಟಾ ಕಲೆಕ್ಷನ್ ಅಲ್ಲಿ ಅವ್ರಿಗಿರೋ ಡೇಟಾ ಬೇಸ್ ಅಲ್ಲಿ, ಅವ್ರಿಗೆ ಆಲ್ರೆಡಿ ಅವ್ರ ಹತ್ರ ಇರೋ ಡೇಟಾ ಬೇಸ್ ಅಲ್ಲಿ ಬ್ಲ್ಯಾಕ್ಸೇ ಜಾಸ್ತಿ ಕ್ರಿಮಿನಲ್ಸ್ ಆಗಿದ್ರು. ಸೊ ಹಂಗಾಗಿ ಈ ಬ್ಲ್ಯಾಕ್ ಕಮ್ಯುನಿಟಿ ಮಕ್ಕಳು ಅಥವಾ ಬ್ಲ್ಯಾಕ್ ಕಮ್ಯುನಿಟಿನಲ್ಲಿರೋ ಟೀನೇಜರ್ಸ್ ಎಲ್ಲ ಅವರೇ ಕ್ರಿಮಿನಲ್ಸ್ ಆಗೋ ಚಾನ್ಸ್ ಇದೆ ಅಂತ ಜಾಸ್ತಿ ತೋರಿಸಕ್ಕೆ ಶುರು ಆಗುತ್ತೆ. ಇಲ್ಲಿವರೆಗೂ ಇದೊಂದು ಸ್ಟಡಿ ಆಗಿತ್ತು, ಎಲ್ಲಿವರೆಗೂ ಅದೊಂದು ಯೂನಿವರ್ಸಿಟಿ ಮಾಡೆಲ್ ಮಾಡಿದ್ರು, ಅದೆಲ್ಲ ರೆಡಿ ಮಾಡಿದ್ರು, ಅಲ್ಲಿವರೆಗೂ ಸರಿ. ಈಗ ನಿಜವಾದ ಪ್ರಪಂಚದಲ್ಲಿ ನಾವೊಂದು ಆ ಕಮ್ಯುನಿಟಿ ಮಕ್ಕಳಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು, ಹೇಗೆ ಹೇಳೋದು ಆ ಪೇರೆಂಟ್ಸ್ಗೆ? ಹೇಳ್ಬೇಕಲ್ವಾ, ನಿಮ್ಮ ಮಗು ನೋಡಿ ಈ ತರ ಮಾಡ್ತಾ ಇದ್ದಾರೆ, ಇವ್ರು ಕ್ರೈಮ್ ಮಾಡೋ ಸಂಭಾವ್ಯತೆ ಜಾಸ್ತಿ ಇದೆ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಅವ್ರನ್ನ ಇದು ಮಾಡಿದಾಗ ಅವರಿಂದ ರೆಸಿಸ್ಟೆನ್ಸ್ ತುಂಬಾ ಶುರುವಾಯಿತು. ಆ ಟೈಮಲ್ಲಿ ಅವರು ಆ ಮಾಡೆಲ್ ನ ಕ್ವಶನ್ ಮಾಡಿದ್ರು, ಹೇಗೆ ನೀವು ಕಂಡು ಹಿಡಿದಿದ್ರಿ ಅಂತ ಹೇಳೋದಕ್ಕೆ ಆ ಮಾಡೆಲ್ ನ ಅವರು ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು. ಆ ಪ್ರಶ್ನೆ ಮಾಡಕ್ ಶುರು ಮಾಡಿದಾಗ ಅವ್ರಿಗೆ ಗೊತ್ತಾಗಿರೋ ವಿಚಾರ ಇದು, ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿರೋ ವಿಚಾರ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಡೋಂಟ್ ಈವನ್ ನೋ ಹೌ ದ AI ಇಸ್ ವರ್ಕಿಂಗ್. ಅಂದ್ರೆ ನಾವು ಬಿಲ್ಡ್ ಮಾಡಿರೋ ಮಾಡೆಲ್ಸ್ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನೀವೆಲ್ಲ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಮತ್ತೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋಂಥವ್ರು, ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ಕಂಡು ಹಿಡಿಯೋದು? ಇವಾಗ ChatGPT ಫಾರ್ ಎಕ್ಸಾಂಪಲ್, ChatGPT ನಲ್ಲಿ ನೆಕ್ಸ್ಟ್ ವರ್ಡ್ ಅದು ಹೆಂಗ್ ಪ್ರೆಡಿಕ್ಟ್ ಮಾಡುತ್ತೆ, ಯಾವ ತರ ಪದ ಬರುತ್ತೆ ಅನ್ನೋದಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಅಂದ್ರೆ ನಾವು ಅದನ್ನ ಮೆಜರ್ ಮಾಡಕ್ಕೆ ಆಗೋದಿಲ್ಲ. ಆಮೇಲೆ ನೀವು ಕೊಟ್ಟಿರೋ ಔಟ್ಪುಟ್ ನನಗೂ ಬರುತ್ತೆ ಅನ್ನೋದು ಆ ಫ್ಯಾಕ್ಟರು ಇಲ್ಲ. ಯಾಕಂದ್ರೆ ಇದೆಲ್ಲ ಸಂಭಾವ್ಯತೆಯ ಮೇಲೆ ಕೆಲಸ ಮಾಡುವಂತ ಅಲ್ಗಾರಿದಮ್ಸ್. ಸೊ ಹಂಗಾಗಿ ಈ ಸಿಚುವೇಶನ್ ಇದ್ದಾಗ ಇಟ್ ಬಿಕಮ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಥಿಂಗ್ ಟು ಇವನ್ ಸೇ ದೇರ್ ಇಸ್ ಬಯಾಸ್ ಇನ್ AI. ಸೊ ಹಂಗಾಗಿ ಇದು ತುಂಬಾ ಇದೆ, ಈ ತರದ ಕಥೆಗಳು ಬಹಳಷ್ಟಿದೆ. ನಮ್ಮ ಹೈದರಾಬಾದ್ ನಲ್ಲೇ ಒಂದೊಂದ್ಸತಿ ಫೇಶಿಯಲ್ ರೆಕಗ್ನಿಷನ್ಗೋಸ್ಕರ ಫೋಟೋಗಳು ಬೇಕು ಅಲ್ವಾ. ಸೊ ಅವ್ರು ಏನ್ ಮಾಡ್ತಾ ಇದ್ರು, ಎಲ್ಲಾ ಕಡೆ ಫೇಶಿಯಲ್ ಫೋಟೋಸ್ ತೆಗಿತಾ ಇದ್ರೆ ಅದೊಂದು ದೊಡ್ಡ ಕಥೆ ಆಯ್ತು. ಎಲ್ಲ ಮೈನಾರಿಟಿ ಕಮ್ಯುನಿಟಿಗೆ ನೀವು ಫೋಟೋ ತೆಗಿತಾ ಇದ್ದೀರಾ, ಇದೇ ಬೇರೆ ರಿಚ್ ಕಮ್ಯುನಿಟೀಸ್ ನೀವು ಮಾಡ್ತಾ ಇಲ್ಲ ಅಂತ ಆಕ್ಟಿವಿಸ್ಟ್ ಎಲ್ಲ ಗಲಾಟೆ ಮಾಡಿ ಮಾಡಿದ್ರು. ಬಟ್ ಆತರ ಡೇಟಾ ಬೇಸಸ್ ಒಂದು ಕಡೆ ಬೇಕಾಗುತ್ತೆ. ಯಾರು ಕ್ರೈಮ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಬೇಕಾಗುತ್ತೆ. ಅದೇ ತರ ಪಾಸ್ಟ್ ಹಿಸ್ಟರಿನಲ್ಲಿ ಒಂದು ಕಮ್ಯುನಿಟಿ ಕ್ರೈಮ್ ಅಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಇವಾಗ ಕೆಲವು ಟ್ರೈಬ್ಸ್ ಎಲ್ಲ ಇದ್ದಾರೆ, ಅವ್ರ ಕಳ್ತನನೇ ಅವ್ರದ್ದು ಒಂದು ವೃತ್ತಿಯಾಗಿತ್ತು ತುಂಬಾ ಹಳೆ ಕಾಲದಲ್ಲಿ. ಅಂತವ್ರನ್ನ ಕಮ್ಯುನಿಟಿ ನೋಡಿದ್ರೆ ಅವ್ರು ಕಳ್ಳರೇ ಆಗ್ತಾರೆ. ಅವ್ರನ್ನ ನೀವು ಕ್ರೈಮ್ ಡೇಟಾ ಬೇಸ್ ಅಲ್ಲಿ ಹಾಕ್ಬಿಟ್ಟು ಇವರೆಲ್ಲ ಕಳ್ಳರು, ಇವ್ರ ಮಕ್ಕಳು ಕಳ್ಳರಾಗ್ತಾರೆ ಅನ್ನೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ನಾಟ್ ಅ ಫೇರ್ ಸಿಸ್ಟಮ್ ಆಫ್ ಡೂಯಿಂಗ್. ಸೊ ಒಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಆತರ ಬಿಲ್ಡ್ ಆಗಿರೋವಾಗ ಕೆಲವು ಕಮ್ಯುನಿಟೀಸ್ ಅಲ್ಲಿ ಆ ಬಯಸ್ ಹಂಗೆ ನಮ್ಮ AI ಮಾಡೆಲ್ ಅಲ್ಲಿ ರೆಪ್ಲಿಕೇಟ್ ಆಗೋ ಸಂಭಾವ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ನಾವು ಗಮನಿಸಿರ್ಬೇಕು, ಅದನ್ನ ನಾವು ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಹಂಗೆ ಯೂಸ್ ಮಾಡಿದ್ರೆ ಈಗ ಆಗಿರೋ ತರ ಈ ಬಯಸ್ಗಳು ರಿಪೀಟ್ ಆಗ್ತವೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಒನ್ ಬಂದು ಡೇಟಾ ಪ್ರೈವಸಿ ಅಂಡ್ ಸೆಕ್ಯೂರಿಟಿ. ನೀವೆಲ್ಲರೂ ನೋಡಿರ್ಬೋದು, ರೀಸೆಂಟ್ ಆಗಿ ಒಂದು ಟ್ರೆಂಡ್ ಬಂತು, ಜೆಮಿನೈ ಅಲ್ಲಿ ನಮ್ಮ ಫೋಟೋನ ಹಾಕ್ಬಿಟ್ಟು ಅದನ್ನ ಐ ಥಿಂಕ್ ಈ ಹಳೇ ಬಾಲಿವುಡ್ ಹೀರೋಯಿನ್ ತರ ಈ ಪೋಲ್ಕಾ ಡಾಟ್ ಡ್ರೆಸ್ ಎಲ್ಲ ಹಾಕೊಂಡು ಅದನ್ನ ಒಂದು ಲೋ ಲೈಟ್ ಅಲ್ಲಿ ಒಂದು ಫೋಟೋ ಕೊಡಿ ಅಂತಂದ್ರೆ ಎಲ್ಲ ತುಂಬಾ ಫೇಮಸ್ ಆಗಿತ್ತು. ಅದಕ್ಕೂ ಮುಂಚೆ ಐ ಥಿಂಕ್ ಒಂದು ಕಾರ್ಟೂನಿಶ್ ಗಿಬ್ಲಿ. ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತ ಅಂದ್ರೆ, ಬಿಗಿನಿಂಗ್ ಅಲ್ಲಿ ಎಲ್ಲಾರ್ಗು ತುಂಬಾ ಇಂಟ್ರೆಸ್ಟ್ ಬಂತು. ಎಲ್ಲರೂ ನಾನು ಟ್ರೈ ಮಾಡ್ತೀನಿ, ನನಗೂ ಇಂಥದ್ದೊಂದು ಬೇಕು ಅಂತ ಎಲ್ಲರೂ ಟ್ರೈ ಮಾಡಿದ್ರು. ಬಟ್ ಅಲ್ಲಿ ಏನು, ವಾಟ್ ವಾಸ್ ಎಟ್ ಲಾಸ್? ನಿಮ್ ಪರ್ಸನಲ್ ಡೇಟಾ ಲಾಸ್ ಅಲ್ಲಿ, ನಿಮ್ ಒಬ್ಬೊಬ್ರದ್ದು ಫೇಸ್, ನಿಮ್ಮ ಫೀಚರ್ಸ್ ಎಲ್ಲಾನು ಲಾಸ್ ಅಲ್ಲಿ ಇತ್ತು. ಯಾಕಂದ್ರೆ ನೀವೆಲ್ಲ ಡೇಟಾ ತಗೊಂಡು
ನೀವು ಕಂಪ್ನಿ ಕೊಡ್ತಾ ಇದ್ರಿ. ಸೊ ಈ ಡೇಟಾನ ಅವ್ರು ಹೆಂಗ್ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನೀವು ಇನ್ನೊಂದು ನೋಡ್ಬೋದು, ಇವಾಗ ಎಷ್ಟೊಂದು ಜನ ಆಕ್ಟರ್ಸ್ ಅಂಡ್ ಆಕ್ಟ್ರೆಸಸ್ ಅವ್ರದ್ದು ಫೋಟೋಸ್ ಆರ್ ಬೀಂಗ್ ಮಿಸ್ಯೂಸ್ಡ್ ಫಾರ್ ವೇರಿಯಸ್ ಅನ್ವಾಂಟೆಡ್ ಪರ್ಪಸಸ್. ನಾವ್ ಎಷ್ಟೊಂದ್ ಜನ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಅದನ್ನ ಸುಮ್ನೆ ಯಾರೋ ಅದನ್ನ AI ಕ್ರಿಯೇಟ್ ಮಾಡಿ ಸುಮ್ನೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಮಾಡಿ ಬಿಟ್ಬಿಡ್ತಾರೆ. ನಾವ್ ಅದನ್ನ ನೋಡಿ ನಾವ್ ಅದನ್ನ ನಂಬ್ಕೊಂಡ್ಬಿಡ್ತೀವಿ. ಬಟ್ ಪ್ರಾಬಬ್ಲಿ ಹಂಗ ಆಗೇ ಇರಲ್ಲ. ಸೊ ಇಲ್ಲಿ ನಮ್ಮ ಡೇಟಾ ಪ್ರೈವಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ AI ಅಲ್ಲಿ ಡೇಟಾ ಪ್ರೈವಸಿ ಇಸ್ ಅ ವೆರಿ ಬಿಗ್ ಚಾಲೆಂಜ್. ನಾವು ಎಷ್ಟೊಂದ್ಸತಿ ಇನ್ನೊಂದು ಏನ್ ಮಾಡ್ತೀವಿ ಅಂತ ಅಂದ್ರೆ, ಇವಾಗ ಬ್ಲಡ್ ಟೆಸ್ಟ್ ಕೊಟ್ಟಿರ್ತೀವಿ. ಬ್ಲಡ್ ಟೆಸ್ಟ್ ಅಲ್ಲಿ ನಮ್ಗೆ ನನ್ನ ರೀಡಿಂಗ್ಸ್ ಇಷ್ಟಿಷ್ಟು ಬಂದಿರುತ್ತೆ. ಲೆಟ್ಸ್ ಸೇ ನನ್ನ ಟ್ರೈಗ್ಲಿಸರೈಡ್ ಇಷ್ಟಿದೆ, ಕೊಲೆಸ್ಟ್ರಾಲ್ ಇಷ್ಟಿದೆ, LDL ಇವೆಲ್ಲ ಎಷ್ಟಿದೆ ಅನ್ನೋದು ನಂದು ಡೇಟಾ ಬಂದಿರುತ್ತೆ. ಈ ಡೇಟಾನ ಈ ಹೋಮ್ ಮೆಡಿಸಿನ್ ಮಾಡ್ಕೊಂತಾರಲ್ಲ ಎಷ್ಟೊಂದ್ ಜನ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ತಗೋ ಈ ಡೇಟಾ ಅಂತ ತಗೊಂಡು ಲೋಡ್ ಇಟ್ ಇಂಟು ಜೆಮಿನೈ ಇಲ್ಲ ChatGPT ಗೆ ಲೋಡ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಹೆಲ್ತ್ ರಿಪೋರ್ಟ್, ನಿಮ್ಮ ಹೆಲ್ತ್ ಡೇಟಾ ಇಸ್ ಎಟ್ ಸ್ಟೇಕ್. ನಿಮ್ಮ ಹೆಲ್ತ್ ಡೇಟಾ ಬೇರೆ ಯಾರೋ ಅದನ್ನ ಉಪಯೋಗಿಸ್ಕೋಬಹುದು, ಒಳ್ಳೇದಕ್ಕೆ ಕೆಟ್ಟದಕ್ಕೆ ನಮಗ್ ಗೊತ್ತಿಲ್ಲ, ಬಟ್ ನಿಮ್ಮ ಪ್ರೈವಸಿ ಇಸ್ ಎಟ್ ಸ್ಟೇಕ್. ಸೊ ನೆಕ್ಸ್ಟ್ one more small point. Yes. ಪ್ರೈವಸಿ ಅಟ್ ಸ್ಟೇಕ್. ಇದು ಅವ್ರು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದು ಒಂದಾದ್ರೆ, ಆ ಅಲ್ಗಾರಿದಮ್ಗೆ ಇದು ಹೆಂಗೆ ಯೂಸ್ ಆಗುತ್ತೆ ಅನ್ನೋದು ಒಂದು ಬ್ಲಾಕ್ ಬಾಕ್ಸ್ ತರ. So whatever neural networks that we are building, we don't know how they work. Even the people who have built the neural networks can't trace the path of how the data travels. ಅಂದ್ರೆ ನೀವು ಅದಕ್ಕೆ ಆ ಡೇಟಾ ಫೀಡ್ ಮಾಡಿದ್ಮೇಲೆ ಅದು ಹೇಗೆ ಬಳಕೆ ಆಗುತ್ತೆ ಅನ್ನೋದು ಆ ಅಲ್ಗಾರಿದಮ್ ಕ್ರಿಯೇಟ್ ಮಾಡೋರ್ಗೂ ಗೊತ್ತಿಲ್ಲದೆ ಇರೋಷ್ಟು ಕಾಂಪ್ಲೆಕ್ಸಿಟಿ ಇರುತ್ತೆ. ನಾಟ್ ದಟ್ ವಿ ಕಾಂಟ್, ಬಟ್ ಇಟ್ಸ್ ಸೋ ಕಾಂಪ್ಲೆಕ್ಸ್ ದಟ್ ಯು ಕಾಂಟ್ ಫಿಗರ್ ಇಟ್ ಔಟ್. ಸೊ ಎಲ್ಲಿ ಹೋಯ್ತು ನಿಮ್ ಡೇಟಾ, ಅದು ಯಾವಾಗ ಹೊರಗೆ ಬರುತ್ತೆ, ಯಾರಿಗದು ರಿವೀಲ್ ಆಗುತ್ತೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಇವಾಗ ನಮ್ಮ ಕಂಪನಿ ನಿಮ್ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ಆಗ್ತಾ ಇದ್ರಿ, ಅವ್ರ ಡೇಟಾ ಯಾರಿಗೆ ಹೆಂಗೆ ಯಾವಾಗ ಯಾವ ತರ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ದಿಸ್ ಇಸ್ ಮೋರ್ ಸ್ಕೇರಿ. ದ ಪಾಯಿಂಟ್ ಈಸ್ ದಟ್ ಇಫ್ ಐ ನೋ ಐ ಕ್ಯಾನ್ ಕಂಟ್ರೋಲ್. ಇಂಥವ್ರು ಈ ತರ ಯೂಸ್ ಮಾಡ್ತಾರೆ ಡೇಟಾ ಅಂತ ಗೊತ್ತಿದ್ರೆ ಅದಕ್ಕೊಂದು ನಾನು ಲೀಗಲ್ ಫ್ರೇಮ್ ವರ್ಕ್ ಮಾಡಿ ಈ ತರ ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ಬೋದು. ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಅದು ಯಾವ ತರ ರಿವೀಲ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇದೇ ತರ ಯಾರೋ ಸ್ಯಾಮ್ಸಂಗ್ ಅಲ್ಲಿ ಏನೋ ಕೋಡ್ ಬರೀತಾ ಇದ್ರು, ನನಗೆ ಕೋಡ್ ಬೇಕು ಅಂತ ಅದು ಅಪ್ಲೋಡ್ ಮಾಡಿದ್ರೆ, ನೆಕ್ಸ್ಟ್ ಡೇ ಯಾರೋ ಹೋಗಿ ನನಗೆ ಈ ತರ ಕೋಡ್ ಬರೀಬೇಕಂದ್ರೆ ಫುಲ್ ಸ್ಯಾಮ್ಸಂಗ್ ಅವ್ರ ಪ್ರೊಪ್ರೈಟರಿ ಕೋಡ್ ಎಲ್ಲ ಇಟ್ಕೊಂಡು ಕೊಟ್ಬಿಟ್ಟಿದೆ. This has happened. Then Samsung said no, you cannot use any large language models. ಅದು ಹೆಂಗ್ ಹೋಯ್ತು ಅಂತ ಅವ್ರು ಕೇಳಿದ್ರೆ ಅದು ಹೆಂಗ್ ಹೋಯ್ತು ಗೊತ್ತಿಲ್ಲ. ಸ್ಯಾಮ್ಸಂಗ್ ಅವ್ರಿಗೆ ಗೊತ್ತಿಲ್ಲ. Neither the person who built the tool also knew or could explain how that happened. ಅದು ಗೊತ್ತಿಲ್ಲದಿರೋದು ಇನ್ನೂ ಜಾಸ್ತಿ ನಮಗೆ ಕನ್ಸರ್ನ್. ಸೊ ಆ ಡೇಟಾ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಒಂದು, ಅದು ಎಲ್ಲಿ ಹೋಗುತ್ತೆ, ಅದು ಹೆಂಗೆ ಬಳಕೆ ಆಗುತ್ತೆ, ಅದು ಎಲ್ಲಿ ಹೊರಗಡೆ ಬರುತ್ತೆ, ಹೆಂಗೆ ರಿವೀಲ್ ಆಗುತ್ತೆ, ಯಾರಿಗೂ ಗೊತ್ತಿಲ್ಲದಿರೋ ಕಾರಣದಿಂದ ಇದೊಂದು ದೊಡ್ಡ ಕನ್ಸರ್ನ್ ಆಗಿದೆ. ಅಂಡ್ ಇಟ್ಸ್ ಅ ಡಿಬೇಟಬಲ್ ಥಿಂಗ್. ಇಟ್ಸ್ ಅ ಹ್ಯೂಜ್ ಡಿಬೇಟಬಲ್ ಟಾಪಿಕ್ ದಟ್ ಇಸ್ ಫೈನಲಿ change management, need for reskilling and digital literacy. ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ, ನಾನು ಹೆಂಗೆ ಹೇಳ್ದೆ ನಿಮ್ಗೆ, ನಮ್ಮ ಕಾಲೇಜಲ್ಲಿ ಮುಂಚೆ ಇಲ್ಲದೆ ಇರುವಂತ ಟಾಪಿಕ್ಸ್ ಇವಾಗ ಏನಕ್ಕೆ ಬಂದಿದೆ. ಇಲ್ಲಿ ಸ್ಕೂಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸ್ಕೂಲ್ ಆಫ್ ಮಷೀನ್ ಲರ್ನಿಂಗ್ ಇದೆ. ಇವೆಲ್ಲ ಏನಕ್ಕೆ ಬಂದಿದೆ ಅಂತಂದ್ರೆ, ದರ್ ಇಸ್ ಅ ನೀಡ್ ಫಾರ್ ದಿಸ್. ಮುಂಚೆ ಬೇಕಾಗಿರ್ಲಿಲ್ಲ, ಬಟ್ ಇವಾಗ ರೀಸ್ಕಿಲ್ಲಿಂಗ್ ಬೇಕು. ಆಮೇಲೆ ಡಿಜಿಟಲ್ ಲಿಟ್ರಸಿ ಅಂತ ಅಂದ್ರೆ, ನೀವು ಹೆಂಗೆ ಡಿಜಿಟಲಿ ಎಲ್ಲಾನು, ಇವಾಗ ನಾವೇನ್ ಹೇಳ್ತೀವಿ, ಸಣ್ಣ ಮಕ್ಳಿಗೆ ಏನಕ್ಕೆ ಅವ್ರು ಅಷ್ಟು ತುಂಬಾ ಫಾಸ್ಟ್ ಆಗಿದ್ದಾರೆ, ಆ ಮಗುಗಳು ತುಂಬಾ ಫಾಸ್ಟ್ ಏನಕ್ಕೆ ಅಂತಂದ್ರೆ, ಅವ್ರಿಗೆ ಡೇಟಾ ಅವ್ರಿಗೆ ನಾಲೆಡ್ಜ್ ತುಂಬಾ ಈಸಿಲಿ ಅವೈಲೇಬಲ್ ಇದೆ. ಏನಕ್ಕೆ ಅಂತ ಅವ್ರು ಹುಟ್ಟಾಗಿಂದಾನೇ ಡಿಜಿಟಲ್ ಟೂಲ್ಸ್ ಜೊತೆ ಇಂಟರಾಕ್ಟ್ ಮಾಡ್ತಾರೆ. ಸೊ ನಾವು ಇವಾಗ ಒಂದು ಹೊಸ ಪ್ರೋಗ್ರಾಮ್ ಬಂದಿದೆ ರೀಸೆಂಟ್ ಆಗಿ ಫಾರ್ ಸೀನಿಯರ್ ಸಿಟಿಸನ್ಸ್ ನ ಹೆಂಗೆ ನೀವು ಡಿಜಿಟಲಿ ಅವ್ರಿಗೆ ಹೇಳ್ಕೊಡ್ಬೋದು ಅಬೌಟ್ ಡಿಜಿಟಲ್ ಟೂಲ್ಸ್, ಎಫೆಕ್ಟಿವ್ ಯೂಸ್ ಆಫ್ ಡಿಜಿಟಲ್ ಟೂಲ್ಸ್. ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ನೀವು ನೋಡಿರ್ತೀರಾ, ಏನ್ ಮಾಡ್ತಾರೆ, ವಾಟ್ಸಪ್ ಅಲ್ಲಿ ಏನೋ ಬರುತ್ತೆ ಅಥವಾ ಫೇಸ್ಬುಕ್ ಅಲ್ಲಿ ಏನೋ ಬರುತ್ತೆ, ಅಯ್ಯೋ ನೋಡು ಹಿಂಗಾಗಿದೆ, ಅಯ್ಯೋ ಇದ್ ನೋಡು ಹಿಂಗಾಗಿದೆ, ಅಲ್ಲಿ ಯಾವ್ದೋ ಏನೋ ಆಗಿದೆ ಅಂತ, ಇಲ್ಲಿ ನೋಡು ಹುಲಿ ಯಾವ್ದೋ ಮಗುನ್ ತಿನ್ಬಿಟ್ಟಿದೆ,
ಇವೆಲ್ಲ ನಮ್ಗೆ ಎ ಐ ಇಂದ ಆಗಿರೋದು ಅಂತ ನಮಗ್ ಗೊತ್ತಿರುತ್ತೆ, ಬಿಕಾಸ್ ನಾವು ನೋಡಿದ ತಕ್ಷಣ ಹೇಳ್ಬೋದು ಅದು ಎ ಐ ಅಂತ. ಬಟ್ ಪೇರೆಂಟ್ಸ್ ಇಲ್ಲ ವಯಸ್ಸಾಗಿರೋರ್ಗೆ ಅವ್ರ ಹತ್ರ ಫೋನ್ ಇರುತ್ತೆ, ಬಟ್ ಅವ್ರಿಗೆ ಗೊತ್ತಿರಲ್ಲ. ಸೊ ಇಂಥ ಕಡೆ ಅವ್ರಿಗೂ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್. ಸೊ ಡಿಜಿಟಲ್ ಲಿಟ್ರಸಿ ಇಸ್ even more important. So next smartphone workout. Yeah, the future of AI in business. So future AI the future ಏನಿರ್ಬೋದು, ಇವಾಗ ಮನೆಯಲ್ಲಿ ನಾನು ಡೈಲಿ ಮಾಡುವಂತ ಟಾಸ್ಕ್ ಏನು, ನಾನು ಪ್ರಾಬಬ್ಲಿ ಎದ್ದೊಳ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ. ಸೊ ಮಂಡೇ ನಾನು ಒಂದ್ ತರ ಅಡಿಗೆ ಮಾಡ್ಬೋದು, ಟ್ಯೂಸ್ಡೇ ಒಂದ್ ತರ ಅಡಿಗೆ ಮಾಡ್ಬೋದು, ಅಂಡ್ ನಂದು ಸೆಟ್ ಮೆನ್ಯೂ ಇರ್ಬೋದು. ಸೊ ಇದೆಲ್ಲ ಸೆಟ್ ಮೆನ್ಯೂನ ನಾನು ಡೈಲಿ ನಾನೇ ಹೋಗಿ ಮಾಡೋದ್ರ ಬದಲು ಅಲ್ಲೊಂದು ಎ ಐ ಪವರ್ಡ್ ರೋಬೋಟ್ ಆರ್ ಎ ಐ ಪವರ್ಡ್ ಒಂದ್ ಫ್ರೆಂಡ್ ಅದು ಕೆಲಸ ಮಾಡುವಂಥದ್ದು. ಮತ್ತೆ ಮ್ಯಾನೇಜರ್ಸ್ ಕಂಬೈನ್ ಹ್ಯೂಮನ್ ಕ್ರಿಯೇಟಿವಿಟಿ, ಎಂಪತಿ ಅಂಡ್ ಎಥಿಕ್ಸ್ ವಿತ್ ಎ ಐ ಇನ್ಸೈಟ್ಸ್. ಸೊ ನಾವು ಎ ಐ ಬಗ್ಗೆ ಲೆಟ್ಸೆ ನಾವು ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಅಥವಾ ಸೇಲ್ಸ್ ಮಾಡೋದಕ್ಕೆ, ಇವಾಗ ನೀವೆಲ್ಲರೂ ಒಪ್ಕೊಂತೀರಾ ಎ ಐ ನಾಟ್ ಜಸ್ಟ್ ಎ ಐ ವುಡ್ ಸೇ ಜನರಲ್ ಆಗಿ ನಿಮಗೆ ಮಾರ್ಕೆಟಿಂಗ್ ಮಾಡುವಾಗ ಮಾರ್ಕೆಟಿಂಗ್ ಅಲ್ಲಿ ನಿಮ್ ಎಮೋಷನ್ಸ್ ನ ಉಪಯೋಗಿಸ್ತಾರೆ, ಗೊತ್ತಾ? ಮಾರ್ಕೆಟಿಂಗ್ ಮಾಡೋದಕ್ಕೆ ಎಮೋಷನ್ಸ್ ನ ಉಪಯೋಗಿಸ್ತಾರೆ. ಯಾಕೆಂದ್ರೆ ಯಾವ್ದಾದ್ರು ಒಂದು ಆಡ್ ನೋಡಿ ಆಯ್ತಾ, ಆಡ್ ಅಲ್ಲಿ ಫಸ್ಟ್ ಅವರು ಒಂದು ಎಮೋಷನ್ ನ ಈಚೆ ತಗೊಂಡ್ಬರುವಂತ ಕೆಲಸ ಮಾಡ್ತಾರೆ. ಸೊ ಎಮೋಷನ್ ಬಂದಿದ್ ಕಡೆ ಅವರು ಸೇಲ್ಸ್ ಆಲ್ರೆಡಿ ಆಯ್ತು ಅನ್ನೋ ಅರ್ಥ. ಸೊ ಎಮೋಷನ್ ನ ಯೂಸ್ ಮಾಡಬೇಕು ಅಂತಂದ್ರೆ ಎ ಐ ಶುಡ್ ಹ್ಯಾವ್ ದ ನಾಲೆಡ್ಜ್ ಅಬೌಟ್ ಎಲ್ಲಾದ್ರೂ ಎಮೋಷನ್ ಬಗ್ಗೆ ಎ ಐಗೆ ನಾಲೆಡ್ಜ್ ಇರಬೇಕು. ಸೊ ಮುಂದಕ್ಕೆ ಫ್ಯೂಚರ್ ಅಲ್ಲಿ ನಮ್ಮ ಹ್ಯೂಮನ್ ಕ್ರಿಯೇಟಿವಿಟಿ ಇವಾಗ್ಲೂ ಅದ್ ನಮ್ ಪವರ್ ಅಂತ ಹೇಳ್ಬೋದು. ಇವಾಗ ನನ್ 20 ಕೆಲಸ ನಾನು ಏನ್ ಮಾಡ್ಬೇಕು ನನ್ನ ಕೆಲ್ಸದಲ್ಲಿ ಅದೆಲ್ಲ ಮಾಡಿ ಅದನ್ನ ಜಾಯಿನ್ ಮಾಡೋದು ನಂದೇ ಕೆಲಸ. ಅಲ್ಲಿ ಡಿಸೈನ್ ಅನ್ನೋದು ನನ್ನ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಕ್ರಿಯೇಟಿವಿಟಿ ಇವ್ರ ಕ್ರಿಯೇಟಿವಿಟಿ ಬೇರೆ ಇರ್ಬೋದು, ಇನ್ನೊಬ್ರು ಕ್ರಿಯೇಟಿವಿಟಿ ಬೇರೆ ಇರ್ಬೋದು. ಬಟ್ ಕ್ರಿಯೇಟಿವಿಟಿ ಇಸ್ ಒಬ್ಬೊಬ್ರಿಗೆ ಒಂದೊಂದ್ ತರ, ಇಟ್ ಇಸ್ ಇಂಡಿವಿಜುವಲಿಸ್ಟಿಕ್ ಅಲ್ವಾ? ಸೊ ಈ ಕ್ರಿಯೇಟಿವಿಟಿನೂ ಎ ಐ ಅಲ್ಲಿ ಬರ್ಬಹುದು. ಆಮೇಲೆ ಎ ಐ ನಮ್ಮ ಹ್ಯೂಮನ್ ಕ್ರಿಯೇಟಿವಿಟಿನೂ ಯೂಸ್ ಮಾಡಿಕೊಂಡು ನಮ್ಮ ಇಮೋಷನ್ಸ್ನು ಯೂಸ್ ಮಾಡಿಕೊಂಡು ಅದರಿಂದ ಇನ್ಸೈಟ್ಸ್ ಕೊಡುವಂತ ಕೆಲಸ ಫ್ಯೂಚರ್ ಅಲ್ಲಿ ಆಗಬಹುದು. ನ್ಯೂ ಬಿಸ್ನೆಸ್ ಮಾಡೆಲ್ಸ್, ಎ ಐ ಮಾರ್ಕೆಟ್ ಪ್ಲೇಸಸ್, ಆಮೇಲೆ ಎ ಐ ಮಾರುಕಟ್ಟೆ, ಪರ್ಸನಲೈಸ್ಡ್ ಎಕೋಸಿಸ್ಟಮ್ ಅಂದ್ರೆ ನಮ್ಗೆ ಬೇಕಾಗಿರುವಂತ ವಾತಾವರಣ. ಆಮೇಲೆ ಫೈನಲಿ ಅಟಾನಮಸ್ ಸಪ್ಲೈ ಚೈನ್ ಅಂದ್ರೆ ಪರ್ಸನಲೈಸ್ಡ್ ವೇಸ್ ಆಫ್ ನಮಗೆ ರೀಚ್ ಆಗುವಂತ ಕಂಟೆಂಟ್ ಅವ್ರು ನಮಗೆ ರೀಚ್ ಆಗುವಂಥದ್ದು. ಪ್ರಾಬಬ್ಲಿ ನಾನು ಇವಾಗ ದಾರಿಯಲ್ಲಿ ಹೋಗ್ತಾ ನನಗೆ ಯಾವ ಐಟಮ್ ಬೇಕೋ ಇನ್ನೊಬ್ರು ಇಲ್ಲಿಂದ ನಿಮ್ಮ ಮನೆಗೆ ಹೋಗುವಾಗ ನೀವು ಯಾರೋ ಒಬ್ರು ಜ್ಯೂಸ್ ತಗೊಳೋದಕ್ಕೆ ಅಂತ ನಿಲ್ಲಿಸ್ಬೋದು, ಅಥವಾ ಇನ್ನೊಬ್ರು ಇಲ್ಲ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀನಿ, ಇಲ್ಲ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ. ನೀವೆಲ್ಲ ಟೈಮ್ ಓಪನ್ ಮಾಡಿ ನಿಮ್ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವು ಚೂಸ್ ಮಾಡ್ಬೇಕಾಗಿ ಬರ್ಬೋದು ನಾನು ಇಲ್ಲಿಗೆ ಹೋಗ್ಬೇಕಂತ. ಬಟ್ ಏ ಕೆಲಸ ಮಾಡಿದ್ರೆ ನೀವು ಕಾರಲ್ಲಿ ಕುತ್ಕೊಂಡಿದ ತಕ್ಷಣ ಹಾಯ್ ವಿಂದ್ಯಾ, ಥ್ಯಾಂಕ್ ಯು, ನೀನ್ ವಾಪಸ್ ಬಂದ, ನಿನ್ ಡೇ ಹೆಂಗಿತ್ತು, ನೀನ್ ಏನೇನ್ ಮಾಡಿದೆ ದಿನದಲ್ಲಿ, ಓಕೆ ನೀನ್ ಇವತ್ತು ತುಂಬಾ ಸುಸ್ತಾಗಿದ್ಯಾ, ನಾನು ನಿನ್ಗೆ ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸ್ತಾ ಇದ್ದೀನಿ, ನೀ ಹೋಗು ಜ್ಯೂಸ್ ಕುಡ್ಕೋ. ಸೊ ನೀವು ಕಾರಲ್ಲಿ ಇಲ್ಲಿಂದ ನಾನು ನಮ್ಮ ಮನೆಗೆ ಹೋಗೋವರೆಗೂ ಪ್ರಾಬಬ್ಲಿ ನಾನು ಒಬ್ಳೆ ಹೋಗೋವಾಗ ನನ್ನ ಜೊತೆಗೆ ಯಾರೋ ಇದ್ದಾರೆ ಅನ್ನೋ ಒಂದು ಫೀಲಿಂಗ್. ಸೊ ಅದನ್ನ ಎ ಐ ಫ್ಯೂಚರ್ ಅಲ್ಲಿ ಮಾಡುವಂಥದ್ದು. ಫೈನಲಿ ಇವತ್ತಿನ ಸೆಷನ್ ಕೀ ಟೇಕ್ ಅವೇಸ್ ಬಂದು ಎ ಐ ಇಂದ ನಮಗೆ ಪ್ರಾಸೆಸ್, ನಮ್ಮ ಕಸ್ಟಮರ್ ಅನುಭವ ಮತ್ತೆ ಡೆಸಿಷನ್ ಮೇಕಿಂಗ್ ಇದೆಲ್ಲ ಎ ಐ ಇಂದ ತುಂಬಾ ವೇಗವಾಗಿ ತಗೊಳ್ಳುವಂಥದ್ದು, ಆಮೇಲೆ ತುಂಬಾ ಇನ್ಫಾರ್ಮ್ಡ್ ಆಗಿ ತಗೊಳ್ಳುವಂಥದ್ದು. ಆಮೇಲೆ ಮ್ಯಾನೇಜರ್ಸ್ ಎವಾಲ್ವ್ ಫ್ರಮ್ ರೊಟೀನ್ ಓವರ್ಸೈಟ್ ಟು ಸ್ಟ್ರಾಟಜಿಕ್ ಲೀಡರ್ಶಿಪ್. ಇವಾಗ ಒಬ್ರು ಮ್ಯಾನೇಜರು ಮುಂಚೆ ಅವ್ರು ಮಾಡ್ಬೇಕಾಗಿದ್ದ ಕೆಲಸ ಏನು ಅಂತಂದ್ರೆ, ನೀವು ಕಂಪ್ನೀಸ್ ಅಲ್ಲಿ ನೋಡಿ ಆಯ್ತಾ, ಮುಂಚೆ ಮ್ಯಾನೇಜರ್ಸ್ ಹೆಂಗಿದ್ರು ಅಂತಂದ್ರೆ ಬಂದ್ ನೋಡೋದು, ಇವ್ರು ಕೆಲಸ ಮಾಡ್ತಾ ಇದ್ದಾನ, ಏನ್ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ಅದೆಲ್ಲ ಏನು ಮಾಡ್ಬೇಕಾಗಿಲ್ಲ, ಅವ್ರಿಗೆ ನಿಮ್ ಸಿಸ್ಟಮ್ ಅಲ್ಲೇನೆ ಆಲ್ರೆಡಿ ಇನ್ಬಿಲ್ಟ್ ಒಂದು ಟೂಲ್ ಇದೆ, ಟೂ ಮೆನಿ ಟೂಲ್ಸ್. ಒಂದು ಟೈಮ್ ಡಾಕ್ಟರ್ ಅಂತ ಇದೆ, ಇನ್ನೊಂದೇನೋ ಟೈಮ್ ಸ್ಟಾಂಪ್ ಅಂತ ಇದೆ. ಹಿಂಗೆ
ವೇರಿಯಸ್ ಟೂಲ್ಸ್ ಅವೈಲಬಲ್. ಅದೇನಾಗುತ್ತೆ ಅಂತ ನಿಮ್ ದಿನ ಪೂರ್ತಿ ನೀವು ಲಾಗಿನ್ ಆಗಿ ಲಾಗ್ಔಟ್ ಆಗೋವರೆಗೂ ನೀವು ಕಂಪ್ಯೂಟರ್ ಏನೇನ್ ಮಾಡಿದ್ರಿ ಅಂತ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಆಸ್ ಅ ಮ್ಯಾನೇಜರ್ ನಾನು ನನ್ನ ಲೀಡರ್ಶಿಪ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಬೋದು ದ್ಯಾನ್ ಜಸ್ಟ್ ಪೊಲೀಸಿಂಗ್ ಅರೌಂಡ್. ಯಾರು ಏನ್ ಮಾಡ್ತಾ ಇದಾರೆ ಅಂತ ನೋಡೋದ್ರ ಬದಲು ನಾನು ಜಸ್ಟ್ ಹಿಂದೆಗಡೆ ಕೊಟ್ಟು ನನ್ನ ಲೀಡರ್ಶಿಪ್ ಬಗ್ಗೆ ಅಥವಾ ನನ್ನ ಸ್ಟ್ರಾಟಜೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಎಥಿಕಲ್ AI ಅಡಾಪ್ಷನ್ ಅಂಡ್ ಹ್ಯೂಮನ್ AI ಕೊಲಾಬ್ರೇಷನ್ ಆರ್ ಕ್ರಿಟಿಕಲ್. ಸೊ ನಾವ್ ಎಷ್ಟೇ ಹೇಳಿದ್ರು ನಮ್ ಕೆಲಸ ಹೋಗ್ತಾ ಇದೆ AI ಇಂದ ಅಂತ ನಾವ್ ಎಷ್ಟೇ ಹೇಳಿದ್ರು ಅಲ್ಲಿ ಒಂದು ಟಾಸ್ಕ್ ಬಂದೇ ಬರುತ್ತೆ. ಇಲ್ಲಿರೋ ಡೇಟಾನ ತಗೊಂಡು ಅಥವಾ ಸ್ಟಿಚಿಂಗ್ ಥಿಂಗ್ಸ್ ಟುಗೆದರ್. ಇವಾಗ ಒಂದು ವಿಡಿಯೋ ತಗೋ, ಮತ್ತೆ ಇನ್ನೊಂದ್ ಕಡೆ ಕಂಟೆಂಟ್ ತಗೋ, ಇನ್ನೊಂದ್ ಕಡೆ ಡಿಸೈನ್ ತಗೋ, ಇದನ್ನೆಲ್ಲ ಒಂದ್ ಜೊತೆಗೆ ಸ್ಟಿಚ್ ಮಾಡೋದು ಇನ್ನ ಮನುಷ್ಯರ ಕೈಯಲ್ಲೇ ಇದೆ. ಸೊ ಇದನ್ನ ಹೆಂಗೆ ನಾವು ಉಪಯೋಗಿಸ್ಕೋತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತೆ ಫೈನಲಿ ಆರ್ಗನೈಸೇಷನ್ಸ್ ಎಂಬ್ರೇಸಿಂಗ್ ರೆಸ್ಪಾನ್ಸಿಬಲ್ AI ವಿಲ್ ಥ್ರೈವ್ ಇನ್ ದ ಫ್ಯೂಚರ್. ನೀವು ಯಾವುದೇ ಕಂಪ್ನಿಗಾದ್ರೂ ಹೋಗಿ, ಮುಂಚೆ ಕಂಪ್ನೀಸ್ ಅಲ್ಲಿ ನೀವು ಜಾಯಿನ್ ಆದಾಗ ನಾವೇ ನನ್ನ ಕಂಪ್ನಿಯಲ್ಲಿ ನಾವೇ ಒಂದು ಕೋರ್ಸ್ ಕ್ರಿಯೇಟ್ ಮಾಡಿದೀವಿ. ಎಥಿಕಲ್ AI ಅಂತ ನಾವು ಒಂದು ಕೋರ್ಸ್ ಕ್ರಿಯೇಟ್ ಮಾಡಿದೀವಿ. AI ಎಸೆನ್ಷಿಯಲ್ಸ್ ಅಂತ ನಾವು ಒಂದು ಕೋರ್ಸ್ ಕ್ರಿಯೇಟ್ ಮಾಡಿದ್ವಿ. ಏನು ಈ ಕೋರ್ಸ್ ಅಂತ ಅಂದ್ರೆ ನಮ್ಮ ಕಂಪ್ನಿಯಲ್ಲಿ ನಾವು ರೆಸ್ಪಾನ್ಸಿಬಲ್ ಆಗಿ AI ನ ಹೆಂಗ್ ಯೂಸ್ ಮಾಡಬಹುದು, ಈ ಕೋರ್ಸ್ ಅನ್ನ ನಾವು ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿದ್ವಿ. ಯಾವುದೇ ಕಂಪ್ನಿಗಾದ್ರೂ ಹೋಗಿ ನೀವು ಎಲ್ಲಾ ಕಂಪ್ನಿಯಲ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋದೊಂದಿರುತ್ತೆ. ಆಮೇಲೆ ಪಾಶ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟ್ರೈನಿಂಗ್ಸ್ ಅಂಡ್ ಮ್ಯಾಂಡೇಟರಿ ಟ್ರೈನಿಂಗ್ಸ್ ಇರುತ್ತೆ, ನೀವು ತಗೊಳ್ಳೇಬೇಕಾಗಿರುವಂತ ಟ್ರೈನಿಂಗ್ಸ್. ಇವಾಗ ಕಾರ್ಪೊರೇಟ್ ಕಂಪ್ನೀಸ್ ಅಲ್ಲಿ ನೀವು AI ಹೆಂಗ್ ಯೂಸ್ ಮಾಡ್ತೀರಾ ಅನ್ನೋದನ್ನು ಒಂದು ಮ್ಯಾಂಡೇಟರಿ ಕೋರ್ಸ್ ಆಗಿದೆ. ಇಟ್ಸ್ ಅ ವೆರಿ ಮ್ಯಾಂಡೇಟರಿ ಟ್ರೈನಿಂಗ್ ಎಲ್ಲಾ ಕಂಪ್ನಿಯಲ್ಲೂ ಕೊಡುವಂಥದ್ದು ಇವಾಗ. ಯಾಕೆ ಅಂತಂದ್ರೆ ಯಾರು ತುಂಬಾ ಸ್ಟಾಪ್ ಮಾಡೋದಕ್ಕಾಗಲ್ಲ, ನಮ್ಗೆ ಕೈಯಲ್ಲೇ ಇದೆ. ನಮ್ಮ ಫೋನ್ ಅಲ್ಲಿ ನಾವೊಂದು ಕ್ಲಿಕ್ ಮಾಡಿದ್ರೆ ನಮ್ ಇಮೇಲ್ ಬರೆಯೋದು ಹೆಂಗೆ ಎಲ್ಲ AI ತಿಳಿಸ್ಕೊಡುತ್ತೆ. ನನ್ನ ಇಂಗ್ಲಿಷ್ ಎಷ್ಟೇ ಕೆಟ್ಟಾಗಿರ್ಬೋದು, ಬಟ್ ನನ್ನ ಇಮೇಲ್ ಮಾತ್ರ ತುಂಬಾ ನೀಟಾಗಿರುತ್ತೆ. ಏನಕ್ಕೆ ಅಂತ ಅಂದ್ರೆ ನಮ್ಗೆ AI ಇಂದ ಹೆಲ್ಪ್ ಆಗ್ತಾ ಇದೆ. ಸೊ ನಾವು ಇಮೇಲ್ ಬರೆಯುವಾಗ ನಾನು ಅದಕ್ಕೆ ಏನ್ ಫೀಡ್ ಮಾಡ್ತೀನಿ, ನನ್ನ ಕಂಪ್ನಿ ಡೇಟಾ ಎಲ್ಲ ನನ್ನ ಇಮೇಲ್ ಅಲ್ಲಿ ನನ್ನ ಇಮೇಲ್ ಬರೆದು ಕೊಡು, ಇದು ನನ್ನ ಕಂಪ್ನಿ ಡೇಟಾ ಅಂತ ಕೊಟ್ರೆ ಅದು ತಪ್ಪಾಗುತ್ತೆ. ಸೊ ಇದೆಲ್ಲ ಹೆಂಗೆ ಯೂಸ್ ಮಾಡಬೇಕು AI ಅನ್ನೋದು ಎಲ್ಲ ಕಂಪ್ನಿಯವರು ಹೇಳ್ಕೊಡ್ತಾರೆ ನಿಮಗೆ. ಎಲ್ಲ ಕಂಪ್ನಿಯಲ್ಲೂ ಈಗ ಟ್ರೈನಿಂಗ್ ಅಂತೂ ಕೊಟ್ಟೆ ಕೊಡ್ತಾರೆ. ಸೊ ಅದು ಎಲ್ಲ ಆರ್ಗನೈಸೇಷನ್ಸ್ ಅಲ್ಲೂ ಆಲ್ರೆಡಿ ಅದಿದೆ. ಸೊ ನೀವು ಎಲ್ಲೇ ಮುಂದಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡ್ರು ನೀವು ನೋಡ್ತೀರಾ ಒಂದು AI ಟ್ರೈನಿಂಗ್ ಅನ್ನೋದು ಇದ್ದೇ ಇರುತ್ತೆ ನಿಮ್ಮ ಕಂಪ್ನಿಯಲ್ಲಿ. ಓಕೆ, ಇದು ಕೊನೆಗೆ ಬರ್ತಾ ಅರ್ಧ ಆಗುತ್ತೆ ಅನ್ಸುತ್ತೆ. ನಮ್ಮ ಅಗೇನ್ ಫ್ಯೂಚರ್ ಬಿಲಾಂಗ್ಸ್ ಟು ಆರ್ಗನೈಸೇಷನ್ಸ್ ಲೆವರೇಜಿಂಗ್ AI ರೆಸ್ಪಾನ್ಸಿಬಿಲಿಟಿ ಫಾರ್ ಸಸ್ಟೈನಬಲ್ ಇನೋವೇಷನ್ ಅಂಡ್ ಇನ್ಕ್ಲೂಸಿವ್ ಗ್ರೋತ್. ಸೊ ನಾನು ಇವಾಗ ಹೇಳ್ದಂಗೆ ಯಾವುದೇ ಕಂಪ್ನಿ ಆದ್ರೂ ಆಗ್ಲಿ, ನೀವು AI ನ ಬಳಕೆ ಮಾಡ್ಲಿಲ್ಲ ಅಂತ ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಬೇರೆ ಕಂಪ್ನಿ ನಿಮ್ ಜೊತೆ ಕಂಪೀಟ್ ಮಾಡ್ತಾ ಇರೋ ಕಂಪ್ನಿ ನಿಮ್ಗಿಂತ ತುಂಬಾ ಮುಂದೆ ಹೋಗಿರುತ್ತೆ, ನೀವು ಹಿಂದೆನೆ ಇರ್ತೀರ. ನಿಮ್ ಕಂಪ್ನಿ ಪ್ರಾಬಬ್ಲಿ ಸೇಲ್ಸ್ ಕಮ್ಮಿ ಆಗ್ಬೋದು. ಇವಾಗ ಝೊಮ್ಯಾಟೊ ಅಂಡ್ ಸ್ವಿಗ್ಗಿಯಲ್ಲಿ ಇವಾಗ ಝೊಮ್ಯಾಟೊನ ಅವ್ರು AI ಯೂಸ್ ಮಾಡಿದೆ, ಅವ್ರು ಬರೀ ಬಿಡು ನನ್ನ ದಿನಕ್ಕೆ ಒಂದು ಮಾರ್ಕೆಟಿಂಗ್ ಒಂದು ಆಡ್ ಕಳಿಸ್ತೀನಿ ಸಾಕು ಅಂತ ಅವ್ರು ಅನ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಅವಾಗ ಬಿಡು ಝೊಮ್ಯಾಟೊ ತಾನೇ ಅಂತ ಆ ತರ ನಮ್ಗೆ ಮೈಂಡ್ ಸೆಟ್ ಬರುತ್ತೆ. ಬಟ್ ಅದೇ ಇವಾಗ ಅವರು ಪ್ರಿಡಿಕ್ಟಿವ್ ಆಗಿ ಕರೆಕ್ಟ್ ಆಗಿ ಓಕೆ ಇವರು ಸಂಡೇಸ್ ಬಿರಿಯಾನಿ ಆರ್ಡರ್ ಮಾಡ್ತಾರೆ, ಇನ್ನೊಬ್ರು ಸ್ಯಾಟರ್ಡೇಸ್ ಐಸ್ ಕ್ರೀಮ್ ಆರ್ಡರ್ ಮಾಡ್ತಾರೆ ರಾತ್ರಿ ಹೊತ್ತು, ಆಮೇಲೆ ಡೈಲಿ ಸಾಯಂಕಾಲ 7 ಗಂಟೆ ಹಂಗೆ ಸ್ನಾಕ್ಸ್ ಆರ್ಡರ್ ಮಾಡ್ತಾರೆ ಅಂತ ಕರೆಕ್ಟ್ ಆಗಿ ಕೇಟರ್ ಮಾಡಿ ನಿಮ್ಗೆ ಮಾರ್ಕೆಟಿಂಗ್ ಮಾಡುವಂತ ಕಂಪ್ನಿ ಆಬ್ವಿಯಸ್ಲಿ ತುಂಬಾ ಮುಂದೆ ಇರುತ್ತೆ. ಸೊ ಯಾವುದೇ ಕಂಪ್ನಿ ಆದ್ರೂ ಆಗ್ಲಿ AI ನ ಬಳಸೋ ಅಂತ ಕೆಲಸ ಮಾಡಿದ್ರೆ ಅವರು ಬಿಸ್ನೆಸ್ ಅಲ್ಲಾದ್ರೂ ಆಗ್ಲಿ ತುಂಬಾ ಮುಂದೆ ಇರ್ತಾರೆ. ಯಾಕೆಂದ್ರೆ ಅವ್ರ ವರ್ಕ್ ಫೋರ್ಸ್ ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೋದು, ಅವರು ಒಂದು ಜಾಬ್ಗೆ ಬೇಕಾಗಿರುವಂತ ಕೆಲಸಗಾರನ ಕರೆಕ್ಟ್ ಆಗಿ ಚೂಸ್ ಮಾಡಿ ತಗೊಳ್ಳುವಂತ ಕೆಲಸ ಮಾಡ್ಬೋದು. ಆಮೇಲೆ ನಾನು ಹೇಳ್ದಂಗೆ ಟೈಮ್ ರೆಡ್ಯೂಸ್ ಮಾಡ್ಬೋದು. ಸೊ AI
ಅದು ಎಷ್ಟು ಫ್ಯೂಚರ್ ಅಲ್ಲಿ ಇದೆಯೋ ಅದು ಆಲ್ರೆಡಿ ಪ್ರೆಸೆಂಟ್ ಅಲ್ಲೂ ಇದೆ. ಸೊ ಪ್ರೆಸೆಂಟ್ ಅಲ್ಲಿ ನಾವು ಅದನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂತೀವೋ ಅಷ್ಟೇ ಅದು ಫ್ಯೂಚರ್ ಅಲ್ಲೂ ಅಷ್ಟೇ ಯೂಸ್ಫುಲ್ ಆಗಿ ಇನ್ನೂ ಬೇಗ ಬೆಳೆಯುತ್ತೆ. No. That's it. Yeah. Okay. So ನನ್ನ ಸೆಷನ್ ಇಲ್ಲಿ ಮುಗ್ದಿದೆ. ನಿಮ್ಗೆಲ್ಲರಿಗೂ ಕಾಫಿ ಟೀ ಪ್ರಾಬಬ್ಲಿ ಅರೇಂಜ್ ಮಾಡಿದ್ದಾರೆ. ಪ್ಲೀಸ್ ಹೋಗಿ ಎಂಜಾಯ್ ಮಾಡಿ ಅಂಡ್ ಚಿಲ್ ಮಾಡಿ ನಾಳೆ ಮತ್ತೆ ಚಿಲ್ ಮಾಡಿ ಮತ್ತೆ ನಾಳೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್.